ಸೊ ಇನ್ ದ ಲಾಸ್ಟ್ ಕ್ಲಾಸ್ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ನಾವು ಯಾವ ತರ ರಿಲೇಶನ್ಶಿಪ್ ಇದೆ ಯಾವ್ದ್ರ ಮಧ್ಯೆ ಐಸೋಲೇಟೆಡ್ ಪಾಯಿಂಟ್ಸ್ ಇರ್ಬೋದು, ಲಿಮಿಟ್ ಪಾಯಿಂಟ್ಸ್ ಇರ್ಬೋದು, ಅಡರೆಂಟ್ ಪಾಯಿಂಟ್ಸ್ ಇರ್ಬೋದು. ಸೊ ಇದ್ರ ಮಧ್ಯೆ ರಿಲೇಶನ್ಶಿಪ್ ಯಾವ ತರ ಇದೆ ಅಂತ ನಾವು ನೋಡ್ತಾ ಹೋದ್ವಿ. ಈಗ ಅದ್ರದ್ದು ನೋಡೋಣ. ಸೊ ನಿಮ್ಗೆ ಏನೇನ್ ನೆನ್ಪಿರ್ಬೇಕಂತ ಅಂದ್ರೆ ಮೇಜರ್ ಆಗಿ ಇದು ಗೊತ್ತಿರ್ಬೇಕು. ಕ್ಲೋಜರ್ ಅಂತ ಅಂದ್ರೆ ಏನ್ ಹೇಳಿ? ಸೊ ಎ ಯೂನಿಯನ್ ಡೆರೈವ್ಸ್, ಓಕೆನಾ. ಐಸೋಲೇಟೆಡ್ ಪಾಯಿಂಟ್ಸ್ ಬೇಕಂತ ಅಂದ್ರೆ ಎ ಮೈನಸ್ ಲಿಮಿಟ್ ಡೆರೈವ್ಡ್ ಸೆಟ್, ಓಕೆನಾ. ಸೊ ನಾವು ಮೇಜರ್ ಆಗಿ ಏನ್ ಮಾಡ್ತೀವಿ ಮುಂದೆ ಅಂತ ಅಂದ್ರೆ ನಾವು ಫಸ್ಟ್ ಫೈಂಡ್ ಔಟ್ ಮಾಡೋದೇ ಲಿಮಿಟ್ ಪಾಯಿಂಟ್ಸ್, ಓಕೆನಾ. ಸೊ ಲಿಮಿಟ್ ಪಾಯಿಂಟ್ಸ್ ನೇ ಫಸ್ಟ್ ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರ ಮೂಲಕ ನಾವ್ ಏನ್ ಮಾಡ್ತೀವಿ, ನಾವು ಮಿಕ್ಕಿರೋ ಎಲ್ಲವನ್ನು ಫೈಂಡ್ ಔಟ್ ಮಾಡ್ಕೊಂತ ಹೋಗ್ತೀವಿ. ಸೊ ನೆಕ್ಸ್ಟ್ ನೀವು ಟೊಪಾಲಜಿ ಆಫ್ ಆರ್ ಸ್ಕ್ವೇರ್ ಬರುತ್ತೆ, ಅಲ್ಲೂ ಕೂಡ ಅಷ್ಟೇ ನಾವು ಫೋಕಸ್ ಮಾಡೋದು ಫಸ್ಟ್ ಲಿಮಿಟ್ ಪಾಯಿಂಟ್ಸ್ ನ ಕಂಡಿಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಅದಕ್ಕೆ ಏನಾದ್ರು ಫಾರ್ಮುಲಾ ಇದೆ ಅಲ್ವಾ. ಸೊ ಎ ಮೈನಸ್ ಐಸೋಲೇಟೆಡ್ ಪಾಯಿಂಟ್ಸ್ ಬೇಕಂದ್ರೆ ಎ ನಲ್ಲಿ ಆ ಲಿಮಿಟ್ ಪಾಯಿಂಟ್ಸ್ ನ ಮೈನಸ್ ಮಾಡ್ತೀವಿ. ಓಕೆ. ಸೊ ಈ ತರ ನಾವು ಮಾಡ್ಕೊತಾ ಹೋಗ್ತೀವಿ. ಸೊ ಎ ಕ್ಲೋಜರ್ ಅಂತ ಅಂದ್ರೆ ಎ ಯೂನಿಯನ್ ಎ ಡ್ಯಾಶ್, ಇದು ಗೊತ್ತಿಲ್ಲ. ಸೊ ನಿಮಗೆ ಫಾರ್ಮುಲಾ ಮೇಜರ್ ಆಗಿ ಯೂಸ್ ಮಾಡೋದು ಐಸೋಲೇಟ್ ಪಾಯಿಂಟ್ಸ್ ಇದನ್ನು ಯೂಸ್ ಮಾಡ್ತೀವಿ, ಕ್ಲೋಜರ್ಗೆ ಯೂಸ್ ಮಾಡ್ತೀವಿ. ಮತ್ತೆ ಲಿಮಿಟ್ ಪಾಯಿಂಟ್ಸ್ ಅಂತ ಅಂದ್ರೆ ಈಗ ಒಂದ್ ಸೆಟ್ ನ ಕ್ಲೋಸ್ಡ್ ಅಂತ ಅನ್ನಕ್ಕೆ ನಾನು ಒಂದು ರಿಲೇಶನ್ಶಿಪ್ ಹೇಳಿದ್ದೆ. ಒಂದ್ ಸೆಟ್ ನ ಕ್ಲೋಸ್ಡ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕಂತಂದ್ರೆ ಮೇಜರ್ ಆಗಿ ಹೇಳ್ತೀನಿ ನೋಡಿ, ಆ ರಿಲೇಶನ್ಶಿಪ್ A ಜಾಸ್ತಿ is ಯೂಸ್ equal ಮಾಡ್ತೀವಿ. to A dash. ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಎ ಅಂತ ಹೇಳ್ಬೇಕು. ಅಂದ್ರೆ ಎ ಕಂಟೈನ್ಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್ಸ್ ಅಂತ. ಇದನ್ನ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಆಗಿ ಯೂಸ್ ಮಾಡ್ತೀವಿ ನಾವು, ಓಕೆನಾ. ಸೊ ಅಂದ್ರೆ ಎ ಈಸ್ ಕ್ಲೋಸ್ಡ್ ಅಂತ ಇದು ಒಂದು ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಒಂದು ಸೆಟ್ ಕ್ಲೋಸ್ಡ್ ಅಂತ ಹೇಳ್ಬೇಕಂತ ಅಂದ್ರೆ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಗಳು ಕೂಡ ಏನಲ್ಲಿ ಒಳಗಡೆನೆ ಇರಬೇಕು, ಓಕೆನಾ. ದೇರ್ ಎಕ್ಸಿಸ್ಟ್ ಅ ಪಾಯಿಂಟ್ ವಿಚ್ ಇಸ್ ಅ ಲಿಮಿಟ್ ಪಾಯಿಂಟ್, ಇಟ್ ಇಸ್ ಔಟ್ ಸೈಡ್ ಎ ಅಂತ ಅಂದಾಗ ಅದನ್ನ ಕ್ಲೋಸ್ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ಓಪನ್ ಇನ್ನೊಂದು ಏನ್ ಯೂಸ್ ಮಾಡ್ತೀವಿ, ಓಪನ್ಗೂ ಹೇಳಿದ್ದೆ. ಓಪನ್ಗೆ ಇಂಟೀರಿಯರ್ ಯೂಸ್ ಮಾಡ್ಕೊಂಡು ಹೇಳ್ತಿದ್ವಿ. ಹೆಂಗೆ? ಸೊ ಎ ಇಂಟೀರಿಯರ್ ಈಸ್ ಈಕ್ವಲ್ ಟು ಏನ್ ಬರಬೇಕು, ಎ ಬರಬೇಕು, ಓಕೆನಾ. ಸೊ ಅವಾಗ ಏನಂತ ಕೇಳ್ತೀವಿ ನಾವು, ಓಪನ್ ಅಂತ ಕರಿತೀವಿ. ಸೊ ಇದು ಓಪನ್ ಕ್ಲೋಸ್ ಹೇಳೋದಕ್ಕೆ ಈ ಎರಡು ದಾರಿಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ದೀಸ್ ಆರ್ ದ ಪಾತ್ಸ್. ಅಂದ್ರೆ ಕ್ಲೋಸ್ ಅಂತ ಹೇಳೋದಕ್ಕೆ ಹೆಂಗ್ ಯೂಸ್ ಮಾಡ್ತೀವಿ, ಓಪನ್ ಹೇಳೋದಕ್ಕೆ ಹೆಂಗ್ ಯೂಸ್ ಮಾಡ್ತೀವಿ ಅಂತ. ಮತ್ತೆ ಇನ್ನೊಂದು ಐಸೋಲೇಟೆಡ್ ಪಾಯಿಂಟ್ಸ್ ಫಾರ್ಮುಲಾ ಹೆಂಗ್ ಗೊತ್ತೈತಿ ನಿಮ್ಗೆ? ಐಸೋಲೇಟೆಡ್ ಆಫ್ ಎ ಅಂದ್ರೆ ಎ ಮೈನಸ್ ಎ ಡ್ಯಾಶ್, ಓಕೆನಾ. ಸೊ ಇನ್ನೊಂದು ಕ್ಲೋಜರ್ಗೆ ಹೆಂಗ್ ಯೂಸ್ ಮಾಡಿದ್ವಿ? ಕ್ಲೋಜರ್ ಇಸ್ ಈಕ್ವಲ್ ಟು ಎ ಯೂನಿಯನ್ ಎ ಡ್ಯಾಶ್, ಓಕೆನಾ. ಸೊ ಇಷ್ಟನ್ನ ನೀವು ಜಾಸ್ತಿ ಫ್ರೀಕ್ವೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಜಾಸ್ತಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು, ಓಕೆನಾ. ಸೊ ಒಂದ್ ಸೆಟ್ ಓಪನ್ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾವು ಇಂಟೀರಿಯರ್ ಕಂಡಿಡ್ತೀವಿ. ಇಂಟೀರಿಯರ್ ಕಂಡಿಡ್ಬಿಟ್ಟು ಅದು ಹೇಗೆ ಈಕ್ವಲ್ ಇಲ್ಲ ಅಂತಂದ್ರೆ ಓಪನ್ ಅಲ್ಲ, ಮುಗಿದೋಯ್ತು ಅಷ್ಟೇ. ಸೊ ಇಷ್ಟ ಆಯ್ತು. ಇದಾದ ನಂತರ ನೆಕ್ಸ್ಟ್ ಒಂದ್ ಸ್ವಲ್ಪ ರಿಸಲ್ಟ್ಸ್ ಬರ್ತವೆ, ಅದಾದ್ಮೇಲೆ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ಸೊ ಬೊಲ್ಜನ್-ವೆಸ್ಟರ್ಸ್ ಥಿಯರಮ್ ಫಾರ್ ಸೆಟ್ಸ್ ಅಂತ ಇದೆ. ಸೊ ಇದು ಇದು ಸೆಟ್ಸ್ಗೆ ಇದೇ ಥಿಯರಮ್ ನಮಗೆ ಸೀಕ್ವೆನ್ಸ್ ಅಲ್ಲೂ ಬರುತ್ತೆ. ಸೊ ಬೊಲ್ಜನ್-ವೆಸ್ಟರ್ಸ್ ಥಿಯರಮ್ ಫಾರ್ ಸೀಕ್ವೆನ್ಸ್ ಅಂತ, ಬಿಕಾಸ್ ಸೀಕ್ವೆನ್ಸ್ ಇಸ್ ಆಲ್ಸೋ ಎ ಸೆಟ್ ಅಲ್ವಾ. ಸೊ ಏನ್ ಹೇಳ್ತಿದೆ ಅಂತಂದ್ರೆ ಇದೊಂದು ನೆನ್ಪಿಟ್ಗಳು ಅಷ್ಟೇ. ಸೊ ಸ್ಟೇಟ್ಮೆಂಟ್ ಕೇಳಿದ್ರು ಕೇಳ್ಬೋದು ಅವರು. ಸೊ ಎವ್ರಿ ಇನ್ಫೈನೈಟ್ ಬೌಂಡೆಡ್ ಸಬ್ಸೆಟ್ ಆಫ್ ಆರ್ ಆಸ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತಾರೆ. ಇಷ್ಟೇ ನೆನ್ಪಿಟ್ಕೋಬೇಕು ನೀವು. ಇನ್ಫೈನೈಟ್ ಪ್ಲಸ್ ಬೌಂಡೆಡ್ ಇಸ್ ಈಕ್ವಲ್ ಟು ಏನು? ಲಿಮಿಟ್ ಪಾಯಿಂಟ್. ಎ ಲಿಮಿಟ್ ಪಾಯಿಂಟ್ ಆಸ್ ಎ ಲಿಮಿಟ್ ಪಾಯಿಂಟ್. ಇಷ್ಟೇ ಅನ್ಕೊಳ್ಳಿ. ಅಂದ್ರೆ ಒಂದು ಸೆಟ್ ಇನ್ಫೈನೈಟ್ ಆಗಿರ್ಬೇಕು ಮತ್ತೆ ಅದು ಬೌಂಡೆಡ್ ಆಗಿರ್ಬೇಕು, ಅಂದ್ರೆ ಆವಾಗ ಒಂದು ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತೆ ಅದಕ್ಕೆ ಅಂತ, ಓಕೆನಾ. ಸೀಕ್ವೆನ್ಸ್ ಅಲ್ಲಿ ಹೇಳ್ತಾನೆ, ಸೀಕ್ವೆನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ತುಂಬಾ ಸರಿ ಕೇಳ್ತಾನೆ. ಸೊ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಎ ಲಿಮಿಟ್ ಪಾಯಿಂಟ್ ಅಂತ ಕೇಳ್ತಾನೆ, ಎಸ್ ಅಂತ ಹೇಳ್ಬೇಕು ನೀವು, ಓಕೆನಾ. ಯಾಕಂತಂದ್ರೆ ಬೌಂಡೆಡ್ ಅಂದ್ರೆ ಸೀಕ್ವೆನ್ಸ್ ಅಂದ್ರೆ ಇಟ್ ಈಸ್ ಇನ್ಫೈನೈಟ್ ಆಬ್ವಿಯಸ್ಲಿ, ಹೌದಾ ಇಲ್ಲ? ನಾನು ಹಿಂಗೇನೋ ಹಿಂಗ್ ಬರಿತೀನಿ ಅಂತ ಅಂದ್ರೆ ಈಗ 1/n, n ಬಿಲಾಂಗ್ಸ್ ಟು n ಅಂತ ಬರಿತೀನಿ ಅಂದ್ರೆ ಆಬ್ವಿಯಸ್ಲಿ ದಿಸ್ ಇಸ್ ಇನ್ಫೈನೈಟ್, ಹೌದಾನೆ? Yes, Since sir. n is infinite, for each input, n ಗೆ n infinite values input ಕೊಡ್ಬೋದು, ಹಂಗಾಗಿ you will get infinite range, so that it is infinite. ಸೊ ಇದನ್ನೊಂದು ನೆನ್ಪಿಟ್ಕೊಳ್ಳಿ ಸ್ಟೇಟ್ಮೆಂಟ್. ಇನ್ಫೈನೈಟ್ ಬೌಂಡೆಡ್ ಎರಡು ಇದ್ರೆ ಅಟ್ಲೀಸ್ಟ್ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ.
ದಿಸ್ ಅ ಸ್ಟೇಟ್ಮೆಂಟ್. ಸೊ ಇದನ್ನೇ BW ಥಿಯರಮ್ ಅಂತ ಕರೀತಾರೆ ಸೆಟ್ಸ್. ಇದೇ ಥಿಯರಮ್ ಕ್ಯಾರಿ ಆಗುತ್ತೆ ಸೀಕ್ವೆನ್ಸ್ ಗಲ್ಲೂ ಕೂಡ. ಸೊ ಇನ್ನೊಂದು ಎರಡು ರಿಸಲ್ಟ್ಸ್ ಗಳಿದಾವೆ, ಇದು ನೋಡಿ. ಇಫ್ ಎ ಇಸ್ ಬೌಂಡೆಡ್ ಅಬೋ, ಇಫ್ ಎ ಇಸ್ ಬೌಂಡೆಡ್ ಅಬೋ, ಈಗ ನಾನು ಹೆಂಗೆ ಇಫ್ ಎ ಇಸ್ ಬೌಂಡೆಡ್ ಅಬೋ ಅಂತ ಹೇಳ್ತಿದ್ದೀನಿ ಅಂದ ತಕ್ಷಣ ನೀವೇನ್ ಮಾಡ್ಬೇಕು ಹೇಳಿ, ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಒಂದು ಬೌಂಡೆಡ್ ಅಬೋ ಸೆಟ್ ಹೆಂಗಿರುತ್ತೆ ಅಂತ. ಬೌಂಡೆಡ್ ಅಬೋ ಅಂದ್ರೆ ಏನ್ ಹೇಳಿ? supremum. Has a supremum. ಸುಪ್ರೀಮಮ್ ಇರಬೇಕು ಅಂತ. ಹೌದು. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ X less ಇರಬೇಕು. equal ಸೊ alpha. ಬೌಂಡೆಡ್ ಅಬೋ ಅಂತಂದ್ರೆ there exist some a, there exists some a belongs to R such that so x is less than or equal to a for all x belongs to the set A ಅಲ್ವಾ? ಸೊ ಈ ತರ ಅಂದ್ರೆ ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಅಂದ್ರೆ ಒಂದ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ, ಇನ್ನು ಆ ಸೆಟ್ ಅಲ್ಲಿ ಇರೋ ಪ್ರತಿಯೊಂದು ನಂಬರು ಕೂಡ ಆ ನಂಬರ್ ಗಿಂತ ಕಡಿಮೆ ಏನೇ ಇರ್ತವೆ ಅಂತ ಬೌಂಡೆಡ್ ಅಬೋ ಅಂದ್ರೆ. ಸೊ ದೆನ್ ಸುಪ್ರೀಮಮ್ ಎ ಅನ್ನೋದು ಏನಾಗಿರುತ್ತೆ, ವಾಟ್ ಇಸ್ ದ ಪಾಸಿಬಿಲಿಟಿ ಆಫ್ ಎ ಸುಪ್ರೀಮಮ್ ಅಂತ. ಸುಪ್ರೀಮಮ್ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಬೌಂಡೆಡ್ ಅಬೋ ಅಂತಂದ್ರೆ ಡೆಫಿನೆಟ್ಲಿ ದೇರ್ ಎಕ್ಸಿಸ್ಟ್ ಸುಪ್ರೀಮಮ್. ಅವ್ರು ಹೇಳ್ತಾರೆ ದೆನ್ ಸುಪ್ರೀಮಮ್ ಐದರ್ ಬಿಲಾಂಗ್ಸ್ ಟು ಎ, ದ ಪಾಸಿಬಿಲಿಟಿ ಆಫ್ ದ ಸುಪ್ರೀಮಮ್ ಈಸ್ ಬಿಲಾಂಗ್ಸ್ ಟು ಎ, ಇಲ್ಲ ಅಂದ್ರೆ ಅದು ಲಿಮಿಟ್ ಪಾಯಿಂಟ್ ಆಗಿರುತ್ತೆ. ಲಿಮಿಟ್ ಪಾಯಿಂಟ್ ಆಫ್ ಎ ಆಗಿರುತ್ತೆ. ದಟ್ ಓನ್ಲಿ ಟೂ ಪಾಸಿಬಿಲಿಟೀಸ್. ಬೌಂಡೆಡ್ ಅಬೋ ಅಂತಂದ್ರೆ 100% ಸುಪ್ರೀಮಮ್ ಇರುತ್ತೆ. ಸುಪ್ರೀಮಮ್ ಇದ್ರೆ ಆ ಸುಪ್ರೀಮಮ್ ನಿಮ್ಗೆ ಗೊತ್ತಿದೆ, ಸುಪ್ರೀಮಮ್ ಅನ್ನೋದು ಮೇ ಆರ್ ಮೇ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಹೌದಾ ಇಲ್ವಾ? ಈಗ ಸಪೋಸ್ ನೋಡಿ ಹಿಂಗ್ ಬರೋದ್ರಿ, ಈಗ 1, 5 ಅಂತ ಇದೆ. ವಾಟ್ ಇಸ್ ದ ಸುಪ್ರೀಮಮ್ ಆಫ್ ದಿಸ್? 5 does not belong. 5 does not belongs to a set. Okay, so but 5 is the limit point. Do you agree? Yes, sir. Yes, sir. 5 is the limit point of this. ಹಂಗಾಗಿ ಸೊ ಯಾವ್ದೇ ಒಂದು ಸೆಟ್ ಬೌಂಡೆಡ್ ಅಬೋ ಆಗಿದೆ ಅಂತ ಅಂದ್ರೆ ಅದಕ್ಕೆ ಸುಪ್ರೀಮಮ್ ಎಕ್ಸಿಸ್ಟ್ ಆಗುತ್ತೆ. ಆ ಸುಪ್ರೀಮಮ್ಗೆ ಎರಡು ಪಾಸಿಬಿಲಿಟಿ ಇರುತ್ತೆ, ಇಲ್ಲ ಐದರ್ ಬಿಲಾಂಗ್ಸ್ ಟು ಎ ಆಗಿರುತ್ತೆ, ಇಲ್ಲ ಅಂತಂದ್ರೆ ಇಟ್ ಇಸ್ ದ ಲಿಮಿಟ್ ಪಾಯಿಂಟ್ ಆಫ್ ಎ ಆಗಿರುತ್ತೆ. ಸೊ ದಿಸ್ ಇಸ್ ದ ಒನ್. ಸೊ ದಟ್ ಈಸ್ ಸುಪ್ರೀಮಮ್ ಎ ಬಿಲಾಂಗ್ಸ್ ಟು ಎ ಆರ್ ಸುಪ್ರೀಮಮ್ ಎ ಬಿಲಾಂಗ್ಸ್ ಟು ಎ ಡೆರೈವ್ಡ್ ಸೆಟ್ ಎ ಡ್ಯಾಶ್ ಅಂತ ಹೇಳ್ಬೋದು. ಅಥವಾ ನಮಗೆ ಗೊತ್ತಿದೆ ಎರಡರಲ್ಲೊಂದ್ರಲ್ಲಿ ಇದೆ ಅಂತಾರೆ ಡೆಫಿನೆಟ್ಲಿ ಸುಪ್ರೀಮ್ ಎ ಬಿಲಾಂಗ್ಸ್ ಟು ಎ ಕ್ಲೋಜರ್. ಬಿಕಾಸ್ ಎ ಕ್ಲೋಜರ್ ಡೆಫಿನೇಷನ್ ಏನು? All limit points set. ಎ ಯೂನಿಯನ್ ಎ ಡ್ಯಾಶ್ ಅಲ್ವಾ? ಅಂದ್ರೆ ಯಾವ್ದೋ ಒಂದು ಎಲಿಮೆಂಟ್ ಏನಲ್ಲಾದ್ರೂ ಇರ್ಬೋದು, ಇಲ್ಲ ಎ ಡ್ಯಾಶ್ ನಲ್ಲಾದ್ರೂ ಇರ್ಬೋದು ಅಂತಾರೆ ಡೆಫಿನೆಟ್ಲಿ ಅದ್ರ ಎರಡು ಯೂನಿಯನ್ ಅಂತ ಇದ್ದೇ ಇರುತ್ತಲ್ವಾ. ಸೊ 100% ಸುಪ್ರೀಮ್ ಎ ಕ್ಲೋಜರ್ ಅಲ್ಲಿ ಇದ್ದೇ ಇರುತ್ತೆ. ನೋಡಿ ಈ ಕ್ಲೋಜರ್ ಅಂತ ಏನಿದೆ ಗೊತ್ತಾ, ಇದು ದಿಸ್ ಇಸ್ ದ ಎಕ್ಸ್ಟ್ರೀಮಮ್ ಆಫ್ ದಿ ಸೆಟ್ ಅಂತ ಕರಿತೀವಿ. ಅಂದ್ರೆ ಆ ಸೆಟ್ದು ಇರೋದು ಒಂದು ಈಗ ಸಪೋಸ್ ಒಂದು ಅರ್ತ್ ಅಂತ ತಗೊಂಡ್ರೆ ಅರ್ತ್ಗೆ ಗ್ರಾವಿಟೇಷನಲ್ ಫೀಲ್ಡ್ ಇರುತ್ತೆ. ಸೊ ಗ್ರಾವಿಟೇಷನ್ ಫೀಲ್ಡ್ ಆಚೆ ಹೋದ್ಮೇಲೆ ಅರ್ತ್ ಏನು ಪ್ರಭಾವ ಇರಲ್ಲ. ಆ ತರ ಎ ಕ್ಲೋಜರ್ ಅನ್ನೋದು ಆ ತರ. ಓಕೆನಾ? ಎ ಕ್ಲೋಜರ್ ಆಚೆ ಹೋಯ್ತು ಅಂದ್ರೆ ಆ ಸೆಟ್ದು ಪ್ರಾಪರ್ಟೀಸ್ ಎಲ್ಲ ನಮ್ಗೆ ಮುಗ್ದೋಯ್ತು ಅನ್ನೋ ತರ. ಎ ಕ್ಲೋಜರ್ ಅನ್ನೋದು ಒಂದು ಎಕ್ಸ್ಟ್ರೀಮ್ ಇದು ಅಂತ. ಎ ಕ್ಲೋಜರ್ ಇಂದ ಆದ್ಮೇಲೆ ನಾವೇನು ಡಿಸ್ಕಸ್ ಮಾಡಕ್ಕಾಗಲ್ಲ. ಎ ಕ್ಲೋಜರೇ ಒಂದು ಎಂಡ್ ಇದು ಅಂತ, ಒಂಥರ ಫೀಲ್ಡ್ ತರ ಇದು. ಸೊ ಇಫ್ ಎ ಇಸ್ ಬೌಂಡೆಡ್ ಬಿಲೋ, ಸೇಮ್ ಲಾಜಿಕ್ ಇಲ್ಲೂ ವರ್ಕ್ ಆಗುತ್ತೆ. ಇಫ್ ಎ ಇಸ್ ಬೌಂಡೆಡ್ ಬಿಲೋ ದೆನ್ ಏನಾಗುತ್ತೆ? ಇನ್ಫಿಮಮ್ ಎಕ್ಸಿಸ್ಟ್ ಆಗುತ್ತಲ್ವಾ? Yes, sir. ಇನ್ಫಿಮಮ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದು ಪಾಸಿಬಿಲಿಟಿ ಆಫ್ ಇನ್ಫಿಮಮ್ ಏನಾಗುತ್ತೆ ಅಂದ್ರೆ ಐದರ್ ಬಿಲಾಂಗ್ಸ್ ಟು ಎ ಆಗಿರುತ್ತೆ ಆರ್ ಇಟ್ ಇಸ್ ಎ ಲಿಮಿಟ್ ಪಾಯಿಂಟ್ ಆಫ್ ಎ ಆಗಿರುತ್ತೆ. ಸೊ ಇನ್ಫಿಮಮ್ ಎ ಬಿಲಾಂಗ್ಸ್ ಟು ಎ ಆರ್ ಇನ್ಫಿಮಮ್ ಎ ಬಿಲಾಂಗ್ಸ್ ಟು ಎ ಡ್ಯಾಶ್. ಸೊ ಡೆಫಿನೆಟ್ಲಿ ಇನ್ಫಿಮಮ್ ಎ ಬಿಲಾಂಗ್ಸ್ ಟು ಎ ಕ್ಲೋಜರ್. ಸೇಮ್ ಲಾಜಿಕ್. ಇವೆರಡು ಸೇಮ್ ಒಂದೇ ಇದೆ. ಸುಪ್ರೀಮ್ ಒಂದು ಹೇಳ್ತಿದ್ದಾನೆ, ಇನ್ಫಿಮಮ್ ಒಂದು ಹೇಳ್ತಿದ್ದಾನೆ ಅಷ್ಟೇ. ಇಫ್ ಎ ಇಸ್ ಬೌಂಡೆಡ್ ಸೆಟ್, ಇದನ್ನು ಜನರಲೈಸ್ ಮಾಡ್ತಾನೆ ಈಗ ಅವನು. ಬೌಂಡೆಡ್ ಬಿಲೋ ಬೌಂಡೆಡ್ ಅಬೋ ಎರಡೂ ಆಗಿದೆ. ಎ ಇಸ್ ಎ ಬೌಂಡೆಡ್ ಸೆಟ್ ಆಗಿದೆ ಅಂತ ಅಂದ್ರೆ ದೆನ್ ಡೆಫಿನೆಟ್ಲಿ ಸುಪ್ರೀಮಮ್ ಅಂಡ್ ಇನ್ಫಿಮಮ್ ಬಿಲಾಂಗ್ಸ್ ಟು ಇಟ್ಸ್ ಕ್ಲೋಜರ್. ಕ್ಲೋಜರ್ ಅಲ್ಲಿ ಇದ್ದೇ ಇರ್ತವೆ. ನಿಮ್ಗೆ ಹೇಳಿದೀನಿ ಕ್ಲೋಜರೇ ದೊಡ್ಡದು ಎಲ್ಲದಕ್ಕಿಂತ, ಹೌದಲ್ವಾ? Yes, Yes, sir. sir. ನಾನೊಂದು ಸ್ಟೇಟ್ಮೆಂಟ್ಗಳನ್ನ ಬರೀತೀನಿ, ಅದು ಟ್ರೂನಾ ಫಾಲ್ಸ್ ಅಂತ ಹೇಳ್ಬೇಕು. ಅಂದ್ರೆ ನೀವು ಒಂದೊಂದು ಹೇಳಿದಾಗ ಅದ್ರ ರಿಸಲ್ಟ್ಗೆ ಡಿಸ್ಕಾರ್ಡ್ ಮಾಡಕ್ಕೆ ನಿಮ್ಗೆ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು. A dash is subset or equal to A.
ಟ್ರೂ ಆರ್ ಫಾಲ್ಸ್ ಅಷ್ಟೇ. True, sir. True, True. sir. True. ಟ್ರೂ. ಫಾಲ್ಸ್ ಅಂತ ಹೇಳ ನಾನೀಗ ಇದು. ನೀವು ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡಿ. ಅಂದ್ರೆ ಇದರ ಅರ್ಥ ಏನು, ನಾನು ಅಂತ ಹೇಳ್ತಿದ್ದೀನಿ, ಎ ಡ್ಯಾಶ್ ಅಂದ್ರೆ ಏನು, ಲಿಮಿಟ್ ಪಾಯಿಂಟ್ಸ್, Derived ಆಲ್ set ಲಿಮಿಟ್ is equal ಪಾಯಿಂಟ್, ಆಲ್ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಅಂತ ಇದರಪ್ಪ. ಸಬ್ಸೆಟ್ ಆರ್ ಈಕ್ವಲ್ ಟು ಅಂದ್ರೆ ಕಂಟೈನ್ಡ್ ಇನ್ ಅಂತ. ಸೊ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಅಂತ, ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಏನಲ್ಲಿ ಇದಾವೆ ಅಂತ ಈಸಿಯಾಗಿ ಹೇಳ್ಬೋದಲ್ಲ. ಹೆಂಗೆ ಈಗ ನೋಡಿ, ಇವಾಗಲೇ 1 by ತಗೊಂಡಿದ್ದ n. ಎಕ್ಸಾಂಪಲ್ ಹೇಳ್ಬೋದು. 1/5 ಲಿಮಿಟ್ ಪಾಯಿಂಟ್ಸ್. ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನು, Closed ಲಿಮಿಟ್ one. ಪಾಯಿಂಟ್ಸ್ ಹೇಳಿ. You were ಕ್ಲೋಸ್ಡ್ 1, ಕ್ಲೋಸ್ಡ್ 5 ಹೌದಾ? ಲಿಮಿಟ್ ಪಾಯಿಂಟ್ಸ್. ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ದಿಸ್. No, sir. Yes. No, one is a limit point, but one is Yes. not belongs to the set. So this is not true. ಇದು ಯಾವಾಗ ಟ್ರೂ ಆಗುತ್ತೆ ಅಂದ್ರೆ ಸೆಟ್ ಕ್ಲೋಸ್ ಆಗಿದ್ದಾಗ. Yes, sir. ಯಾಕಂದ್ರೆ ಸೆಟ್ ಕ್ಲೋಸ್, ಯಾಕಂದ್ರೆ ಕ್ಲೋಸ್ಡ್ ಡೆಫಿನಿಷನ್ ಇದು. ದಿಸ್ ಇಸ್ ದ ಡೆಫಿನಿಷನ್ ಆಫ್ ಕ್ಲೋಸ್ಡ್. ಕ್ಲೋಸ್ಡ್ ಅಂತಂದ್ರೆ ನಾನು ಹೇಳ್ಬೇಕಾದ್ರೆ ಅಲ್ಲಿ ಮುಂಚೆ ಏನು ಕಾಂಪ್ಲಿಮೆಂಟ್ ಈಸ್ ಓಪನ್ ಅಂತ ಹೇಳಿದ್ವಿ. ನಾವು ಸ್ಟ್ಯಾಂಡರ್ಡ್ ಆಗಿ ಡೆಫಿನೇಷನ್ ಯೂಸ್ ಮಾಡೋದೇ ಆಕ್ಚುಲಿ ತುಂಬಾ ಬುಕ್ಸ್ ಗಳಲ್ಲಿ ಇದನ್ನೇ ಡೆಫಿನೇಷನ್ ಗಳಾಗಿ ಯೂಸ್ ಮಾಡ್ತಾರೆ. ಏನಂತ, ಸೊ ಇಫ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ದೆನ್ ಎ ಇಸ್ ಕ್ಲೋಸ್ಡ್ ಅಂತ ಹೇಳ್ತಾರೆ. ಸೊ ಇದು ಟ್ರೂ ಅಲ್ಲ ಜನರಲ್ ಆಗಿ. ದಿಸ್ ಇಸ್ ಟ್ರೂ ಓನ್ಲಿ ವೆನ್ ಎ ಇಸ್ ಕ್ಲೋಸ್ಡ್. Closed. A interior is subset or equal to A. Subset sir. not always, but A open ಇದ್ದಾಗ equal ಆಗುತ್ತೆ. ಅಲ್ಲ ಹೇಳಿದ್ದು ಎ ಇಂಟೀರಿಯರ್ ಇದು. ಎ ಇಂಟೀರಿಯರ್ ಈ ಸಬ್ಸೆಟ್ ಆರ್ ಈಕ್ವಲ್ ಟು ಎ, ನಾಟ್ ಆಲ್ವೇಸ್ ಅಲ್ವಾ? ಎಕ್ಸಾಂಪಲ್ ಕೊಡಿ. Not always. Open interval 1. ಓಪನ್ Closed ಇಂಟರ್ವಲ್ 1. Closed 1. Open 2. ಕ್ಲೋಸ್ಡ್ 1 ಓಪನ್ 2. ಇದು ಇಂಟೀರಿಯರ್ ಹೇಳಿ. Open interval 1 2. ದೆನ್ ಡೆಫಿನೆಟ್ಲಿ ದಿಸ್ ಇಸ್ ಕಂಟೈನ್ಡ್ ಇನ್ ಎ ಅಲ್ವಾ? ದಿಸ್ ಇಸ್ ಎ ನೀವು ಹೇಳೋ ಪ್ರಕಾರ, ಅಂಡ್ ದಿಸ್ ಇಸ್ ವಾಟ್ ಎ ಇಂಟೀರಿಯರ್. ಡೆಫಿನೆಟ್ಲಿ ಎ ಇಂಟೀರಿಯರ್ ಇಸ್ ಕಂಟೈನ್ಡ್ ಇನ್ ಎ. Yes, sir. So this is always true. A interior is always contained in A. So ಇನ್ನೊಂದು A closure is equal to A dash. ಇದು No, sir. is this true? No. No, sir. Always ಪಾಸಿಬಲ್ ಇಲ್ಲ, ಸಮ್ಟೈಮ್ಸ್ ಪಾಸಿಬಲ್ ಇದೆ, ಹೌದಲ್ವಾ? ಈಗ ಅವ್ನು Yes, sir. ಕೇಳ್ತಾನೆ, ಸೊ ಎ ಬಾರ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಫಾರ್ ಸಮ್ ಎ ಅಂತ ಕೇಳ್ತಾನೆ. ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ? Correct, sir. For some A. ಫಾರ್ ಸಮ್ ಎ ಅಂತಂದ್ರೆ ಕರೆಕ್ಟ್, ನಾಟ್ ಆಲ್ವೇಸ್. ಸೊ ಒಂದು ಎಕ್ಸಾಂಪಲ್ ಕೊಡಿ, ಇದಕ್ಕೆ ಈಕ್ವಲ್ ಇರೋಂಥದ್ದು ಒಂದು ಎಕ್ಸಾಂಪಲ್ ಕೊಡಿ, ಈಕ್ವಲ್ ಇಲ್ಲದೆ ಇರೋದೊಂದು ಎಕ್ಸಾಂಪಲ್ ಕೊಡಿ. ಕ್ಲೋಜರ್ ಮತ್ತೆ ಲಿಮಿಟ್ ಪಾಯಿಂಟ್ಸ್ ಎರಡು ಈಕ್ವಲ್ ಇಲ್ಲದೆ ಇರುವಂಥದ್ದು. ಕ್ಲೋಸ್ಡ್ ಇಂಟರ್ವಲ್ ತಗೊಳ್ಳಿ. ಸೊ ಕ್ಲೋಸ್ಡ್ ಇಂಟರ್ವಲ್ 1,2 ತಗೊಳ್ಳಿ. ಕ್ಲೋಸ್ಡ್ ಇಂಟರ್ವಲ್ 1,2ಗೆ ಎ ಬಾರ್ ಏನಾಗುತ್ತೆ? Closed interval 1, 2. ಒಂದು ಕ್ಲೋಸ್ ಒಂದು ಇದೇ ಆಗುತ್ತೆ. ಎ ಡ್ಯಾಶ್ ಏನಾಗುತ್ತೆ? ಅದು ಕೂಡ ನಿಮ್ಗೆ ಕ್ಲೋಸ್ಡ್ ಇಂಟರ್ವಲ್ 1,2ನೇ ಬರುತ್ತೆ. ಸೊ ಇನ್ ದಿಸ್ ಕೇಸ್ ದೇ ಆರ್ ಈಕ್ವಲ್. ಓಕೆ, ನಾಟ್ ಈಕ್ವಲ್ ಇರುವಂತದ್ದು ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾಟ್ ಈಕ್ವಲ್ ಇರುವಂತದ್ದು 1/n ತಗೊಳ್ಳಿ. 1/n, n ಬಿಲಾಂಗ್ಸ್ ಟು n ಅಂತ ತಗೊಳ್ಳಿ, ಅಲ್ವಾ? ನಾವು ಟೆಲ್ ಮಿ ಎ ಡ್ಯಾಶ್ ಫಸ್ಟ್ ಹೇಳಿ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನು? ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೀನಿ, ಸಿಂಗಲ್ಟನ್ 0 ಅಂತ ಹೇಳಿದೀನಿ. 1/n ತುಂಬಾ ಇಂಪಾರ್ಟೆಂಟ್. 1/n ಗೆ ಸಿಂಗಲ್ಟನ್ 0 ಇರುತ್ತೆ ಲಿಮಿಟ್ ಪಾಯಿಂಟ್ಸ್. ಸೊ ಈಗ
ಎ ಕ್ಲೋಜರ್ಗೆ ಫಾರ್ಮುಲಾ ಇದೆ. ಈಗ ಎ ಕ್ಲೋಜರ್ ಕನ್ನಡಕ್ಕೆ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಎ ಕ್ಲೋಜರ್ಗೆ ಏನ್ ಫಾರ್ಮುಲಾ? ಎ ಕ್ಲೋಜರ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಯೂನಿಯನ್ ಎ ಎ ಡ್ಯಾಶ್. ಡ್ಯಾಶ್. ಸೊ ಎ ಅಂತ ಅಂದ್ರೆ ಇಟ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್. ಸೊ ಏನಾಗುತ್ತೆ ಕ್ಲೋಜರ್ ಅಂತ ಅಂದ್ರೆ 1/n ಯೂನಿಯನ್ ಸಿಂಗಲ್ಟನ್ 0 ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಸೊ ಎ ಡ್ಯಾಶ್ ಇಸ್ ನಾಟ್ ಈಕ್ವಲ್ ಟು ಎ ಕ್ಲೋಜರ್ ಹೌದಲ್ವಾ? ದಿಸ್ ಇಸ್ ನಾಟ್ ಆಲ್ವೇಸ್. ಸೊ ಈ ತರ ರಿಸಲ್ಟ್ಸ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. If A is a non-empty bounded above and closed, then supreme of A belongs to A ಅಂತ ಹೇಳ್ತಿದ್ದಾರೆ. ಬೌಂಡೆಡ್ ಅಬೋ ಇದೆ, ಯೋಚನೆ ಮಾಡಿ. ಬೌಂಡೆಡ್ ಅಬೋ ಅಂದ್ರೆ ಏನಿರುತ್ತೆ? ಸುಪ್ರೀಂ ಎಕ್ಸಿಸ್ಟ್. ಬೌಂಡೆಡ್ ಅಬೋ ಅಂತ ಅಂದ್ರೆ ಸುಪ್ರೀಮ್ ಇರುತ್ತೆ. ಮತ್ತೆ ಅದು ಕ್ಲೋಸ್ಡ್ ಇದೆ ಅಂತ ಅಂದ್ರೆ ಏನಾಗುತ್ತೆ? ಸುಪ್ರೀಮ್ ಎ ಬಿಲಾಂಗ್ಸ್ ಟು ಎ ಆಗಿರುತ್ತೆ. ಇದು ನೆನಪಿಟ್ಕೊಳ್ಳಿ. ಕ್ಲೋಸ್ಡ್ ಅಂತಂದ್ರೆ ಇಂಟರ್ವಲ್ ನೀವು ನೆನಪಿಸ್ಕೊಳ್ಳಿ, ಓಕೆನಾ? ಸೊ ಕ್ಲೋಸ್ ಇದೆ ಅಂತ ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಒಳಗಡೆನೆ ಇರುತ್ತೆ. ಯಾಕಿದು ಸುಪ್ರೀಮ್ ಎ ಬಿಲಾಂಗ್ಸ್ ಟು ಎ ಅಂತ ಹೇಳ್ತಿದೀವಿ ಅಂದ್ರೆ ಕ್ಲೋಸ್ಡ್ ಡೆಫಿನಿಷನ್ ಏನಂತ ಹೇಳಿದ್ವಿ ನಾವು? ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಅಂತ ಹೇಳಿದ್ವಿ ಅಲ್ವಾ? ಅಂದ್ರೆ ವಾಟ್ ಆರ್ ದ ಪಾಸಿಬಿಲಿಟೀಸ್ ಆಫ್ ಎ ಸುಪ್ರೀಮಮ್? ಈಗಿನ ಹೇಳಿದ್ದೆ ಪಾಸಿಬಿಲಿಟಿ ಸುಪ್ರೀಮಮ್ ಇಸ್ 2. ಒನ್ ಐದರ್ ಬಿಲಾಂಗ್ಸ್ ಟು ಎ ಆರ್ ಇಟ್ ಇಸ್ ಅ ಲಿಮಿಟ್ ಪಾಯಿಂಟ್ ಅಂತ ಹೇಳಿದ್ದೆ ಪ್ರೀವಿಯಸ್ ಥಿಯರಮ್, ಹೌದಾ ಇಲ್ಲ? ಈಗ ಅದ್ರ ಥಿಯರಮ್ ಪ್ರಕಾರ ಏನ್ ಹೇಳ್ತು? ಇಲ್ಲ ಅದು ಏನಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಇನ್ನ ಲಿಮಿಟ್ ಪಾಯಿಂಟ್ ಇರಬೇಕು. ಫಾರ್ ಎ ಸೆಟ್ ಕ್ಲೋಸ್ ಆಗಿರೋದ್ರಿಂದ, ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಆಗಿರೋದ್ರಿಂದ ಡೆಫಿನೆಟ್ಲಿ ಆ ಸುಪ್ರೀಮ್ ಏನಾಗಿರುತ್ತೆ? ಎ ಒಳಗಡೆ ಇದ್ದೇ ಇರುತ್ತೆ. ಅರ್ಥ ಆಯ್ತಲ್ವಾ? ಇದು ಪ್ರೂಫ್ ಗೊತ್ತಾಯ್ತಲ್ವಾ ಯಾವ ತರ ಮಾಡಿದ್ವಿ ಅಂತ? ಬೌಂಡೆಡ್ ಅಬೌವ್ ಕ್ಲೋಸ್ಡ್ ಇದ್ರೆ ನಾವು ಅದನ್ನ ಅವಾಗ ಸುಪ್ರೀಮ್ ಎಲ್ಲಿರುತ್ತೆ? ಎ ಒಳಗಡೆನೆ ಇರುತ್ತೆ. non-empty bounded below set and closed ಅಂತ ಅಂದ್ರೆ ಡೆಫಿನೆಟ್ಲಿ infimum belongs to A, obviously, because since a set is closed, all the limit points contained in A, therefore infimum belongs to A ಅಂತ. ಅಂದ್ರೆ ಇವೆಲ್ಲ ಸ್ವಲ್ಪ ಯಾರ್ಯಾರಿಗೆ ಅರ್ಥ ಆಗಲ್ಲ, ಸ್ವಲ್ಪ ಕೂಲಾಗಿ ಕುತ್ಕೊಂಡು ಯೋಚನೆ ಮಾಡಿ, ಸ್ವಲ್ಪ ವಿಜುವಲೈಸ್ ಮಾಡ್ಕೊಂತ ಹೋಗಿ. ನಿಮ್ಗೆ ಅದಕ್ಕೆ ಮೀನಿಂಗ್ ಗೊತ್ತಿರಲಿ ಅಂದ್ರೆ ಕ್ಲೋಜರ್ ಅಂತ ಅಂದ್ರೆ ಏನು, ಲಿಮಿಟ್ ಪಾಯಿಂಟ್ ಅಂದ್ರೆ ಏನು. ನೀವು ಒಂದೊಂದು ಎಕ್ಸಾಂಪಲ್, ಒಂದೊಂದು ಥಿಯರಮ್ ಓದ್ಬೇಕಾದ್ರೆ ಎಕ್ಸಾಂಪಲ್ಸ್ ತಗೊಂಡು ಓದಿ. ಈ ಥಿಯರಮ್ ಓದ್ತಿದ್ದೀರಾ ಅಂತಂದ್ರೆ ಒಂದು 3-4 ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಅದನ್ನ ಟ್ರೂ ಅಂತ ನೀವು ಇದನ್ನ ಮಾಡಕ್ ಟ್ರೈ ಮಾಡ್ತಾ ಹೋಗಿ. ಸೊ ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಥಿಯರಮ್ದು. ಮತ್ತೆ ಫಸ್ಟೇ ಥಿಯರಮ್ ಓದಿ ಇದನ್ನ ಮಾಡಕ್ಕಾಗಲ್ಲ ಅಬ್ಸ್ಟ್ರಾಕ್ಟ್ ಆಗಿ. ನೀವೇನ್ ಮಾಡಿ ಅಂದ್ರೆ ಒಂದು ಥಿಯರಮ್ಗೆ 4 ಎಕ್ಸಾಂಪಲ್ಸ್ ನೀವು ಇದೇ ತರ ಓದ್ತಾ ಬರಬೇಕು. ಸೊ ಎಕ್ಸಾಂಪಲ್ಸ್ ತಗೊಂಡಾಗಲೇ ಆ ಥಿಯರಮ್ ಅಪ್ಲಿಕಬಿಲಿಟಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. If A is bounded, then A dash and so derived set and closure are bounded ಅಂತ. A ಬೌಂಡೆಡ್ ಆಗಿದ್ರೆ ಇವೆರಡು ಕೂಡ ಬೌಂಡೆಡ್ ಆಗಿರ್ತವೆ. ಇದು ನೆನಪಲ್ಲಿ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಗೆ ಬೇರೆ ತರ ಡೆಫಿನೇಷನ್ ಇದೆ. ಓಪನ್ ಕವರಿಂಗ್ ಅದೆಲ್ಲ ಇದೆ, ಅದೆಲ್ಲ ಏನ್ ಬೇಡ. ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಒಂದು ಅದನ್ನ ಹೈನೆಬೋರಲ್ ಥಿಯರಮ್ ಅಂತ ಕರೀತಾರೆ. ಸೊ ಹೈನೆಬೋರಲ್ ಥಿಯರಮ್ ಅಂತ, ಎ ಸಬ್ಸೆಟ್ ಆಫ್ ಆರ್ ಇಸ್ ಕಾಂಪ್ಯಾಕ್ಟ್. ದಿಸ್ ಇಸ್, ಯಾಕೆ ಇದನ್ನ ಹೇಳ್ತಿದೀವಿ ಅಂತಂದ್ರೆ ದಿಸ್ ಇಸ್ ಅನ್ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್. ಸೊ ಇಫ್ ಅಂಡ್ ಓನ್ಲಿ ಇಫ್ ಇರೋದ್ರಿಂದ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೋದು, ಇಫ್ ಅಂಡ್ ಓನ್ಲಿ ಇಫ್ ಇಟ್ ಇಸ್ ಕ್ಲೋಸ್ಡ್ ಅಂಡ್ ಬೌಂಡೆಡ್. ಕ್ಲೋಸ್ಡ್ ಬೌಂಡೆಡ್ ಇತ್ತು ಅಂತಂದ್ರೆ ಕಾಂಪ್ಯಾಕ್ಟ್. ಓಕೆ, ದಿಸ್ ಇಸ್ ಇಫ್ ಅಂಡ್ ಓನ್ಲಿ ಇಫ್. ಅಂದ್ರೆ ಒಂದು ಸೆಟ್ ನ ಕಾಂಪ್ಯಾಕ್ಟ್ ಅಂತ ನಾವು ಪ್ರೂವ್ ಮಾಡ್ಬೇಕಂದ್ರೆ ನಾನು ಏನೇನ್ ತೋರಿಸ್ಬೇಕು? ಫಸ್ಟ್ ಅದು ಕ್ಲೋಸ್ಡ್ ಅಂತ ಹೇಳ್ಬೇಕು, ಬೌಂಡೆಡ್ ಅಂತ ಹೇಳ್ಬೇಕು. ಓಕೆನಾ? ಸೊ ಅಲ್ಲಿಗೆ ಮುಗಿದೋಯ್ತು ಅಷ್ಟೇ. ಓಕೆನಾ? ಈಗ ಒಂದೆರಡು ಸೆಟ್ ಹೇಳ್ತೀನಿ, ಓಕೆನಾ? ಸೊ ಅದು ಕಾಂಪ್ಯಾಕ್ಟ್ ಅಂತ ಹೇಳ್ಬೇಕು. ಈಗ ಸೆಟ್ ಎ ಇಸ್ ಈಕ್ವಲ್ ಟು 1, 2 ಕ್ಲೋಸ್ ಇದೆ ಅಂತ ಅನ್ಕೊಳ್ಳೋಣ. ನೌ ಈಸ್ ದಿಸ್ ಕಾಂಪ್ಯಾಕ್ಟ್? ನೋ ಸರ್. ಯಾಕಲ್ಲ? ಕ್ಲೋಸ್ಡ್ ಇಲ್ಲ. ಸೊ ನಾಟ್ ಕ್ಲೋಸ್ಡ್, therefore which implies ನಾಟ್ ಕಾಂಪ್ಯಾಕ್ಟ್. ಎರಡು ಆಗಿರ್ಬೇಕು. ಓಕೆನಾ? ಒಂದಾಗಿಲ್ಲ ಅಂದ್ರೂ ಅದಾಗಲ್ಲ ಕಾಂಪ್ಯಾಕ್ಟ್. ಸೊ ಎರಡನೇದು ಎ ಇಸ್ ಈಕ್ವಲ್ ಟು 1/n, n ಬಿಲಾಂಗ್ಸ್ ಟು n. ಕಾಂಪ್ಯಾಕ್ಟಾ? ನೋ ಸರ್. ಯಾಕೆ? ವಿಚ್ ಇಸ್ ನಾಟ್ ಬೌಂಡೆಡ್ ಬಿಲೋ. ನಾಟ್ ಬೌಂಡೆಡ್. ಯೋಚನೆ ಮಾಡಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ಲಿಮಿಟ್ ಪಾಯಿಂಟ್ ಅದ್ರಲ್ಲಿ ಇಲ್ಲ ಸರ್. ನೋ,
ಲಿಮಿಟ್ ಪಾಯಿಂಟ್ ಇದೆ ಬಟ್ ಇಟ್ ಇಸ್ ನಾಟ್ ಬಾಂಡೆಡ್. ಲಿಮಿಟ್ ಪಾಯಿಂಟ್ ಇಲ್ಲ ಸರ್ ಅಲ್ಲಿ. 0 is the limit point. It is not closed. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅಲ್ಲ, ನಿಮಗೂ ಇದು ದಿಸ್ ಇಸ್ ಬೌಂಡೆಡ್ ಆಕ್ಚುಲಿ. ದಿಸ್ ಸೆಟ್ ಇಸ್ ಬೌಂಡೆಡ್. ಯಾಕೆ ಬೌಂಡೆಡ್ ಇಲ್ಲ ಅಂತಿದಿರಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ವಾ, 1/n ಈಸ್ ಲೆಸ್ ದೆನ್ ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ 1/n ಆರ್ ಲೈಸ್ ಇನ್ ಬಿಟ್ವೀನ್ 0 and 1 ಅಲ್ವಾ? Yes, sir. ಫಾರ್ ಎನಿ n, ಇಫ್ ಚೂಸ್ ಎನಿ n, ಅಲ್ಲ ಇದಕ್ಕೆ ಸುಪ್ರೀಂ ಎಕ್ಸಿಸ್ಟ್ ಆಗುತ್ತಲ್ವಾ? ವಾಟ್ ಇಸ್ ಸುಪ್ರೀಮಮ್? 1. ಸುಪ್ರೀಮ್ ಆಫ್ ದಿ ಸೆಟ್. ಸುಪ್ರೀಂ ಕಂಡಿದ್ದು ಹೇಳ್ಕೊಟ್ಟಿದ್ದೀನಿ, ಎಷ್ಟೊಂದ್ ಸರಿ ಹೇಳ್ಕೊಟ್ಟಿದ್ದೀನಿ. ಸುಪ್ರೀಮ್ Yes, ಇಸ್ sir. 1 ಅಂಡ್ ಇನ್ಫಿಯಮ್ ಇಸ್ 0 ಅಂತ ಹೇಳ್ಕೊಟ್ಟಿದೀವಿ. ಅದು ಇನ್ಫಿಯಮ್ ಸುಪ್ರೀಮ್ ಎಕ್ಸಿಸ್ಟ್ ಆಗ್ತಿದೆ ಅಂತಂದ್ರೆ ಬೌಂಡೆಡ್ ಅಲ್ವಾ? Yes, sir. ಸೊ ಇಟ್ ಈಸ್ ಬೌಂಡೆಡ್. ಇದು ಬೌಂಡೆಡ್. ಬಟ್ ಲಿಮಿಟ್ ಪಾಯಿಂಟ್ಸ್ ಹೇಳಿ, Not ಯಾರೋ closed. ಸರ್ ಹೇಳಿದ್ರು. ಸೂಪರ್. ಸೊ ಲಿಮಿಟ್ ಪಾಯಿಂಟ್ಸ್ ಈಸ್ Singleton 0. ಸಿಂಗಲ್ಟನ್ 0 ಬರುತ್ತೆ. 0 ಡಸ್ ನಾಟ್ ಬಿಲಾಂಗ್ಸ್ ಟು belongs to ಎ. A. ಅಂದ್ರೆ ನಮಗೆ ಕ್ಲೋಸ್ಡ್ ಡೆಫಿನಿಷನ್ ಏನ್ ಹೇಳಿತ್ತು? ಆಲ್ ದ ಲಿಮಿಟ್ ಪಾಯಿಂಟ್ಸ್ ಏನ್ ಬರ್ತವೆ, ಆಲ್ Yes. ಆರ್ in set A, so should belongs to the set. So since A does not belongs to the set, ಓಕೆನಾ, ಸೊ ಹಂಗಾಗಿ ಏನಂತ ಹೇಳ್ಬೋದು, ನಾಟ್ ಕ್ಲೋಸ್ಡ್ ಅಂತ ಹೇಳ್ಬೋದು. ಆಲ್ದೋ ಇಟ್ ಈಸ್ ಬೌಂಡೆಡ್ ಬಟ್ ಇಟ್ ಈಸ್ ನಾಟ್ ಕ್ಲೋಸ್ಡ್, ದೇರ್ಫೋರ್ ಇಟ್ ಈಸ್ ಏನು, Not compact. Compact. ನಾಟ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೇಕು. ಕ್ಲಿಯರಾ? ಸೊ ಇನ್ನೊಂದೆರಡು ಎಕ್ಸಾಂಪಲ್. ನೌ ಟೆಲ್ ಮಿ, ವಾಟ್ ಅಬೌಟ್ n? ಡಸ್ n is compact? Not bounded, sir. No ಅಂದ್ರೆ why not bounded? Yes, so n is not bounded, so not compact. n is not compact. Okay, with reason ಹೇಳ್ತಾ ಹೋಗಿ. R No, sir, it is not closed. it is closed. Closed, it is, sir. ನಾನು ಹೇಳಿದ ಈ ರಿಸಲ್ಟ್ ಈಗ ನೋಡಿ, ಇಂಥವೆಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮಗೆ ರೀಕಾಲ್ಸ್ ಆಗ್ತಾವೆ ರಿಸಲ್ಟ್ಸ್ ಗಳೆಲ್ಲ. R and phi are the only sets which are both open and closed. Closed. Yes, sir. R ಮತ್ತೆ phi ಬಂದ್ಬಿಟ್ಟು ಅವು ಕ್ಲೋಸ್ ಆಗಿರ್ತವೆ, ಓಪನ್ ಆಗಿರ್ತವೆ. ಸೊ ಬಟ್ ಇಟ್ ಈಸ್ ನಾಟ್ ಬೌಂಡೆಡ್, ಸೊ ಇಟ್ ಈಸ್ ಆಲ್ಸೋ ನಾಟ್ ಕಾಂಪ್ಯಾಕ್ಟ್. ಯಾಕೆ ಕಾಂಪ್ಯಾಕ್ಟ್ ಅಲ್ಲ ಅನ್ನೋದಕ್ಕೆ ಇಲ್ಲ ಪಾಸಿಬಿಲಿಟಿ ಏನಾಗಿರುತ್ತೆ, ಇಲ್ಲ ಅದು ಬೌಂಡೆಡ್ ಆಗಿರಲ್ಲ, ಇದು ಕ್ಲೋಸ್ ಆಗಿರಲ್ಲ. ಕ್ಯೂ Same reason. ಇದು ಕೂಡ ಆಗಲ್ಲ, ಯಾಕಂದ್ರೆ ನಾಟ್ ಬೌಂಡೆಡ್ ಅಲ್ವಾ? Closed, not closed. ನಾಟ್ ಕ್ಲೋಸ್ಡ್ ಬಟ್ ಬೌಂಡೆಡ್ ಅಲ್ಲ, ಅದು ಅಷ್ಟೇ. ಓಕೆನಾ? ಕ್ಲಿಯರ್ ಆಯ್ತಲ್ಲ ಒಂದು ಸೆಟ್ ನ ಕಾಂಪ್ಯಾಕ್ಟ್ ಹೇಳೋದು? Yes, sir. Yes, sir. ಈಗ ನಿಮಗೆ ಕ್ವಶನ್ ಇಷ್ಟು ಈಸಿ ಕೊಡಲ್ಲ ಅವ್ರು ಎಕ್ಸಾಮ್ ಅಲ್ಲಿ. ಓಕೆನಾ? ಅವನೇನ್ ಮಾಡ್ತಾನೆ, ಈ ತರ ಕ್ವಶನ್ಸ್ ಗಳನ್ನ ಕೊಡ್ತಾನೆ. ಅಂದ್ರೆ ನೀವು ಆ ಸೆಟ್ಗೆ ಲಿಮಿಟ್ ಪಾಯಿಂಟ್ ನ ಕಂಡುಹಿಡಿಬೇಕು. ಮೇಜರ್ಲಿ ಲಿಮಿಟ್ ಪಾಯಿಂಟ್ ರೀ, ಇನ್ನೇನಿಲ್ಲ. ಲಿಮಿಟ್ ಪಾಯಿಂಟ್ ಮೇಲೆನೆ ನಾವೆಲ್ಲ ಹೇಳೋದು. ಈಗ ಲಿಮಿಟ್ ಪಾಯಿಂಟ್ ಇತ್ತು ಅಂತ ಅಂದ್ರೆ ನಾವೇನಂತ ಹೇಳ್ಬೋದು, ಕ್ಲೋಸ್ ಹೌದಾ ಇಲ್ವಾ ಅಂತ ಹೇಳ್ಬೋದು, ಟಕ್ ಅಂತ ಹೇಳ್ಬೋದು ಕ್ಲೋಸ್ ಇದೆಯೋ ಇಲ್ಲೋ ಅಂತ. ಸೊ ಅದರಿಂದಾನೇ ನಾವು ಕ್ಲೋಸ್ ಇದ್ರೆ ಅದು ಕಾಂಪ್ಯಾಕ್ಟ್ನೆಸ್ ನಾವು ಟಕ್ ಅಂತ ಹೇಳ್ಬಿಡ್ಬೋದು. ಬೌಂಡೆಡ್ನೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಚೆಕ್ ಮಾಡೋದು ಹೆಂಗೆ ಅಂತ. ನಾನು ಫಸ್ಟ್ ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ತಾನೆ, ಬೌಂಡೆಡ್ನೆಸ್ ಹೆಂಗ್ ಚೆಕ್ ಮಾಡೋದು. ಇನ್ಫಿಯಮ್ ಇದೆಯಾ ಸುಪ್ರೀಮ್ ಇದೆಯಾ ನೋಡಬೇಕು. ಎರಡು ಇತ್ತು ಅಂದ್ರೆ ಬೌಂಡೆಡ್. Bounded. ಸೊ ಎವ್ರಿ ನಾನ್ ಎಂಪ್ಟಿ ಫೈನೈಟ್ ಸೆಟ್ ಇಸ್ ಕಾಂಪ್ಯಾಕ್ಟ್ ಅಂತ ಹೇಳ್ತಿದ್ದಾರೆ. ಒಪ್ಕೋತೀರಾ? ಯಾಕೆ ಅಂದ್ರೆ ಸಪೋಸ್ ಇಫ್ ಯು ಟೇಕ್ ಎನಿ ಸೆಟ್ 1 2 3 4, A is closed. A is closed ಅಂತ ಹೇಳ್ತೀವಿ. ಸೊ ಅಂಡ್ ಡೆಫಿನೆಟ್ಲಿ ಆಲ್ ದ ದಿಸ್ ಇಸ್ ಬೌಂಡೆಡ್ ಸೆಟ್. ಎವ್ರಿ ಫೈನೈಟ್ ನಾನ್ ಎಂಪ್ಟಿ ಫೈನೈಟ್ ಸೆಟ್ ಇಸ್ ಬೌಂಡೆಡ್ ಅಂತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಆಲ್ ದ ವ್ಯಾಲ್ಯೂಸ್ ಹಿಯರ್ ಆರ್ ಲೈಸ್ ಇನ್ ಬಿಟ್ವೀನ್ 0 and 4 for all x belongs to A. So 1 is the infimum and 4 is supremum. It is bounded. So it is closed and bounded. Therefore A is compact. Therefore I say a statement, a non-empty finite set is compact. Closed interval A comma B, so A is less than B is compact. Clearly A is closed and bounded, A is compact. So N, Z, Q, QC, R are not compact. Okay. So 1 by N, N belongs to N, ಇದನ್ನು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಸೊ ದಿಸ್ ಇಸ್ ನಾಟ್ ಕಾಂಪ್ಯಾಕ್ಟ್. ಯಾಕಂತ ಅಂದ್ರೆ ಕ್ಲಿಯರ್ಲಿ ದಿಸ್ ಇಸ್ ಬೌಂಡೆಡ್, ಬಟ್
ಎ ಡ್ಯಾಶ್ ಬಂದ್ಬಿಟ್ಟು ಸಿಂಗಲ್ಟನ್ 0 ಬರ್ತಾ ಇದೆ. ದಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು ಎ ಇಸ್ ನಾಟ್ ಕ್ಲೋಸ್ಡ್, ದೇರ್ಫೋರ್ ಎ ಇಸ್ ನಾಟ್ ಕಾಂಪ್ಯಾಕ್ಟ್. ಅರ್ಥ ಆಯ್ತಲ್ವಾ? Yes, sir. ಸೊ ಒಂದೆರಡು ರಿಸಲ್ಟ್ ಕಾಂಪ್ಯಾಕ್ಟ್ ಒಂದೆರಡು ರಿಸಲ್ಟ್ ಇದಾವೆ, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಅಂದ್ರೆ ಕಾಂಪ್ಯಾಕ್ಟ್ ರಿಸಲ್ಟ್ಗಳು ಹೆಂಗೆ ವರ್ಕ್ ಆಗ್ತವೆ ಅಂತ ಅಂದ್ರೆ, ನಾವು ಕ್ಲೋಸ್ಡ್ ರಿಸಲ್ಟ್ಗಳು ನೋಡಿದೀವಿ ಗೊತ್ತಾ? ಕ್ಲೋಸ್ಡ್ ಸೆಟ್ಗೆ ಪ್ರಾಪರ್ಟೀಸ್ ಆಫ್ ಕ್ಲೋಸ್ಡ್ ಸೆಟ್ಸ್ ಅಂತ ರಿಸಲ್ಟ್ಸ್ ಅಲ್ಲಿ ಓದಿದ್ವಿ. ಆಲ್ಮೋಸ್ಟ್ ಆ ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ ಈ ವರ್ಕ್ ಆಗ್ತವೆ, ಬಟ್ ಎಲ್ಲ ವರ್ಕ್ ಆಗಲ್ಲ. ಒಂದೆರಡು ನೋಡಿ ಸುಮ್ಮನೆ. ಎ ಇಸ್ ಕ್ಲೋಸ್ಡ್ ಸಬ್ಸೆಟ್ ಆಫ್ ಎ ಕ್ಲೋಸ್ಡ್ ಸಬ್ಸೆಟ್ ಆಫ್ ಕಾಂಪ್ಯಾಕ್ಟ್ ಸೆಟ್ ಇಸ್ ಕಾಂಪ್ಯಾಕ್ಟ್. ಓಕೆನಾ? ಸೊ ಒಂದು ಕ್ಲೋಸ್ಡ್ ಸಬ್ಸೆಟ್ ಇದೆ ಆಫ್ ಎ ಕಾಂಪ್ಯಾಕ್ಟ್ ಸೆಟ್. ಯಾವುದೋ ಒಂದು ಕಾಂಪ್ಯಾಕ್ಟ್ ಸೆಟ್ ಅಲ್ಲಿ ಒಂದು ಕ್ಲೋಸ್ಡ್ ಸಬ್ಸೆಟ್ ತಗೊಂಡಾಗ ಅದು ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ. ಹೆಂಗೆ ಜಸ್ಟಿಫೈ ಮಾಡ್ತೀರಾ ಇದನ್ನ? ಈಗ ಯಾವುದೋ ಒಂದು ಕಾಂಪ್ಯಾಕ್ಟ್ ಸೆಟ್, ಯಾವುದೋ ಒಂದು ಕಾಂಪ್ಯಾಕ್ಟ್ ಇದೆ ಅಂತ ಅಂದ್ರೆ, ಸೊ ಈಗ ಈಗ ಒಂದು ಕಾಂಪ್ಯಾಕ್ಟ್ ಸೆಟ್ ತಗೊಂಡಿದ್ದೀರಾ, ಓಕೆನಾ? ಇದು ಕಾಂಪ್ಯಾಕ್ಟ್ ಇದೆ. ಈಗ ಅದ್ರದ್ದು ಕ್ಲೋಸ್ಡ್ ಸಬ್ಸೆಟ್ ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಕಾಂಪ್ಯಾಕ್ಟ್ ಅಂತ ಹೇಳ್ತಿದೀವಿ ಅಂತಂದ್ರೆ ಅದು ಬೌಂಡೆಡ್ ಕೂಡ ಆಗಿರುತ್ತೆ ಅಲ್ವಾ? ಅಂದ್ರೆ ಇದು ಬೌಂಡೆಡ್ ಆಗಿರುತ್ತೆ. ಈಗ ಒಂದು ಸೆಟ್ ಬೌಂಡೆಡ್ ಆಗಿದೆ ಅಂತ ಅಂದ್ರೆ ಅದ್ರ ಸಬ್ಸೆಟ್ ಕೂಡ ಬೌಂಡೆಡ್ ಆಗಿರುತ್ತಲ್ವಾ? Yes. ಅದ್ರ ಸಬ್ಸೆಟ್ Yes, ಕೂಡ sir. ಬೌಂಡೆಡ್ ಆಗಿರುತ್ತೆ. ಈಗ ನಾವ್ ಹೇಳ್ತಿರೋದು ಇಲ್ಲಿ ಕ್ಲೋಸ್ಡ್ ಸಬ್ಸೆಟ್ ಅಂದ್ರೆ ಅದ್ರ ಸಬ್ಸೆಟ್ ನಮ್ಗೆ ಈಗ ಗೊತ್ತಾಯ್ತು ಬೌಂಡೆಡ್ ಆಗಿದೆ, ಅದ್ರ ಸಬ್ಸೆಟ್ ಬೌಂಡೆಡ್ ಆಗಿದೆ, ಮತ್ತೆ ಅವನೇ ಕೊಟ್ಟಿದ್ದಾನೆ ಕ್ಲೋಸ್ಡ್ ಅಂತ. ಕ್ಲೋಸ್ಡ್ ಸಬ್ಸೆಟ್ ಆಫ್ ಎ ಕಾಂಪ್ಯಾಕ್ಟ್ ಸೆಟ್ ಇಸ್ ಆಲ್ವೇಸ್ ಕಾಂಪ್ಯಾಕ್ಟ್. ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಅಗೇನ್ ಇಟ್ ಇದೆ ಕಾಂಪ್ಯಾಕ್ಟ್. ಅಂದ್ರೆ ಇಲ್ಲಿ ಅವನು ಬೌಂಡೆಡ್ನೆಸ್ ನ ಹೇಳಿಲ್ಲ, ನಾವು ಅದನ್ನ ಎತ್ಕೋಬೇಕಿದ್ರಿಂದ. ಕಾಂಪ್ಯಾಕ್ಟ್ ಸೆಟ್ ಅಂತ ಅಂದ್ರೆ ಬೌಂಡೆಡ್ ಆಗಿರುತ್ತೆ, ಅದ್ರ ಸಬ್ಸೆಟ್ ಆಫ್ ಎ ಬೌಂಡೆಡ್ ಸೆಟ್ ಇಸ್ ಬೌಂಡೆಡ್. ಹೌದಲ್ವಾ? Yes, sir. ಅಂದ್ರೆ ನಾನು ಒಂಥರ ಸ್ಟೋರಿ ತರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಅದನ್ನೆಲ್ಲ ಬರೆಯೋದ್ಕಿಂತನ ಹಿಂಗ್ ಈ ತರನೇ ಅರ್ಥ ಮಾಡ್ಕೊಳ್ಳಿ ನೀವು, ಓಕೆನಾ? ಸೊ ಕಾಂಪ್ಯಾಕ್ಟ್ ಸೆಟ್ ಅಂದ್ರೆ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಇರುತ್ತೆ. ಸೊ ಬೌಂಡೆಡ್ ಅಂತ ಅಂದ್ರೆ ಅದು ಸಬ್ಸೆಟ್ ಕೂಡ, ನಾವು ಸಬ್ಸೆಟ್ ಬಗ್ಗೆ ನಾವು ಮಾತಾಡ್ತಿರೋದು ಈಗ ಸಬ್ಸೆಟ್ ಬಗ್ಗೆ. ಸೊ ಸಬ್ಸೆಟ್ ಕೂಡ ಬೌಂಡೆಡ್ ಆಗಿರುತ್ತೆ. ಬೌಂಡೆಡ್ ಪ್ಲಸ್ ಅವನೇ ಕೊಟ್ಟಿದ್ದಾನೆ ಕ್ಲೋಸ್, ಬೌಂಡೆಡ್ ಪ್ಲಸ್ ಕ್ಲೋಸ್ ಅಂತ ಅಂದ್ರೆ ಇಟ್ ಈಸ್ ಆಲ್ಸೋ ಕಾಂಪ್ಯಾಕ್ಟ್. ಸೊ ಫೈನೈಟ್ ಯೂನಿಯನ್ ಆಫ್ ಕಾಂಪ್ಯಾಕ್ಟ್ ಸೆಟ್ಸ್ ಇಸ್ ಕಾಂಪ್ಯಾಕ್ಟ್. ಫೈನೈಟ್ ಯೂನಿಯನ್ ಆಫ್ ಕಾಂಪ್ಯಾಕ್ಟ್ ಸೆಟ್ಸ್ ಇಸ್ ಕಾಂಪ್ಯಾಕ್ಟ್ ಅಂತೆ. ಸೊ ಇದು ಕ್ಲೋಸ್ಡ್ ಇದರಲ್ಲೂ ನಾವು ಇದನ್ನ ಡಿಸ್ಕಸ್ ಮಾಡಿದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ಆರ್ಬಿಟ್ರರಿ ಇಂಟರ್ಸೆಕ್ಷನ್ ಆಫ್ ಕಾಂಪ್ಯಾಕ್ಟ್ ಸೆಟ್ ಇಸ್ ಕಾಂಪ್ಯಾಕ್ಟ್ ಅಂತ. ಸೊ ಈ ಮೂರು ರಿಸಲ್ಟ್ಸ್ ಗಳು ನೆನ್ಪಿಟ್ಕೊಳ್ಳಿ. ಇನ್ನೊಂದು ನೋಡಿ, ಇಫ್ ಎ ಪ್ಲಸ್ ಬಿ ಆರ್ ಕಾಂಪ್ಯಾಕ್ಟ್ ದೆನ್ if A and B are compact, then A plus B is also compact. A plus B ಡಿಫೈನ್ ಆಗೋದು ನಮಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ A plus how to define A plus B? A plus B, A belongs to B belongs to B. A plus B such that A belongs to A, B belongs to B. ಸೊ ಈ ತರ ಡಿಫೈನ್ ಮಾಡ್ತೀವಿ. ಸೊ A plus B ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಕೊಡ್ತಾನೆ ಅಂದ್ರೆ, ಇಫ್ ಎ ಅಂಡ್ ಬಿ ಆರ್ ಕ್ಲೋಸ್ಡ್ ಬೌಂಡೆಡ್ ಅಂತಂದ್ರೆ ಕ್ಲೋಸ್ಡ್ನೆಸ್ ಹೆಂಗ್ ಹೇಳ್ತೀರಾ, ಬೌಂಡೆಡ್ ಹೆಂಗ್ ಹೇಳ್ತೀರಾ? ಇಫ್ ಎ ಅಂಡ್ ಬಿ ಆರ್ ಬೌಂಡೆಡ್, ಎ ಪ್ಲಸ್ ಬಿ ಇಸ್ ಆಲ್ಸೋ ಬೌಂಡೆಡ್. ಸೊ ನಿಮಗೆ ಗೊತ್ತಿದೆ. ಸೊ ಹಂಗೇ ತರ ಇದು ಕಾಂಪ್ಯಾಕ್ಟ್ ಆಗುತ್ತೆ. ಸೊ ಎ ಬಿ ಕಾಂಪ್ಯಾಕ್ಟ್ ಆಗಿದ್ರೆ ಎ ಪ್ಲಸ್ ಬಿ ಕಾಂಪ್ಯಾಕ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಫ್ ಎ ಇಸ್ ಕಾಂಪ್ಯಾಕ್ಟ್ ಅಂಡ್ ಬಿ ಇಸ್ ಕ್ಲೋಸ್ಡ್, ದೆನ್ ಎ ಪ್ಲಸ್ ಬಿ ಇಸ್ ಕ್ಲೋಸ್ಡ್. ಇದು ನೆನಪಿರ್ಲಿ. ಎ ಇಸ್ ಕಾಂಪ್ಯಾಕ್ಟ್ ಆಗಿದೆ, ಬಿ ಇಸ್ ಕ್ಲೋಸ್ಡ್ ಆಗಿದೆ, ಎ ಪ್ಲಸ್ ಬಿ ಇಸ್ ಕ್ಲೋಸ್ಡ್. ನಾವು ಕ್ಲೋಸ್ಡ್ ಅಲ್ಲಿ ಓದಿದೀವಿ ಏನಂತ, ಎರಡು ಕ್ಲೋಸ್ಡ್ ಸೆಟ್ ಸಮ್ ಬಂದ್ಬಿಟ್ಟು ನೀಡ್ ನಾಟ್ ಬಿ ಕ್ಲೋಸ್ಡ್ ಅಂತ ಹೇಳಿದ್ವಿ. ಬಟ್ ಯಾವಾಗ ಎರಡು ಸಮ್ ಕ್ಲೋಸ್ ಆಗಿರುತ್ತೆ ಅಂದ್ರೆ ಅದು ಕಾಂಪ್ಯಾಕ್ಟ್ ಆಗಿದ್ದಾಗ. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಈ ತರ ಡೆಫಿನೇಷನ್ ಈ ತರ ಕೊಡದೇ ಇರ್ಬೋದು, ಇನ್ನೊಂಥರ ಹೆಂಗ್ ಕೊಡ್ತಾನೆ ಗೊತ್ತಾ? ನೋಡಿ, ಹಿಂಗ್ ಕೊಡ್ತಾನೆ ಅಂದ್ರೆ ಎ ಈಸ್ ಕ್ಲೋಸ್ಡ್ ಅಥವಾ ಎ ಈಸ್ ಬೌಂಡೆಡ್, ಎ ಈಸ್ ಬೌಂಡೆಡ್ and B is closed. ಹಿಂಗ್ ಕೊಡ್ತಾನೆ, A is bounded and B is closed, then A plus B is closed. ಕರೆಕ್ಟ್ ರಾಂಗ್? Wrong. ಕರೆಕ್ಟ್. ಇದೆಷ್ಟು ಇಲ್ಲೇ ಇದೆಯಲ್ಲ, ಪಕ್ಕದಲ್ಲೇ ಇದೆಯಲ್ಲ. ಈ ಸ್ಟೇಟ್ಮೆಂಟ್ ಪ್ರಕಾರ ಕರೆಕ್ಟ್ ಅದು. ಕಾಂಪ್ಯಾಕ್ಟ್ ಪ್ಲಸ್ ಕ್ಲೋಸ್ಡ್ ಎ ಪ್ಲಸ್ ಬಿ ನಲ್ಲಿ ಯಾವುದೇ ಒಂದೆರಡು ಸಮ್ ಆಫ್ ಟೂ ಸೆಟ್ಸ್ ಅಲ್ಲಿ ಒಂದು ಕ್ಲೋಸ್ ಆಗಿದ್ದು ಒಂದು ಕಾಂಪ್ಯಾಕ್ಟ್ ಆಗಿದ್ದು ಇನ್ನೊಂದು ಕ್ಲೋಸ್ ಆಗಿದ್ರೆ ಅದು ಕ್ಲೋಸ್.
ಸರ್ ಎ ಕ್ಲೋಸ್ಡ್ ಹೇಗೆ ಅಂತ ಸರ್ ಯಾವುದು ಎ ಕ್ಲೋಸ್ಡ್ ಹೇಗೆ ಅಂತ ಸರ್ ಇಲ್ಲಿ ಎ ಕ್ಲೋಸ್ಡ್ ಎ ಎ ಇಸ್ ಇಸ್ ಬೌಂಡೆಡ್ ಅಂತ ಬರ್ತಿದೆ ಅಷ್ಟೇ, ಅದು ಕ್ಲೋಸ್ಡ್ ಹೆಂಗಾಗುತ್ತೆ ಅಂತ. ಕಾಂಪ್ಯಾಕ್ಟ್ ಆಗ್ಬೇಕಾದ್ರೆ ಕ್ಲೋಸ್ಡ್ ಪ್ಲಸ್ ಬೌಂಡ್ ಇರಬೇಕಲ್ವಾ ಸರ್? ಕಾಂಪ್ಯಾಕ್ಟ್ ಮಾತ್ರ ಮಾತಾಡ್ತಿಲ್ಲ, ಕ್ಲೋಸ್ಡ್ ಬಗ್ಗೆ ಮಾತಾಡ್ತಿರೋದು. ಅಂದ್ರೆ ಇದೇ ಡೆಫಿನೆಟ್. ನಾನು ಕಾಂಪ್ಯಾಕ್ಟ್ ಇಲ್ಲೆಲ್ಲಾದ್ರೂ ಕಾಂಪ್ಯಾಕ್ಟ್ ಬಗ್ಗೆ ಮಾತಾಡಿದ್ದೀನ? ಇಲ್ಲೆಲ್ಲೂ ಕಾಂಪ್ಯಾಕ್ಟ್ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ನಾವು ಸ್ಟೇಟ್ಮೆಂಟ್ ನ ಯಾವ ತರ ಬೇರೆ ರೀತಿನಲ್ಲಿ ನಾವು ಕೇಳ್ಬೋದು ಅಂತ ಹೇಳ್ತಾ ಇರೋದು ನಾನು. ಈಗ ಇಲ್ಲಿ ಪ್ರಕಾರ ಅವನೇನ್ ಹೇಳ್ದ, ಎ ಇಸ್ ಕಾಂಪ್ಯಾಕ್ಟ್ ಅಂತ ಅವನೇ ಕೊಟ್ಟಿದ್ದಾನೆ. ಎ ಕಾಂಪ್ಯಾಕ್ಟ್ ಆಗಿದೆ. ಎ ಕಾಂಪ್ಯಾಕ್ಟ್ ಆಗಿದೆ ಅಂದ್ರೆ ಏನು? ಎ ಅನ್ನೋದು ಬೌಂಡೆಡ್ ಆಗಿದೆ ಪ್ಲಸ್ ಕ್ಲೋಸ್ಡ್ ಆಗಿದೆ. ಎ ಬೌಂಡೆಡ್ ಆಗಿದೆ, ಕ್ಲೋಸ್ಡ್ ಆಗಿದೆ. ಸೊ ಬಿ ಅನ್ನೋದು ಕ್ಲೋಸ್ಡ್ ಆಗಿದೆ. ಇಲ್ಲೇ ಇದೆಯಲ್ಲ, ಇಲ್ಲಿಂದ ಬೌಂಡೆಡ್ ಎತ್ಕೊಂಡೆ. ಸೊ ಎ ಅನ್ನೋದು ಬೌಂಡೆಡ್ ಆಗಿದೆ, ಬಿ ಅನ್ನೋದು ಕ್ಲೋಸ್ಡ್ ಆಗಿದೆ. ಓ, ನೀವು ಹೇಗೆ ಕ್ಲೋಸ್ಡ್ ಅಂತ ಹೆಂಗೆ ಹೇಳಿದ್ರಿ ಅಂತ ಹೇಳ್ತೀವಿ. ಅಲ್ಲಲ್ಲ, ನೀವೇನ್ ಹೇಳಿದ್ರಿ? ಇವಾಗ ಸರಿ ಎ ಬೌಂಡೆಡ್ ಆಗಿ ಬಿ ಕ್ಲೋಸ್ಡ್ ಆಗಿರೋ ಎ ಪ್ಲಸ್ ಬಿ ಇಸ್ ಹೌ ಇಟ್ ವಿಲ್ ಬಿ ಕ್ಲೋಸ್ಡ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಬೌಂಡೆಡ್ ಕಾಂಪ್ಯಾಕ್ಟ್ ಆಗಿದ್ರೆ ಮಾತ್ರ ಹೇಳ್ಬೋದಾ ಅಥವಾ ಹಿಂಗೂ ಹೇಳ್ಬೋದಾ ಅಂತ ಕೇಳ್ತೀವಿ. ಎ ಇಸ್ ಬೌಂಡೆಡ್. ಕಾಮ್ ಎರಡು ಆಗ್ಬೇಕಲ್ವಾ ಸರ್? ಎ ಬೌಂಡೆಡ್ ಆಗ್ಬೇಕು, ಕ್ಲೋಸ್ಡ್ ಆಗಿರ್ಬೇಕು. ಎಸ್ ಸರ್. ಬರೀ ನೀವು ಅಲ್ಲಿ ಒಂದೇ ಪ್ರಾಪರ್ಟಿ ಇರ್ತೀರಾ, ಬೌಂಡೆಡ್ ಅಷ್ಟೇ ಅಂತ, ಕ್ಲೋಸ್ಡ್ ಓಕೆ ಇಲ್ವಲ್ಲ. ಓಕೆ ಓಕೆ ಓಕೆ. ಇಲ್ಲ ಇಲ್ಲ, ಇದು ಹೇಳಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ, ಇದನ್ನ ಪ್ರೂವ್ ಮಾಡ್ಬಿಡೋಣ. ಎ ಇಸ್ ಬೌಂಡೆಡ್, ಬಿ ಇಸ್ ಕ್ಲೋಸ್ಡ್, ಎ ಪ್ಲಸ್ ಬಿ ಇಸ್ ಕ್ಲೋಸ್ಡ್ ಅಂತ ಮಾಡಕ್ಕಾಗಲ್ವಾ? ಒಂದೆರಡು ಎಕ್ಸಾಂಪಲ್ ತಗೊಂಡ್ಬಿಡೋಣ ಅಲ್ವಾ? ಇದು ಪ್ರಾಪರ್ಟಿ ಟ್ರೂನೆಸ್ ಚೆಕ್ ಮಾಡಕ್ಕೆ ಎಕ್ಸಾಂಪಲ್ಸ್. ಎ ಬೌಂಡೆಡ್ ಇರೋದು ಒಂದು ತಗೊಂಡ್ಬಿಡಿ, ಅದೊಂದು. ಬಿ ಇಸ್ ಕ್ಲೋಸ್ಡ್, ಎ ಪ್ಲಸ್ ಬಿ ಇಸ್ ಕ್ಲೋಸ್ಡ್ ಬರೋ ತರ. ಫಸ್ಟ್ ಇವಾಗ ನಾವು ಎ ಇಸ್ ಕ್ಲೋಸ್ಡ್ ಅಂತ ಪ್ರೂವ್ ಮಾಡ್ಬೇಕಾಗುತ್ತೆ ಸರ್. ನನಗೆ ಕಾಂಪ್ಯಾಕ್ಟ್ಗೆ ಹೋಗ್ದಂಗೆನೆ ನಾವ್ ಹಂಗೆ ನೋಡ್ತಾ ಇದೀನಿ. ಈಗ ಎ ಇಸ್ ಕ್ಲೋಸ್ಡ್ ಅಂತ ಪ್ರೂವ್ ಮಾಡೋದಕ್ಕೆ ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಇಲ್ಲ. ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಇದ್ದಿದ್ರೆ ನಮ್ಗೆ ಹಾಗೆ ಹೋಗ್ಬಿಡೋದು, ಪ್ರೂಫ್ ಡನ್ ಆಗಿ ಹೋಗ್ಬಿಡೋದಲ್ವಾ? ಹೌದು ಸರ್. ಬಿಡಿ, ಇದು ಹೇಳಕ್ಕಾಗಲ್ಲ. ಸೊ ಐ ಕ್ಯಾನ್ ನಾಟ್ ಸೇ ಲೈಕ್ ದಿಸ್. ಓಕೆ, ಸೊ ಬಿಡಿ, ಅದು ಹೇಳಕ್ಕಾಗಲ್ಲ ಬಿಡಿ ಸ್ಟೇಟ್ಮೆಂಟ್. ಸೊ ಇಫ್ ಎ ಸೆಟ್ ಇಸ್ ಇಫ್ ಎ ಸೆಟ್ ಎಸ್ ಇಸ್ ಕಾಂಪ್ಯಾಕ್ಟ್, ಅದೊಂದು ಸೆಟ್ ಕಾಂಪ್ಯಾಕ್ಟ್ ಇದೆ ಅಂತ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಎವ್ರಿ ಇನ್ಫೈನೈಟ್ ಸಬ್ಸೆಟ್ಸ್ ಆಫ್ ಎಸ್ ಆಸ್ ಆಲ್ ಲಿಮಿಟ್ ಪಾಯಿಂಟ್ಸ್ ಇನ್ ಎಸ್. ಎವ್ರಿ ಇನ್ಫೈನೈಟ್ ಸಬ್ಸೆಟ್ ಆಫ್ ಎಸ್ ಆಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್ ಇನ್ ಎಸ್ ಅಷ್ಟೇ, ಇನ್ನೇನಿಲ್ಲ. ಕಾಂಪ್ಯಾಕ್ಟ್ ಆಗಿದೆ ಅಂತ ಅಂದ್ರೆ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಎಸ್ ಅಲ್ಲಿ ಇರ್ತವೆ, ಇನ್ಫೈನೈಟ್ ಸಬ್ಸೆಟ್ಸ್ ಅಲ್ಲೂ ಕೂಡ. ಎಲ್ಲಾ ಯಾವುದೇ ಒಂದು ಇನ್ಫೈನೈಟ್ ಸಬ್ಸೆಟ್ ತಗೊಂಡ್ರು ಕೂಡ, ಸೊ ಅದರ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಗಳು ಕೂಡ ಎಸ್ ಅಲ್ಲಿ ಇರ್ತವೆ ಅಂತ. ಇದು ಹೆಂಗ್ ಹೇಳ್ತೀರಾ ಪ್ರೂಫು? ಕಾಂಪ್ಯಾಕ್ಟ್ ಅಂದ್ರೆ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಕ್ಲೋಸ್ಡ್ ಆಗಿ ಪ್ಲಸ್ ಬೌಂಡೆಡ್. ಕ್ಲೋಸ್ಡ್ ಅಂತ ಅಂದ್ರೆ ಏನಂತ ಹೇಳಿದೀನಿ? ಸುಪ್ರೀಮಮ್ ಇನ್ಫಿಮಮ್ ಸೆಟ್ ಒಳಗಡೆ ಕ್ಲೋಸ್ಡ್ ಡೆಫಿನೇಷನ್ ಇದೆ ಅಲ್ವಾ? ಎಸ್ ಸರ್. ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಅಂದ್ರೆ ಎಸ್ ಅಲ್ಲಿ ಇರ್ತವೆ ಅಂತ ಅಷ್ಟೇ. ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎಸ್ ಅಂದ್ರೆ ಎಸ್ ಹ್ಯಾಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್ಸ್ ಅಷ್ಟೇ. ಪರ್ಫೆಕ್ಟ್ ಅಂತ ಬರುತ್ತೆ ನೆಕ್ಸ್ಟ್. ಪರ್ಫೆಕ್ಟ್ ಸೆಟ್ ಅಂತ ಅಂದ್ರೆ ಎ ಸೆಟ್ ಇಸ್ ಸೆಟ್ ಟು ಬಿ ಪರ್ಫೆಕ್ಟ್, ಈ ಸೆಟ್ ಇಸ್ ಸೆಟ್ ಟು ಬಿ ಪರ್ಫೆಕ್ಟ್ ಇಫ್ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಸ್ ಅಂತ. ಪರ್ಫೆಕ್ಟ್ ಅಂತ ಹೇಳ್ಬೇಕಾದ್ರೆ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗಿರ್ಬೇಕು? ಎಸ್ ಆಗಿರ್ಬೇಕು. ಅಂದ್ರೆ ಡೆರೈವ್ಡ್ ಸೆಟ್ ಬಂದ್ಬಿಟ್ಟು ಆ ಸೆಟ್ಗೆ ಈಕ್ವಲ್ ಆಗಬೇಕು, ಅವಾಗ ಪರ್ಫೆಕ್ಟ್ ಅಂತ ಹೇಳಿ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ಬರುತ್ತೆ, ಆರ್ ಇಸ್ ಪರ್ಫೆಕ್ಟ್ ಅಂತ ಕೇಳ್ತೀವಿ. ಸೊ ಕ್ಲೋಸ್ಡ್ ಎ ಕಮ ಬಿ ಇಸ್ ಪರ್ಫೆಕ್ಟ್. ಕ್ಯಾಂಟರ್ ಸೆಟ್ ಅಂತ ಬರುತ್ತೆ, ಇದು ಮುಂದೆ ಬರುತ್ತೆ. ಇದು ಸುಮ್ಮನೆ ನೆನ್ಪಿಟ್ಕೊಳ್ಳಿ, ಕ್ಯಾಂಟರ್ ಸೆಟ್ ಇಸ್ ಪರ್ಫೆಕ್ಟ್ ಅಂತ. ಕ್ಯಾಂಟರ್ ಸೆಟ್ ಕನ್ಸ್ಟ್ರಕ್ಷನ್ ಆಫ್ ಕ್ಯಾಂಟರ್ ಸೆಟ್ ಅಂತ ಬರುತ್ತೆ.
ಅದೆಲ್ಲ ಏನು ಕೇಳಲ್ಲ. ಕ್ಯಾಂಟರ್ ಸೆಟ್ ಇಸ್ ಎ ಪರ್ಫೆಕ್ಟ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಅದೊಂದು ಸೆಟ್, ಅದನ್ನ ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲ ಇದೆ, ಅದನ್ನ ನೋಡೋಣ. ಡೆನ್ಸ್ ಅಂತ ಬರುತ್ತೆ. ಡೆನ್ಸ್ ಅಂತ ಅಂದ್ರೆ ಎ ಸೆಟ್ ಎಸ್ ಇಟ್ ಸೆಟ್ ಟು ಬಿ ಡೆನ್ಸ್ ಇನ್ ಎನಿ ಸೆಟ್ ಎಕ್ಸ್ ಇಫ್ ಎಸ್ ಕ್ಲೋಜರ್ ಇಸ್ ಈಕ್ವಲ್ ಟು ಎಕ್ಸ್ ಬರಬೇಕು. ಇಫ್ ಎಸ್ ಕ್ಲೋಜರ್ ಇಸ್ ಈಕ್ವಲ್ ಟು ಎಕ್ಸ್ ಬಂತು ಅಂದ್ರೆ ವಿ ಸೇ ದಟ್ ಎಸ್ ಇಸ್ ಡೆನ್ಸ್ ಇನ್ ಎಕ್ಸ್ ಅಂತ ಕರಿತೀವಿ. ಎಸ್ ಅನ್ನೋದು ಡೆನ್ಸ್ ಇನ್ ಎಕ್ಸ್ ಅಂತ ಕರಿತೀವಿ. ಯೂಶಲಿ ನಾವು ನೋಡೋದಿಲ್ಲಿ ಯಾವುದೇ ಒಂದು ಸೆಟ್ ನ ಡೆನ್ಸ್ ಇನ್ ಆರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಇದು ಜನರಲ್ ಡೆಫಿನೇಷನ್. ಸೊ ಡೆನ್ಸ್ ಇನ್ ಆರ್ ಅಂತ ಅನ್ಬೇಕಾದ್ರೆ ಏನಂತ ಕರಿಬೇಕಂದ್ರೆ, ಯಾವುದೋ ಒಂದು ಸೆಟ್ ನೋಡಿ, ಎಸ್ ಈಸ್ ಡೆನ್ಸ್ ಇನ್ ಆರ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕೀಗ, ಎಸ್ ಕ್ಲೋಜರ್ ಇಸ್ ಈಕ್ವಲ್ ಟು ಏನಾಗಿರ್ಬೇಕು, ಆರ್ ಬರಬೇಕು. ಸೊ ಇದು ಬಂದ್ರೆ ನಾವು ಯೂಶಲಿ ವಿತ್ ರೆಸ್ಪೆಕ್ಟ್ ಟು ಆರ್ ನಾವು ಡೆನ್ಸ್ ನ ಡಿಫೈನ್ ಮಾಡೋದು. ಜನರಲ್ ಆಗಿ ಹೇಳ್ತೀವಿ ಅಂತಾರೆ, ಎಸ್ ಅನ್ನೋದು ಯಾವುದೋ ಒಂದು ಸೆಟ್, ಅದು ಡೆನ್ಸ್ ಇನ್ ಇನ್ನೊಂದು ಯಾವುದೋ ಒಂದು ಸೆಟ್ ಅಲ್ಲಿ ಡೆನ್ಸ್ ಆಗಿರ್ಬೇಕಂದ್ರೆ ಅದ್ರದ್ದು ಕ್ಲೋಜರ್ ಬಂದ್ಬಿಟ್ಟು ಈ ಸೆಟ್ ಈಕ್ವಲ್ ಆಗ್ಬೇಕು. ವಿ ಸೇ ದಟ್ ಅವಾಗ ಡೆನ್ಸ್ ಇನ್ ಎಕ್ಸ್ ಅಂತ ಕರಿತೀವಿ. ಡೆನ್ಸ್ ಇನ್ ಆರ್ ಅಂತ ಅನ್ಬೇಕಾದ್ರೆ, ಯಾವುದೇ ಒಂದು ಸೆಟ್ ಡೆನ್ಸ್ ಇನ್ ಆರ್ ಅಂತ ಅನ್ಬೇಕಾದ್ರೆ ಆ ಸೆಟ್ ಕ್ಲೋಜರ್ ಬಂದ್ಬಿಟ್ಟು ಆರ್ಗೆ ಈಕ್ವಲ್ ಆಗಿರ್ಬೇಕು. ಓಕೆನಾ? ಸೊ ಇಲ್ಲಿ ಹೇಳ್ತಿದ್ದಾರೆ, ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ, ಎನ್ ಇಸ್ ಡೆನ್ಸ್ ಇನ್ ಎನ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಎನ್ ಬಾರ್ ಏನಾಗುತ್ತೆ, ಎನ್ ಕ್ಲೋಜರ್ ಇಸ್ ಈಕ್ವಲ್ ಟು ಎನ್ ಅಲ್ವಾ ನಮ್ಗೆ ಗೊತ್ತಿದೆ. ಸೊ ಎನ್ ಕ್ಲೋಜರ್ ಇಸ್ ಈಕ್ವಲ್ ಟು ಎನ್. ನೋಡಿ, ಕ್ಲೋಜರ್ ಕನ್ನಡಕ್ಕೆ ಮತ್ತೆ ಹೇಳ್ತಿದ್ದೀನಿ ಫಾರ್ಮುಲಾನ, ಮತ್ತೆ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಸೊ ದ ಫಾರ್ಮುಲಾ ಇಸ್ ದಟ್, ಏನ್ ಫಾರ್ಮುಲಾ, ಸಾರಿ, ಎ ಕ್ಲೋಜರ್ಗೆ ಫಾರ್ಮುಲಾ ಬಂದ್ಬಿಟ್ಟು ಎ ಯೂನಿಯನ್ ಲಿಮಿಟ್ ಪಾಯಿಂಟ್ಸ್. ಓಕೆ, ಸೊ ಎ ಯೂನಿಯನ್ ಲಿಮಿಟ್ ಪಾಯಿಂಟ್ಸ್ ಆಗುತ್ತೆ. ಸೊ ಎ ಅಂದ್ರೆ ಇಲ್ಲಿ ಎನ್ ಅಂದ್ರೆ ಎನ್ ಯೂನಿಯನ್ ಏನ್ ಬರುತ್ತೆ ಇಲ್ಲಿ, ಎನ್ ಬಾರ್ ತಗೊಂಡ್ರೆ ಎನ್ ಯೂನಿಯನ್ ಲಿಮಿಟ್ ಪಾಯಿಂಟ್ಸ್ ಏನಿರುತ್ತೆ, ಎಂಟಿ ಸೆಟ್. ಸೊ ಇಟ್ ಈಸ್ ಎನ್ ಎ ಬರುತ್ತೆ. ಸೊ ಎನ್ ಬಾರ್ ಇಸ್ ಈಕ್ವಲ್ ಟು ಎನ್, ದೇರ್ ಫೋರ್ ಎನ್ ಇಸ್ ಡೆನ್ಸ್ ಇನ್ ಎನ್. ಎನ್ ಇಸ್ ಡೆನ್ಸ್ ಇನ್ ಇಟ್ ಸೆಲ್ಫ್ ಅಂತ ಕರೀತಾರೆ. ಓಕೆ, ಬಟ್ ಎನ್ ಇಸ್ ನಾಟ್ ಡೆನ್ಸ್ ಇನ್ ಆರ್. ಯಾಕಂತಂದ್ರೆ ಎನ್ ಬಾರ್ ಇಸ್ ಈಕ್ವಲ್ ಟು ಎನ್ ಡೆನ್ಸ್ ಇನ್ ಆರ್ ಆಗಿದ್ರೆ ಏನ್ ಬರ್ಬೇಕಿತ್ತು, ಎನ್ ಬಾರ್ ಇಸ್ ಈಕ್ವಲ್ ಟು ಆರ್ ಬರ್ಬೇಕಿತ್ತು. ಬಟ್ ಇಲ್ಲಿ ನಮ್ಗೆ ಎನ್ ಬರ್ತಾ ಇದೆ, ಹಂಗಾಗಿ ಸೊ ಎನ್ ಇಸ್ ನಾಟ್ ಡೆನ್ಸ್ ಇನ್ ಆರ್. Similarly, same thing, Z is dense in Z, but Z is not dense in R because Z bar is equal to ಏನ್ ಬರ್ತಾ ಇದೆ, Z closure is equal to Z ಬರ್ತಾ ಇದೆ, R ಬರ್ತಾ ಇಲ್ಲ, ಯಾಕಂದ್ರೆ not dense in R. But Q is dense in R. ಹೌದಲ್ವಾ? Q is dense in R. Q ಮತ್ತೆ QC ಗೊತ್ತಿರಬೇಕು. Q is dense in R, QC is dense in R, R is dense in R. ಓಕೆನಾ? ಸೊ ಈ ಎಲ್ಲವೂ ಕೂಡ ಡೆನ್ಸ್ ಆಗಿರ್ತವೆ ಆರ್ ಅಲ್ಲಿ ಅಂತ. ಸೊ ಎ ಕಾಮ ಬಿ ಇಸ್ ಡೆನ್ಸ್ ಇನ್ ಕ್ಲೋಸ್ ಎ ಕಾಮ ಬಿ. ಓಕೆ, ಎ ಕಾಮ ಬಿ ಇಸ್ ನಾಟ್ ಡೆನ್ಸ್ ಇನ್ ಆರ್. ಓಕೆನಾ? ಸೊ ಎನಿ ಫೈನೈಟ್ ಸೆಟ್ ಇಸ್ ಡೆನ್ಸ್ ಇನ್ ಇಟ್ ಸೆಲ್ಫ್ ಬಟ್ ನಾಟ್ ಡೆನ್ಸ್ ಇನ್ ಆರ್. ಆರ್ ಅಲ್ಲಿ ಡೆನ್ಸ್ ಅಲ್ಲಿ ಆಗಲ್ಲ. ಆರ್ ಅಲ್ಲಿ ಡೆನ್ಸ್ ಆಗಿರೋ ಅಂತಂದ್ರೆ ಯಾವ ನೆನ್ಪಿಟ್ಕೊಳ್ಳಿ, ಈಗ ಆರ್ ಅಲ್ಲಿ ಡೆನ್ಸ್ ಆಗಿರೋ ಅಂತ ನಮ್ಗೆ ಸಿಕ್ಕಿದ್ ಮೂರೇ. ಸೊ ಕ್ಯೂ, ಕ್ಯೂ ಸಿ, ಆರ್. ಓಕೆನಾ? ಸೊ ಡೆನ್ಸ್ ಅಂತ ನೆನ್ಪಿಟ್ಕೋಬೇಕು, ಏನ್ ಹೇಳಿ, ಕ್ಲೋಜರ್. ಸೊ ಕ್ಲೋಜರ್ ಬಂದ್ಬಿಡ್ಬೇಕು. ಓಕೆನಾ? ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಏನಂತ ಅಂದ್ರೆ, ಯಾವುದೇ ಸೆಟ್ ಕೊಟ್ಟರು ಅವನು ನಿಮಗೆ ಲಿಮಿಟ್ ಪಾಯಿಂಟ್ ಕಂಡುಹಿಡಿಯೋದು ಗೊತ್ತಿರಬೇಕು, ಕ್ಲೋಜರ್ ಕಂಡುಹಿಡಿಯೋದು ಗೊತ್ತಿರಬೇಕು, ಎಲ್ಲ ಪ್ರಾಪರ್ಟೀಸ್ ನ ಹೇಳೋದೆಲ್ಲ ಗೊತ್ತಿರಬೇಕು. ಓಕೆನಾ? ಸೊ ಮುಂದೆ ಎಕ್ಸಾಂಪಲ್ಸ್ ಮಾಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ನೋವೇರ್ ಡೆನ್ಸ್ ಅಂತ ಕರೀತಾರೆ. ಯಾವುದೇ ಒಂದು ಸೆಟ್ ನ ನೋವೇರ್ ಡೆನ್ಸ್ ಅಂತ ಯಾವ ಕರಿತೀವಿ ಅಂತ ಅಂದ್ರೆ, ನೋವೇರ್ ಡೆನ್ಸ್ ಇನ್ ಆರ್ ಅಂತ ಕರಿಬೇಕಂತ ಅಂದ್ರೆ ದಿಸ್ ದ ಡೆಫಿನೇಷನ್. ನೋಡಿ, ಫಸ್ಟ್ ಎ ಕ್ಲೋಜರ್ ಇಂಟೀರಿಯರ್ ಮಾಡಬೇಕು, ಆನ್ಸರ್ 5 ಬರಬೇಕು. ಓಕೆನಾ? ಸೊ ದ ಇಂಟೀರಿಯರ್ ಆಫ್ ದಿ ಕ್ಲೋಜರ್, ಓಕೆನಾ, ಇಂಟೀರಿಯರ್ ಆಫ್ ದಿ ಕ್ಲೋಜರ್ ಈಸ್ ಎ ನಲ್ ಸೆಟ್ ಬಂದ್ರೆ ಅವಾಗ ಏನ್ ಹೇಳ್ತೀವಿ ಅಂತಂದ್ರೆ ನೋವೇರ್ ಡೆನ್ಸ್ ಅಂತ ಕರಿತೀವಿ. ಇಂಟೀರಿಯರ್ ಆಫ್ ದಿ ಕ್ಲೋಜರ್ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದಿ ಕ್ಲೋಜರ್. ಆ ಕ್ಲೋಜರ್ ನ ಕಂಡಿಡಿದು ಅದಕ್ಕೆ ನೀವೇನ್ ಮಾಡ್ಬೇಕು, ಇಂಟೀರಿಯರ್ ನ ಕಂಡುಹಿಡಿಬೇಕು. ಆನ್ಸರ್ ನಿಮ್ಗೆ ಏನ್ ಬೇಕು, 5 ಬರಬೇಕು. ಸೊ ನಾವ್ ಹೇಳ್ತೀವಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. ಸೊ ಎ ಇಸ್ ಈಕ್ವಲ್ ಟು 1/n, n ಬಿಲಾಂಗ್ಸ್ ಟು n. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್, ತುಂಬಾ ಕಡೆ ಯೂಸ್ ಮಾಡ್ತೀನಿ ಎಕ್ಸಾಂಪಲ್. ಸೊ ಎ ಕ್ಲೋಜರ್ ಏನಾಗುತ್ತೆ, ಎ ಯೂನಿಯನ್ ಎ ಡ್ಯಾಶ್ ಆಗುತ್ತೆ. ಸೊ ವಾಟ್ ಇಸ್ ದಿ
ಕ್ಲೋಸರ್ ಆಫ್ ದಿಸ್ 1/n, a ಬಂದ್ಬಿಟ್ಟು 1/n ಯೂನಿಯನ್ a dash is equal to what? Singleton 0. Okay, now find the closure of this, I'm sorry, interior of this. What is the interior of this? So since this is countably infinite, so this set is countably infinite. A interior ಅನ್ನೋದು ಏನಾಗಿರುತ್ತೆ? A interior ಆಗ್ಬೇಕಂದ್ರೆ ಇಂಟೀರಿಯರ್ ಅಂತ ಇಂಟೀರಿಯರ್ ಡೆಫಿನೇಷನ್ ಗೊತ್ತಲ್ವಾ? Epsilon neighborhood ಅಲ್ಲಿ. ಎಪ್ಸಿಲಾನ್ ನೈಬರ್ಹುಡ್ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎ ಇರ್ಬೇಕಲ್ವಾ? Yes, ಎಪ್ಸಿಲಾನ್ sir. ನೈಬರ್ಹುಡ್ ಇದರಲ್ಲಿರೋ ಯಾವುದೇ ಒಂದು ಪಾಯಿಂಟ್ ತಗೊಂಡಾಗ, ಸೊ ಅದರಲ್ಲಿರೋ ಎಪ್ಸಿಲಾನ್ ನೈಬರ್ಹುಡ್ ಅಂದ್ರೆ ನಿಮ್ಗೆ ಎಷ್ಟೊಂದು ಪಾಯಿಂಟ್ಸ್ ಬರುತ್ತೆ. ಸಪೋಸ್ ಇಲ್ಲೆಲ್ಲೋ 1/2 ಬರುತ್ತೆ. 1/2 ಬಿಲಾಂಗ್ಸ್ ಟು ದಿಸ್ ಸೆಟ್ ಎ ಕ್ಲೋಜರ್, ಅಥವಾ No, ಜಸ್ಟ್ sir. ಎ ಅಂತ ಸುಮ್ಮನೆ ಇದಕ್ಕೊಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಾಗ ಈ ಎಪ್ಸಿಲಾನ್ ನೈಬರ್ಹುಡ್ ಕಂಪ್ಲೀಟ್ ಎ ಒಳಗಡೆನೆ ಇರಬೇಕು. ಸೊ ಎ ಒಳಗಡೆ ಇರೋಕ್ಕೆ ಚಾನ್ಸ್ ಇಲ್ಲ, ಯಾಕಂತಂದ್ರೆ ಇದು ಚಾನ್ಸ್ ಬರಲ್ಲ ಇದು. ಓಕೆನಾ? ಸೊ 1/2 ಬರಲ್ಲ, ಯಾಕಂದ್ರೆ ಇದು ಎಪ್ಸಿಲಾನ್ ನೈಬರ್ಹುಡ್ ಈಸ್ ಅನ್ ಅನ್ಕೌಂಟಬಲ್ ಸೆಟ್, ಹೌದಲ್ವಾ? ಸೊ ದಿಸ್ ಇಸ್ ಕೌಂಟಬಲಿ ಇನ್ಫಿನಿಟ್ ಆಗಿರೋದ್ರಿಂದ, ಸೊ ಅನ್ಕೌಂಟಬಲ್ ಕೆನಾಟ್ ಬಿ ಎ ಸಬ್ಸೆಟ್ ಆಫ್ ಕೌಂಟಬಲ್. ಸೊ ದೇರ್ ಫೋರ್, ಸೊ ಇಂಟೀರಿಯರ್ ಏನ್ ಬರುತ್ತೆ ಇದಕ್ಕೆ? 5 ಬರುತ್ತೆ. ದೇರ್ ಫೋರ್ ಎ ಇಸ್ ನೋವೇರ್ ಡೆನ್ಸ್ ಅಂತ ಕರಿತೀವಿ. ಡೆನ್ಸ್ ಅಂದ್ರೆ ಏನ್ ಗೊತ್ತಾ? ಪ್ಯಾಕ್ ಆಗಿರೋದು ಅಂತ. ಅಂದ್ರೆ ಗ್ಯಾಪ್, ಒಂದು ರಿಯಲ್ ನಂಬರ್ಸ್ ಗಳ ಮಧ್ಯೆ ಆ ಪ್ಯಾಕ್ನೆಸ್ ಒಂದು ಬರುತ್ತಲ್ಲ, ಹತ್ರ ತುಂಬಾ ಇದಾವೆ ಅನ್ನೋ ತರ. ಇಲ್ಲ, ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಇವರು ಅಂತಂದ್ರೆ ಡೆನ್ಸ್ ಇಲ್ಲ ಇದು ಅಂತ ಹೇಳ್ತಿದ್ದಾರೆ. ಓಕೆನಾ? ಯಾಕಂತಂದ್ರೆ ದೇರ್ ಇಸ್ ಕ್ಲಿಯರ್ಲಿ ಗ್ಯಾಪ್ ಬಿಟ್ವೀನ್ ದ ನಂಬರ್ಸ್ ಅಂತ ಹೇಳ್ತಾರೆ. ಕ್ಲಿಯರ್ ಗ್ಯಾಪ್ ಇದೆ ನಂಬರ್ಸ್ ಗಳ ಮಧ್ಯೆ ಅಂತ. ಡೆನ್ಸ್ ಅಂದ್ರೆ ಏನಾಗುತ್ತಾ? ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್, ಗ್ಯಾಪೇ ಇಲ್ಲ. ಸಪೋಸ್ ಇಫ್ ಯು ಟೇಕ್ ಕ್ಯೂನ ನೀವು ಅಬ್ಸರ್ವ್ ಮಾಡಿ, ಕ್ಯೂ ಹೆಂಗಿರ್ತವೆ ಅಂತ ಗೊತ್ತಿದೆಯಲ್ಲ? ಫುಲ್ ಡೆನ್ಸ್ ಆಗಿರ್ತವೆ. ಡೆನ್ಸ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಒತ್ತೊತ್ತಾಗಿರೋದು ಅಂತ. ಸೊ 1/n ಡೆನ್ಸ್ ಇಲ್ಲ. ದೇರ್ ಇಸ್ ಎ ಕ್ಲಿಯರ್ ಗ್ಯಾಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಅಂದ್ರೆ ಅದು ರಫ್ಲಿ ಸ್ಪೀಕಿಂಗ್, ಅದು ಹಂಗ್ ನೋಡಕ್ ಹೋದ್ರೆ. ಟೆಕ್ನಿಕಲಿ ಈ ತರ ಎಲ್ಲ ಮಾತಾಡ್ತಾ ಹೋಗ್ತೀವಿ. ಸೊ ಕನೆಕ್ಟೆಡ್ ಅಂತ ಬರುತ್ತೆ ನೆಕ್ಸ್ಟ್. ಕನೆಕ್ಟೆಡ್ ಸೆಟ್ ಅಂತ ಅಂದ್ರೆ ಯಾವಾಗ ಕನೆಕ್ಟೆಡ್ ಅಂತ ಕರಿತೀವಿ ಅಂದ್ರೆ ಸೆಟ್ is connected if it is not possible to write A as the union of two non-empty disjoint open subsets ಅಂತ ಇದೆ. ಓಕೆನಾ? ಸೊ ಅದನ್ನ ಕನೆಕ್ಟೆಡ್ ಅಂತ ಅನ್ಬೇಕಾದ್ರೆ ಇಟ್ ಈಸ್ ನಾಟ್ ಪಾಸಿಬಲ್, ಅಂದ್ರೆ ಒಂದು ಸೆಟ್ ಎರಡು ಓಪನ್ ಡಿಸ್ಜಾಯಿಂಟ್ ಓಪನ್ ಸಬ್ಸೆಟ್ಸ್ ನ ತಗೊಂಡು ಅವು ಯೂನಿಯನ್ ಇಂದ ಅದನ್ನ ನೀವು ಜನರೇಟ್ ಮಾಡಕ್ ಆಗಲ್ಲ. ಸೊ ಅದನ್ನೇ ನಾವು ಕನೆಕ್ಟೆಡ್ ಅಂತ ಕರಿತೀವಿ. ಸೊ ಇದೆಲ್ಲ ಬೇಡ ಅಂತ ಅಂದ್ರೆ, ಇದೆಲ್ಲ ಈ ಡೆಫಿನೇಷನ್ ನಮ್ಗೆ ತುಂಬಾ ಕಷ್ಟ ಆಯ್ತು ಅಂತಂದ್ರೆ ಇದೆಲ್ಲ ಏನ್ ಬೇಡ. ಈ ತರ ಎಲ್ಲ ಯೂನಿಯನ್ ಡಿಸ್ಜಾಯಿಂಟ್ ಅದೆಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಅಂತಂದ್ರೆ, ಒಂದು ರಿಸಲ್ಟ್ ಎ ಇಸ್ ಕನೆಕ್ಟೆಡ್, ಎ ಸೆಟ್ A in R is connected. This is a if and only if condition. It is an interval. ಒಂದು ನೆನ್ಪಿಟ್ಕೊಳ್ಳಿ. ಓಕೆನಾ? ಇಂಟರ್ವಲ್ಸ್ ಆಗಿದ್ರೆ ಕನೆಕ್ಟೆಡ್ ಆಗಿತ್ತು ಅಂದ್ರೆ ಅದೇನಾಗಿರುತ್ತೆ? ಇಂಟರ್ವಲ್. ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ connected implies interval implies connected. Every intervals are connected. ಓಕೆನಾ? ಸೊ ಅದನ್ನ ಕನೆಕ್ಟೆಡ್ ಅಂತ ಕರಿತೀವಿ. ಇನ್ಯಾವು ಕನೆಕ್ಟೆಡ್ ಇಲ್ಲ. ಓಕೆನಾ? ಇಂಟರ್ವಲ್ಸ್, ಈಗ ಇಂಟರ್ವಲ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಯಾವ್ಯಾವ ಕನೆಕ್ಟೆಡ್? ಗಿವ್ ಮಿ ದ ಎಕ್ಸಾಂಪಲ್ಸ್ ಆಫ್ ಕನೆಕ್ಟೆಡ್ ಸೆಟ್ ಅಂತ ಅಂದ್ರೆ ನೋಡಿ ಯಾವ್ಯಾವ ಎಕ್ಸಾಂಪಲ್ಸ್. ಇಂಟರ್ವಲ್, ಎಲ್ಲಾ ಇಂಟರ್ವಲ್ಸ್ ಗಳು ಕನೆಕ್ಟೆಡ್. ಓಕೆನಾ? ಈಗ ನೋಡಿ ಎ ಕಾಮ ಎ ಇದೇನಿದು? ಇದು ಕನೆಕ್ಟೆಡ್ ಇದ್ವಾ ಅಂತ ಕೇಳ್ತಾರೆ. ಎಸ್, ದಿಸ್ ಇಸ್ ಕನೆಕ್ಟೆಡ್. ದಿಸ್ ಇಸ್ ಎ ಸಿಂಗಲ್ಟನ್ ಎ. ದಿಸ್ ಇಸ್ ಕನೆಕ್ಟೆಡ್. ಎ ಕಾಮ ಎ, ದಿಸ್ ಇಸ್ ಆಲ್ಸೋ ಇಂಟರ್ವಲ್ಸ್. ಇಂಟರ್ವಲ್ ತಾನೇ ಇದು? ದಿಸ್ ಇಸ್ ವಾಟ್? ನಲ್ ಸೆಟ್. ಓಕೆನಾ? ನಲ್ ಸೆಟ್ ಈಸ್ ಆಲ್ಸೋ ಅನ್ ಇಂಟರ್ವಲ್ ಅಂತ ಹೇಳ್ತಾರೆ, ಅದಲ್ವಾ? ನಲ್ ಸೆಟ್ ಈಸ್ ಆಲ್ಸೋ ಅನ್ ಇಂಟರ್ವಲ್. ಐ ಕ್ಯಾನ್ ಎಕ್ಸ್ಪ್ರೆಸ್ ನಲ್ ಇನ್ ಟರ್ಮ್ಸ್ ಆಫ್ ಇಂಟರ್ವಲ್. ಈ ತರ ಬರಿಬೋದಾನೆ? ಇದ್ರಲ್ಲಿ ಎ ಇದೆಯಾ? ಓಪನ್ ಎ ಕಾಮ ಎ ಅಂತ ಅಂದ್ರೆ ನಲ್ ಸೆಟ್. ಕ್ಲೋಸ್ ಎ ಕಾಮ ಎ ಅಂತ ಅಂದ್ರೆ ಸಿಂಗಲ್ಟನ್. ಓಕೆನಾ? ಅಂದ್ರೆ 5 ಈಸ್ ಕನೆಕ್ಟೆಡ್ ಅಂತ ಗೊತ್ತಾಯ್ತು. ಈಗ ಸಿಂಗಲ್ಟನ್ ಈಸ್ ಕನೆಕ್ಟೆಡ್ ಅಂತ ಗೊತ್ತಾಯ್ತು. ಈಗ ಅಂಡ್ ಎ ಕಾಮ ಬಿ ಓಪನ್, ಇದು ಕನೆಕ್ಟೆಡ್. ಎಲ್ಲ ಇಂಟರ್ವಲ್ಸ್ ಯಾವ ಟೈಪ್ ಅಲ್ಲಿ ಇರ್ತವೆ ಅಂತ ಬರಿತೀನಿ. ಇದರಲ್ಲಿ ಎ ಕಾಮ ಬಿ ನಲ್ಲಿ ಒಂದು ಕ್ಲೋಸ್ ಒಂದು ಓಪನ್ ಹಾಕ್ಬೋದು, ಅಥವಾ ಎರಡು ಕ್ಲೋಸ್ ಹಾಕ್ಬೋದು. ಇಲ್ಲಾಂದ್ರೆ ಒಂದ್ ಕಡೆ ಕ್ಲೋಸ್ ಒಂದು ಓಪನ್ ಹಾಕ್ಬೋದು. ಆರ್ ಈಸ್ ಆಲ್ಸೋ, ಆರ್ ಕೂಡ ಕನೆಕ್ಟೆಡ್ ಅಂತ ಹೇಳ್ತೀವಿ, ಯಾಕಂದ್ರೆ ಆರ್ ಈಸ್ ಆಲ್ಸೋ ಅನ್ ಇಂಟರ್ವಲ್ ಅಲ್ವಾ? ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಓಕೆ? ಸೊ ಎಲ್ಲಾ ಇಂಟರ್ವಲ್ಸ್ ಗಳು ಕೂಡ ಕನೆಕ್ಟೆಡ್, ಯಾಕಂದ್ರೆ ಆರು ಕೂಡ ಇಂಟರ್ವಲ್. ಕ್ಲಿಯರಾ? ಕನೆಕ್ಟೆಡ್ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ
ಈಗ ಯಾವುದೇ ಒಂದು ರಿಯಲ್ ಲೈನ್ ತಗೊಳ್ಳಿ, ಯು ಟೇಕ್ ಎನಿ ರಿಯಲ್ ಲೈನ್, ಯಾವುದೇ ಒಂದು ರಿಯಲ್ ಲೈನ್ ತಗೊಂಡಾಗ, ಸೊ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಅಂದ್ರೆ ರಫ್ಲಿ ಸ್ಪೀಕಿಂಗ್ ಒಂದು ವಿಜುವಲೈಸೇಷನ್ ಗೊತ್ತಾಗ್ಲಿ ಅಂತ. ಕನೆಕ್ಟೆಡ್ ಅಂತ ಅಂದ್ರೆ ಒಂದು ಸೆಟ್ ನ ಕನೆಕ್ಟೆಡ್ ಅಂತ ಅನ್ಬೇಕಾದ್ರೆ ನೋಡಿ, ಯಾವ್ದೊಂದು ಇಂಟರ್ವಲ್ ತಗೊಂತೀನಿ, ಎ ಕಾಮ ಬಿ ಅಂತ ಇಂಟರ್ವಲ್ ತಗೊಂತೀನಿ. ಇದ್ರ ಮಧ್ಯೆ ಈ ಸೆಟ್ ಅಲ್ಲಿ ಇಂಟರ್ವಲ್ ಅಲ್ಲಿ ಯಾವುದೇ ಎರಡು ನಂಬರ್ಗಳನ್ನ ನೀವು ತಗೊಂಡ್ರು ಕೂಡ ಅದನ್ನ ನಾನು ಒಂದು ಕಂಟಿನ್ಯೂಸ್ ಕರ್ವ್ ಇಂದ ನಾ ಡ್ರಾ ಮಾಡ್ಬೋದು. ಸಪೋಸ್ ಇಫ್ ಐ ಟೇಕ್ ಸಮ್ ಎಕ್ಸ್ ನಾಟ್ ಹಿಯರ್, ಸಮ್ x1 here, I can draw a continuous curve like this to join the points on the real line. ಅಲ್ವಾ? ಒಂದು ಕಂಟಿನ್ಯೂಸ್ ಕರ್ವ್ ಡ್ರಾ ಮಾಡಿದ್ರೆ ತಾನೆ Yes, ಅದೇ sir. ಡೆಫಿನೇಷನ್. ಅಂದ್ರೆ ಒಂದು ರಿಯಲ್ ಲೈನ್ ಮೇಲೆ ಒಂದು ಒಂದು ಇದನ್ನ ಅವಾಗ ನಾನು ಹೇಳ್ತೀವಿ ನೋಡಿ, ಈ ಎ ಕಮ ಬಿ ಇಂಟರ್ವಲ್ ಅಲ್ಲಿ ನೀವು ಯಾವ್ದನ್ನ ಎರಡು ಪಾಯಿಂಟ್ ತಗೊಳ್ಳಿ, ಅದನ್ನ ಕಂಟಿನ್ಯೂಸ್ ಒಂದು ಲೈನ್ ಡ್ರಾ ಮಾಡಿ, ಥ್ರೂ ಎ ಲೈನ್ ವಿ ಕ್ಯಾನ್ ಜಾಯಿನ್ ದ ಪಾಯಿಂಟ್ಸ್. ಮತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಲೈನ್ ಮೇಲೆ ಇರೋ ಏನ್ ಪಾಯಿಂಟ್ಸ್ ಇದಾವೆ, ಈ ಪಾಯಿಂಟ್ಸ್ ಎಲ್ಲ ಇದ್ರಲ್ಲೇ ಇರಬೇಕು, ಇದ್ರ ಔಟ್ ಸೈಡ್ ಇಟ್ಕೊಂಡು ಜಾಯಿನ್ ಮಾಡಕ್ ಬರಲ್ಲ. ಓಕೆನಾ? ಸೊ ಈ ತರ ಲೈನ್ ಡ್ರಾಯ್ ಮಾಡಕ್ಕಾದ್ರೆ ನಮ್ಗೆ ಕನೆಕ್ಟೆಡ್ ಅಂತ ಕರಿತೀವಿ. ಕ್ಯೂ ಇಸ್ ನಾಟ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಯಾಕಂತ ಅಂದ್ರೆ ನೀವು ಕ್ಯೂ ನಲ್ಲಿ ಗೊತ್ತಿದೆ, ಈಗ ಇಲ್ಲೊಂದು ಯಾವ್ದೋ ಒಂದು ಸಮ್ ಎಕ್ಸ್ ನಾಟ್ ಇದೆ ಪಾಯಿಂಟ್, ಎಕ್ಸ್ ನಾಟ್ ಇಸ್ ಕ್ಯೂ, ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಕ್ಯೂ ಅಂತ ಅನ್ಕೊಳ್ಳಿ, ಸಮ್ x1 ಬಿಲಾಂಗ್ಸ್ ಟು ಕ್ಯೂ ಅಂತ ಅನ್ಕೊಳ್ಳಿ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಜಾಯಿನ್ ಎಕ್ಸ್ ನಾಟ್ ಅಂಡ್ x1 ಥ್ರೂ ಆಲ್ ದ ಪಾಯಿಂಟ್ಸ್ ಆಫ್ ಕ್ಯೂ. ಕ್ಯೂ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಜಾಯಿನ್ ಮಾಡಕ್ ಆಗೋದಿಲ್ಲ ನಿಮ್ಗೆ. ಯಾಕಂತ ಅಂದ್ರೆ ನಮಗೆ ಗೊತ್ತಿದೆ ಇದ್ರ ನೆಕ್ಸ್ಟ್ ಇರ್ರಾಷನಲ್ಸ್ ಬಂದ್ಬಿಡ್ತಾವೆ ಇಲ್ಲಿ. ಓಕೆನಾ? ಹಂಗಾಗಿ ಎಕ್ಸ್ ನಾಟ್ ಮತ್ತೆ x1 ಮಧ್ಯೆ ಬರೀ ರ್ಯಾಷನಲ್ಸ್ ಇದ್ದಿದ್ರೆ ಓಕೆ, ಬಟ್ ಎಕ್ಸ್ ನಾಟ್ ಮತ್ತೆ x1 ಮಧ್ಯೆ ಇರ್ರಾಷನಲ್ಸ್ ಕೂಡ ಇರೋದ್ರಿಂದ ನಮ್ಗೆ ಎಕ್ಸ್ ನಾಟ್ ಮತ್ತೆ x1 ನಾವು ಜಾಯಿನ್ ಮಾಡೋದಿಕ್ಕಾಗಲ್ಲ. ಸೊ ಹಂಗಾಗಿ ಈ ಕ್ಯೂ ನ ಏನಂತ ಕರಿತೀವಿ, ನಾಟ್ ಕನೆಕ್ಟೆಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಬಟ್ ಅದೇ ಈಗ ನಮ್ಗೆ ಗೊತ್ತಿದೆ ಎವ್ರಿ ಇಂಟರ್ವಲ್ಸ್ ಆರ್ ಸಬ್ಸೆಟ್ಸ್ ಆಫ್ ಆರ್ ಆಗಿರೋದ್ರಿಂದ ಡೆಫಿನೆಟ್ಲಿ ದೇ ಆರ್ ಕನೆಕ್ಟೆಡ್ ಆಗಿರುತ್ತೆ. ಮೀನಿಂಗ್ ಅರ್ಥ ಆಯ್ತಲ್ಲ ಕನೆಕ್ಟೆಡ್ಗೆ? Yes, ಇದೇ ಮೀನಿಂಗು ಕ್ಯಾರಿ ಆಗುತ್ತೆ ಟೊಪಾಲಜಿ ಆಫ್ ಆರ್ ಸ್ಕ್ವೇರ್ ಅಲ್ಲೂ ಸೇಮ್ ಮೀನಿಂಗ್ ಕ್ಯಾರಿ ಆಗುತ್ತೆ. ಪಾತ್ ಕನೆಕ್ಟೆಡ್ ಅಂತಂದ್ರೆ ಸೇಮ್ ಅದೇ ಕನೆಕ್ಟೆಡ್ನೇ ಇನ್ನೊಂದು ರೀತಿನಲ್ಲಿ. ಅದೇ ಸೆಟ್ ಎ ಸೆಟ್ ಪಾತ್ ಕನೆಕ್ಟೆಡ್ ಇಫ್ ಯು ಕ್ಯಾನ್ ಜಾಯಿನ್ ಇನ್ ಟು ಪಾಯಿಂಟ್ಸ್ ಆಫ್ ಎ ಬೈ ಕಂಟಿನ್ಯೂಸ್ ಕರ್ವ್ ವಿತ್ ಇನ್ ದ ಸೆಟ್ ಎ. ಅಂದ್ರೆ ಒಂದು ಪಾತ್ ಡಿಫೈನ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲೊಂದು ಕಂಡೀಷನ್ ಇದೆ. ಸೊ ಪಾತ್ ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಇಫ್ ಕನೆಕ್ಟೆಡ್, ಪಾತ್ ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಇಫ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಕ್ಲಿಯರಾ? ಈಗ ನಾನೊಂದೆರಡು ಎಕ್ಸಾಂಪಲ್ಸ್ ಮಾಡೋಣ. ಈಗ ನೀವೇನೇನ್ ಹೇಳ್ಬೇಕಂತ ಅಂದ್ರೆ, ಒಂದು ಸೆಟ್ ಕೊಡ್ತೀನಿ, ಅದಕ್ಕೆ ಇಂಟೀರಿಯರ್ ಹೇಳ್ಬೇಕು, ಲಿಮಿಟ್ ಪಾಯಿಂಟ್ಸ್ ಹೇಳ್ಬೇಕು, ಕ್ಲೋಸರ್ ಹೇಳ್ಬೇಕು, ಐಸೋಲೇಟೆಡ್ ಪಾಯಿಂಟ್ ಹೇಳ್ಬೇಕು, ಮತ್ತೆ ನೀವು ಹೇಳ್ಬೇಕು ಅದು ಓಪನ್ ಕ್ಲೋಸ್ಡ್, ಬೌಂಡೆಡ್, ಕಾಂಪ್ಯಾಕ್ಟ್, ಡೆನ್ಸ್, ಪರ್ಫೆಕ್ಟ್, ಕನೆಕ್ಟೆಡ್. ಇಷ್ಟು ವಿಷಯಗಳನ್ನ ನೀವು ಹೇಳ್ತಾ ಹೋಗ್ಬೇಕು. ನಾವು ಟೆಲ್ ಮಿ ಇದಕ್ಕೆ ಏನೇನ್ ಹೇಳ್ತೀರಾ. ಸೊ ನೀವು ಬುಕ್ ಇಟ್ಕೊಂಡು ಒಂದು ಬೆಟರ್ ಯು ಟೇಕ್ ಎ ನೋಟ್ ಬುಕ್, ಸುಮ್ನೆ ಹಂಗೆ ಹಂಗೆ ಇದನ್ನ ಏನಾದ್ರು ಹೇಳ್ತಾ ಹೋಗಿ, ನಾನು ಬರಿತಾ ಹೋಗ್ತೀನಿ, ಇಲ್ಲ ವಿಲ್ ಡಿಸ್ಕಸ್. ಇದಕ್ಕೆ ಇಂಟೀರಿಯರ್ ಏನಾಗುತ್ತೆ? ಬೌಂಡೆಡ್ ಆಗುತ್ತೆ. ಫಸ್ಟ್ ಇಂದ ಹೋಗೋಣ. ಇಂಟೀರಿಯರ್ ಆಗುತ್ತೆ. ಇಂಟೀರಿಯರ್ ಏನಿರುತ್ತೆ ಇದಕ್ಕೆ? ನಾನ್ ಎಂಟಿ ಫೈನೈಟ್ ಸೆಟ್. ಇಂಟೀರಿಯರ್ ಈಸ್ ಎಂಟಿ. ಸೆಟ್ ಸರ್. ಲಿಮಿಟ್ ಪಾಯಿಂಟ್ಸ್ ಏನಾಗುತ್ತೆ? ಎಂಟಿ ಸೆಟ್. ಎಂಟಿ. ನಾನ್ ಎಂಟಿ ಫೈನೈಟ್ ಸೆಟ್ ಆಸ್ ನೋ ಲಿಮಿಟ್ ಪಾಯಿಂಟ್. ನೀವು ಸ್ಟೇಟ್ಮೆಂಟ್ ನೆನ್ಪಿಕೊಳ್ಳಿ. ನೀವು ಇಲ್ಲಿ ಸೆಟ್ ಥಿಯರಿ, ಐ ಮೀನ್ ಏನಿದೆ ಈ ಟೊಪಾಲಜಿ ಎಲ್ಲಿ ಕರೆಕ್ಟ್ ಆಗಿ ಓದಿರ್ತೀರಾ, ನಿಮ್ಗೆ ಸೀಕ್ವೆನ್ಸ್ ತುಂಬಾ ಸ್ಮೂತ್ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಪ್ರಾಪರ್ಟೀಸ್ ಎಲ್ಲ ಅಲ್ಲಿ ಇಂಡ್ಯೂಸ್ ಆಗುತ್ತೆ. ಓಕೆ, ಸೊ ಅದಕ್ಕೇನೆ ಇಲ್ಲಿ ನಿಮ್ಗೆ ಟೊಪಾಲಜಿ ಅರ್ಥ ಆಗಿದ್ರೆ ಸೀಕ್ವೆನ್ಸ್ ಈಸಿ ಆಗುತ್ತೆ. ಸೊ ಮೂರನೇದು, ಸೊ ಎ ಕ್ಲೋಜರ್ ಏನಾಗುತ್ತೆ? ಎಂಟಿ ಸೆಟ್. ಎಂಟಿ ಸೆಟ್. ಫಾರ್ಮುಲಾ ಏನಾಗುತ್ತೆ? ಎ ಯೂನಿಯನ್ ಎ ಡ್ಯಾಶ್ ಎ ಸೆಟ್ ಬರುತ್ತೆ. ಎ ಯೂನಿಯನ್ ಎ ಡ್ಯಾಶ್ ಅಲ್ವಾ? ಎ ಯೂನಿಯನ್ ಎ ಡ್ಯಾಶ್ ಮಾಡಿದ್ರೆ ಎಂಟಿ ಬರುತ್ತಾ? ನೋ ಸರ್. ಎ ಸೆಟ್ ಬರುತ್ತೆ. 1 2 ಎ 3 ಬರುತ್ತೆ. ಸೊ ಎ ಯೂನಿಯನ್ 5, ಸೊ ಇಟ್ ಈಸ್ ಎ ಓನ್ಲಿ, ಅಂದ್ರೆ 1 2 3 4 ಬರುತ್ತೆ. ಸೊ ಇನ್ನೊಂದು ಐಸೋಲೇಟೆಡ್ ಪಾಯಿಂಟ್ ಹೇಳಿ. ಐಸೋ ಆಫ್ ಎ ಫಾರ್ಮುಲಾ ಏನು? ಎ ಮೈನಸ್ ಎ ಡ್ಯಾಶ್. ಸೆಟ್ ಎ ಅಂದ್ರೆ ಏನು? ಎ ಅಂದ್ರೆ 1 2 3 4, ಎ ಡ್ಯಾಶ್ ಅಂದ್ರೆ 5. ಎ ನಲ್ಲಿ 5 ಹೋದ್ರೆ ಏನೇ ಬರುತ್ತೆ. ಸೊ ಆಲ್ ನಾನ್ ಎಂಟಿ ಫೈನೈಟ್ ಸೆಟ್ಗೆ ಎಲ್ಲ ಐಸೋಲೇಟ್ ಪಾಯಿಂಟ್ಸ್ ಇವೆಲ್ಲ ಐಸೋಲೇಟ್ ಆಗಿದಾವೆ ಅಂತ. ಓಕೆನಾ? ಅಂದ್ರೆ ಐಸೋಲೇಟ್ ಮೀನಿಂಗ್ ಏನ್ ಗೊತ್ತಾ? ಐಸೋಲೇಟ್ ಆಗಿರೋದು, ಒಬ್ಬರೇ ಇರೋದು ಅಂತ. ಮನೆಯಲ್ಲಿ 4 ಜನ ಇದ್ದಾರೆ, 1 2 3 4 4 ಜನ ಇದ್ದಾರೆ, ಬಟ್ ಒಬ್ಬೊಬ್ಬರೇ ಇದ್ದಾರೆ. ನೀನೊಂದು ತೀರ ನಾನೊಂದು ತೀರ ಅನ್ನೋ ತರ. ಸೊ ಅಷ್ಟೇ, ಅದಕ್ಕೆ ಐಸೋಲೇಟ್ ಆಗಿದ್ದಾರೆ.
ಅವೇನೊಂದು ಕನೆಕ್ಷನ್ ಇಲ್ಲ, ಏನಿಲ್ಲ, ಮಾತಿಲ್ಲ, ಕತೆ ಇಲ್ಲ ಅನ್ನೋ ತರ ಇದಾರೆ ಅಂತ ಅಷ್ಟೇ. ನೆಕ್ಸ್ಟ್ ಓಪನ್. ನೋ ಸರ್. ಓಪನ್ ಹೇಳಕ್ಕೆ ನೋಡಿ, ಓಪನ್ ಹೇಳಕ್ಕೆ ಇಲ್ಲಿ ಬರ್ಬೇಕು, ಇಂಟೀರಿಯರ್ ಯೂಸ್ ಮಾಡ್ಕೋಬೇಕು. ನಾಟ್ ಈಕ್ವಲ್ ಟು ಎ. ಹಾ, ಓಪನ್ ಹೇಳ್ಬೇಕಂದ್ರೆ ಏನಾಗಿರ್ಬೇಕು ಹೇಳು? ಓಪನ್ ಹೇಳ್ಬೇಕಂದ್ರೆ ಹೇಳಿದೀನಿ, ಎ ಇಂಟೀರಿಯರ್ ಏನಾಗಿರ್ಬೇಕು? ಎ ಈಕ್ವಲ್ ಆಗಿರ್ಬೇಕು. ಓಕೆ, ಸೊ ಎ ಇಂಟೀರಿಯರ್ ಇಸ್ ಈಕ್ವಲ್ ನಾಟ್ ಈಕ್ವಲ್ ಟು ಎ, ಹಂಗಾಗಿ ನಾಟ್ ಓಪನ್. ನಾಟ್ ಓಪನ್. ಕ್ಲೋಸ್ಡ್ ಸೊ ಬರುತ್ತೆ ಕ್ಲೋಸ್ ಆಗುತ್ತಾ? ಎಸ್ ಸರ್. ಕ್ಲೋಸ್ಗೆ ಡೆಫಿನಿಷನ್ ಅಂತ ಹೇಳಿದೀವಿ, ಎ ಡ್ಯಾಶ್ ಸಬ್ಸೆಟ್ ಆಫ್ ಎ. ಎ ಡ್ಯಾಶ್ is subset or equal to a. So since phi is a subset of every set, a dash ಬಂದ್ಬಿಟ್ಟು phi ಅಲ್ವಾ, ಸೊ ಇಲ್ಲಿ phi is a subset or equal to a ಆಗುತ್ತಲ್ವಾ, therefore it is closed. Non-empty finite set is always closed. And open ಆಯ್ತು, ಕ್ಲೋಸ್ ಆಯ್ತು, ಬೌಂಡೆಡ್ ಅಲ್ವಾ, obviously it is bounded. It is bounded. ಕಾಂಪ್ಯಾಕ್ಟ್ ಸರ್ ಬೌಂಡೆಡ್ ಅಂಡ್ ಬೌಂಡೆಡ್ ಪ್ಲಸ್ ಕ್ಲೋಸ್ಡ್ ಇದೆ. ಕಾಂಪ್ಯಾಕ್ಟ್ ಆಗುತ್ತೆ, ಬೌಂಡೆಡ್ ಪ್ಲಸ್ ಕ್ಲೋಸ್ಡ್, therefore ಕಾಂಪ್ಯಾಕ್ಟ್. ಡೆನ್ಸ್, ನಾವು ಡೆನ್ಸ್ ಅಂದ್ರೆ ಡೆನ್ಸ್ ಇನ್ ಆರ್ ಲೆಕ್ಕ ಹಾಕೊಳ್ಳಿ. ನಾವು ಡೆನ್ಸ್ ಇನ್ ಆರ್ ಅಂಡರ್ಸ್ಟುಡ್, ಅಲ್ಲಿ ಏನು ಕೇಳಿಲ್ಲ, ಇಸ್ ದಿಸ್ ಡೆನ್ಸ್ ಆರ್ ನಾಟ್ ಅಂತ ಕೇಳಿದಾನೆ ಅಂತಂದ್ರೆ ಡೆನ್ಸ್ ಇನ್ ಇಟ್ ಸೆಲ್ಫ್ ಅಂತ ನೀವು ಓದಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಟಪಾಲಜಿ ಆಫ್ ಆರ್ ಸ್ಟಡಿ ಮಾಡ್ತಿರೋದ್ರಿಂದ ಇನ್ ಆರ್ ಅಲ್ಲಿ ಡೆನ್ಸ್ ಇದೆಯಾ ಅಂತ ನೋಡ್ಬೇಕು. ಇನ್ ಆರ್ ಇಸ್ ದಿಸ್ ಡೆನ್ಸ್? No. ನೋ, ಇಟ್ ಈಸ್ ನಾಟ್ ಡೆನ್ಸ್ ಇನ್ ಆರ್. ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಇಸ್ ನಾಟ್ ಡೆನ್ಸ್ ಇನ್ ಆರ್. ಇಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಕ್ಲೋಜರ್. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಡೆನ್ಸ್? ಕ್ಲೋಸರ್ ಎ ಬಾರ್ ಕ್ಲೋಜರ್ ಬಂದ್ಬಿಟ್ಟು ಏನಾಗಿರ್ಬೇಕು? ಈಕ್ವಲ್ಸ್ ಟು ಆರ್ ಗೆ ಈಕ್ವಲ್ ಆಗಬೇಕು. ಕ್ಲೋಜರ್ ಆರ್ ಬಂದ್ರೆ ಡೆನ್ಸ್. ಓಕೆ, ಪ್ರತಿಯೊಂದಕ್ಕೂ ಡೆಫಿನೇಷನ್ ಬರಿತಾ ಹೋಗಿ. ಓಕೆನಾ? ಸೊ ಐಸೋಗೆ ಏನ್ ಪಾಯಿಂಟ್, ಕ್ಲೋಜರ್ಗೆ ಏನು ಫಾರ್ಮುಲಾ, ಐಸೋಗೆ ಏನ್ ಫಾರ್ಮುಲಾ, ಓಪನ್ ಇದ್ದಾಗ ಏನ್ ಫಾರ್ಮುಲಾ, ಕ್ಲೋಸ್ ಆಗಿದ್ದಾಗ ಏನ್ ಫಾರ್ಮುಲಾ, ಪ್ರತಿಯೊಂದಕ್ಕೂ ಫಾರ್ಮುಲಾ ಬರಿತಾವ. ಫಾರ್ಮುಲಾ ಅಂದ್ರೆ ಲೈಕ್ ಡೆಫಿನೇಷನ್ಸ್ ಗಳನ್ನ ಬರಿತಾ ಹೋಗಿ. ಕ್ಲೋಸ್ಡ್ ಆಯ್ತು, ಯಾವ್ದಾಯ್ತು, ಕಾಂಪ್ಯಾಕ್ಟ್ ಆಯ್ತು, ಪರ್ಫೆಕ್ಟ್ ಆಯ್ತು. ಎಸ್ ಸರ್. ಎ ಈಕ್ವಲ್ ಟು ಎ ಪ್ಲಸ್. ಪರ್ಫೆಕ್ಟ್ ಡೆಫಿನೇಷನ್ ಹೇಳಿ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬರ್ಬೇಕು. ಸೊ ಇದು ಪರ್ಫೆಕ್ಟ್ ಡೆಫಿನೇಷನ್. ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬರ್ತಿದ್ಯಾ? ನೋ, No, sir. ಇಟ್ ಇಸ್ ನಾಟ್ ಪರ್ಫೆಕ್ಟ್. ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸೆಟ್. ಇಸ್ ದಿಸ್ ಕನೆಕ್ಟೆಡ್? No, sir. ಯಾಕಲ್ಲ? ಯಾಕಂದ್ರೆ ಇದು And ಇಂಟರ್ವಲ್ only ಅಲ್ಲ. condition. ಯಾಕಂದ್ರೆ ಸೊ ಇದು ಇಂಟರ್ವಲ್ ಅಲ್ಲ, ಕನೆಕ್ಟ್ ಆಗಿರೋ ಇಂಟರ್ವಲ್ ಆಗಿರ್ಬೇಕು. ಸೊ ನಾಟ್ ಕನೆಕ್ಟೆಡ್. ಅರ್ಥ ಆಯ್ತಲ್ವಾ? ಸೊ ಈಗ ನಾವು ಅರೇಂಜ್ ಮಾಡ್ಬಿಟ್ಟು ಹೋಗೋಣ. ಸೊ ಪ್ರತಿಯೊಂದನ್ನು ಕೊಟ್ಟಿದ್ದೀನಿ, ಓಕೆನಾ? ಯಾಕೆ ಏನು ಅಂತ ಅದನ್ನು ಕೊಡ್ತೇವೆ. ಒಂದು ಫೈನಲ್ ಸೆಟ್ ಹೇಳಿದ್ರೆ ಅಂದ್ರೆ ಎಲ್ಲಾ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ಬಿಟ್ರಿ. ಈಗ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇನೇನಿದೆ ಅದೆಲ್ಲಾನು ಮಾತಾಡಿದಿರ. ಎನ್ ಎನ್ ಏನಾಗುತ್ತೆ, ಎನ್ ಏನಾಗುತ್ತೆ, ಎನ್ಗೂ ನಾನು Here empty set. ಮಾಡ್ಬಿಡ್ತೀನಿ. ಇಂಟೀರಿಯರ್ 5 ಆಗುತ್ತಾ? Yes, sir. ಲಿಮಿಟ್ ಪಾಯಿಂಟ್ಸ್ ಇಲ್ಲ, ಯಾವ ಇರಲ್ಲ ಎನ್ಗೆ. ಕ್ಲೋಜರ್ ಬಂದ್ಬಿಟ್ಟು ಫಾರ್ಮುಲಾ ಎ ಯೂನಿಯನ್ ಎ ಡ್ಯಾಶ್, ದಟ್ ಈಸ್ ಎನ್ ಯೂನಿಯನ್ 5, ಇಟ್ ಈಸ್ ಎನ್ ಓನ್ಲಿ. ಓಕೆ, ISO. ಐಸೋ ಬಂದ್ಬಿಟ್ಟು ಎ ಮೈನಸ್ ಎ ಡ್ಯಾಶ್, ದಟ್ ಈಸ್ ಎನ್ ಮೈನಸ್ 5, ಎನ್ ಓನ್ಲಿ. ಇದು ಓಪನ್. ಓಪನ್ ಅಂತಂದ್ರೆ ಇಲ್ಲಿ ಬರ್ಬೇಕು ಇಂಟೀರಿಯರ್ಗೆ, ಓಪನ್ ಅಲ್ಲ. ಓಕೆನಾ? ಸೊ ನೋಡಿ, ಓಪನ್ಗೆ ಡೆಫಿನೇಷನ್ಗಳು ಬರಿತಾ ಹೋಗ್ತೀನಿ ನಾನು. ಎ ಇಂಟೀರಿಯರ್ ಇಸ್ ಈಕ್ವಲ್ ಟು ಎ ಬಂದ್ರೆ ಓಪನ್. ಸೊ ಬರ್ತಾ ಇಲ್ಲ, ಹಂಗಾಗಿ ಇದಲ್ಲ. ಸೊ ಲಿಮಿಟ್ ಪಾಯಿಂಟ್ಸ್ ಏನ್ ಬಂತು ಅಂದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಆಗಿರ್ಬೇಕು. ಇಫ್ ಓನ್ಲಿ ಕಂಡೀಷನ್ ಇವೆಲ್ಲ ಇಫ್ ಓನ್ಲಿ ಇತ್ತು. ಸೊ 5 contained in A. ಪಾಯಿಂಟ್ಸ್ ಏನ್ ಬಂದಿದೆ ಇಲ್ಲಿ? 5 ಬಂದಿದೆ. ಎಸ್, 5 ಸಬ್ಸೆಟ್ ಆಫ್ ಎವ್ರಿ ಸೆಟ್ ಕ್ಲೋಸ್ಡ್. ಓಕೆ, ನೋಡಿ ಎಲ್ಲಾದ್ರೂ ನಿಮಗೆ ಟಕ್ ಅಂತ ಹೇಳ್ಬಿಡ್ಬೇಕು. ಎ ಡ್ಯಾಶ್ ಇಸ್ ಈಕ್ವಲ್ ಟು 5 ಅಂತ ಎಲ್ಲಾನ ಕಾಣಿಸ್ತು ಅಂದ್ರೆ ಕ್ಲೋಸ್ಡ್, ಅದು ಮುಗಿದೋಯ್ತು. ಒಂದ್ ಸೆಟ್ಗೆ ಲಿಮಿಟ್ ಪಾಯಿಂಟೇ ಇಲ್ಲ ಅಂತ ಅಂದ್ರೆ 100% ಆ ಸೆಟ್ ಏನಾಗಿರುತ್ತೆ? Closed. ಕ್ಲೋಸ್ಡ್ ಆಗಿರುತ್ತೆ. ಯಾಕಂತಂದ್ರೆ 5 is a subset of every set. ಓಕೆನಾ? ಸೊ ಹಂಗಾಗಿ 5 is a subset of A ಅದೇ ಆಗುತ್ತೆ. ಸೊ ದಟ್ ಇಸ್ ಇಫ್ ಆನ್ ಇಫ್ ಕಂಡೀಷನ್ ಇರೋದ್ರಿಂದ ಹಂಗೆ ಮಾಡೋದು. ನಾಟ್ ಬೌಂಡೆಡ್ ಅಬೌವ್ ಇನ್ ಫ್ಯಾಕ್ಟ್. ಸೊ ಸಿನ್ಸ್ ಇಟ್ ಈಸ್ ನಾಟ್ ಬೌಂಡೆಡ್, therefore it is not compact. So is it dense? No, it is not dense in R. It is perfect? No, it is not perfect. It is not connected. n ಗೆ ಏನ್ ಅಪ್ಲೈ ಆಗುತ್ತೋ z ಗೂ ಕೂಡ ಅದೇ ಅಪ್ಲೈ ಆಗುತ್ತೆ. z ಗೆ ಬರೆಯಕ್ಕಲ್ಲ, ಅರ್ಧದಲ್ವಾ? n ಗೆ ಏನ್ ಅಪ್ಲೈ ಆಗುತ್ತೋ z ಗೂ ಕೂಡ ಅದೇ ಅಪ್ಲೈ ಆಗುತ್ತಲ್ವಾ? Yes, sir. ಏನಾದ್ರು ಚೇಂಜ್ ಆಗುತ್ತಾ?
ಅಂದ್ರೆ ಇಲ್ಲಿ Z ಅಂತ ಬರುತ್ತೆ ಅಷ್ಟೇ, ಎಲ್ಲಾನು ಸೇಮ್. ಅದು ಕ್ಲೋಸ್ ಇರುತ್ತೆ, ಬಟ್ ಬೌಂಡೆಡ್ ಇರಲ್ಲ, ಕಾಂಪ್ಯಾಕ್ಟ್ ಇರಲ್ಲ, ಎಲ್ಲ ಕನೆಕ್ಟೆಡ್ ಇರಲ್ಲ. ಕ್ಯೂ ಬಗ್ಗೆ ಮಾತಾಡಿ. ಎ ಇಂಟೀರಿಯರ್ ಪೈ ಆಗುತ್ತೆ. ಹಾ, ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ? ಆರ್ ಬರುತ್ತೆ. ಕ್ಲೋಜರು A union A dash, this is Q union R, which is R again. Closure is also R. ISO ಬಂದ್ಬಿಟ್ಟು A minus A dash, which is Q minus R. Q minus R is what? Q ನಲ್ಲಿ ಎಲಿಮೆಂಟ್ ಇರಾಷನಲ್ ನಲ್ ಬರುತ್ತೆ. Q ನಲ್ಲಿರುವಂತ ಎಲ್ಲಾ ರಿಯಲ್ ನಂಬರ್ಸ್ ತೆಗೆದಾಕಿದ್ರೆ ನಲ್ ಸೆಟ್ ಬರುತ್ತೆ. ಸೊ ಇದು ಓಪನ್? ಇಟ್ ಇಸ್ ನಾಟ್ ಓಪನ್. ಯಾಕಂದ್ರೆ A interior is equal to A ಬರಬೇಕು. ಇಟ್ ಈಸ್ ನಾಟ್ ಕ್ಲೋಸ್ಡ್. ಯಾಕೆ? ಕ್ಲೋಸ್ಡ್ ಡೆಫಿನಿಷನ್ ಅಂತ ಹೇಳಿದ್ವಿ, ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಇರಬೇಕು. ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಈಸ್ ಆರ್ ಅಲ್ವಾ, ಲಿಮಿಟ್ ಪಾಯಿಂಟ್ಸ್ ಆಫ್ ಕ್ಯೂ ಈಸ್ ಆರ್. ಸೊ ಕಂಟೈನ್ಡ್ ಇನ್ ಕ್ಯೂ ಬರ್ತಿದ್ಯಾ? ಇಟ್ ಈಸ್ ನಾಟ್ ಕಂಟೈನ್ಡ್ ಇನ್ ಕ್ಯೂ. ಆಲ್ ದ ಲಿಮಿಟ್ ಪಾಯಿಂಟ್ಸ್ ಆರ್ ನಾಟ್ ಇನ್ ಕ್ಯೂ. ಸೊ ಸಮ್ ಲಿಮಿಟ್ ಪಾಯಿಂಟ್ಸ್ ಆರ್ ಔಟ್ಸೈಡ್ ಕ್ಯೂ. ಹಂಗಾಗಿ ನಾವು ಇದನ್ನು ಕ್ಲೋಸ್ ಅಂತ ಹೇಳಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ಬೌಂಡೆಡ್ ಆಬ್ವಿಯಸ್ಲಿ. ಸೊ ನಾಟ್ ಬೌಂಡೆಡ್ ಮೀನ್ಸ್ ನಾಟ್ ಕಾಂಪ್ಯಾಕ್ಟ್. ಸೊ ಡೆನ್ಸ್ ಇನ್ ಆರ್, ಡೆನ್ಸ್ ಅಂತಂದ್ರೆ ಏನು? ಡೆಫಿನಿಷನ್ ಏನು? ಆರ್ ಕ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್ ಬರುತ್ತೆ. ಹಾಗಾಗಿ ಇಟ್ ಇಸ್ ಡೆನ್ಸ್. ನಾಟ್ ಪರ್ಫೆಕ್ಟ್. ನಾಟ್ ಪರ್ಫೆಕ್ಟ್ ಅಂದ್ರೆ ಏನು? ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನೇ ಬರಬೇಕಿತ್ತು, ಬಟ್ ಇಲ್ಲಿ ಎ ಡ್ಯಾಶ್ ಜಾಸ್ತಿ ಬರ್ತಾ ಇದೆ, ಆಗಲ್ಲ. ಸಿನ್ಸ್ ಇಟ್ ಈಸ್ ನಾಟ್ ಇಂಟರ್ವಲ್, ಇಟ್ ಈಸ್ ನಾಟ್ ಕನೆಕ್ಟೆಡ್. ಓಪನ್ ಇಂಟರ್ವಲ್ A, B, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಅನ್ ಇಂಟೀರಿಯರ್ಸ್. ಇಂಟೀರಿಯರ್ ಸೇಮ್ ಸೆಟ್ ಬರುತ್ತಲ್ವಾ? ನೋಡಿ, ಇಂಟೀರಿಯರ್ ಸೇಮ್ ಸೆಟ್ ಬಂದಿದೆ ಅಂತಂದ್ರೆ ಟಕ್ ಅಂತ ಏನ್ ಹೇಳ್ಬೋದು ನಾವು ಇಲ್ಲಿ? ಓಪನ್ನೆಸ್ ಡಿಫೈನ್ ಮಾಡ್ಬಿಡ್ಬೋದು. ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂದ್ರೆ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಲೋಸ್ A, B ಬಂದ್ಬಿಡುತ್ತೆ. ಕ್ಲೋಸರ್ ಬಂದ್ಬಿಟ್ಟು A ಯೂನಿಯನ್ A ಡ್ಯಾಶ್, ದಟ್ ಈಸ್ ಓಪನ್ A, B ಯೂನಿಯನ್ ಕ್ಲೋಸ್ A, B, ದಟ್ ವಿಲ್ ಗಿವ್ ಯು ಕ್ಲೋಸ್ A, B. ಐಸೋ ಅಂತಂದ್ರೆ A minus A dash A, B. ಅದು ಓಪನ್ ಎ ಬಿ, ಸಾರಿ, ಯೂನಿಯನ್ ಕ್ಲೋಸ್ಡ್ ಯೂನಿಯನ್ ಎ ಬಿ ಐತಲ್ಲ, ಥರ್ಡ್ ಪ್ರಾಪರ್ಟಿ. ಅದು ಈಗ ಅನಲೈಸ್ ಮಾಡ್ಬೇಕು, ಗೊತ್ತಾಗ್ತಿಲ್ಲ ಸರ್. ಯೂನಿಯನ್ ಕ್ಲೋಸ್ಡ್ ಅಂಡ್ ಓಪನ್ ಇದ್ದಾಗ, ಯೂನಿಯನ್ ಕ್ಲೋಸ್ಡ್ ಅಂಡ್ ಓಪನ್ ಇದ್ದಾಗ ಇಂಟರ್ಸೆಕ್ಷನ್, ಅದು ಅನಲೈಸ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನಂಗೆ. ಎ ಯೂನಿಯನ್ ಬಿ ಅಲ್ಲ, ಈಗ ಯೂನಿಯನ್ ಸಿಂಪಲ್ ಯೂನಿಯನ್ ಅಷ್ಟೇ ಇದು ನೋಡಿ. ಈಗ A, B ನಲ್ಲಿ ಇದು ಈಗ ಕ್ಲೋಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್? ಕ್ಲೋಸ್ A, B ಗುನು ಓಪನ್ A, B ಗುನು ಏನ್ ಡಿಫ್ರೆನ್ಸ್ ಹೇಳಿ? ಫಸ್ಟ್ ಅಲ್ಲಿ ಎ ಮತ್ತೆ ಬಿ ಇನ್ಕ್ಲೂಡ್ ಆಗಿದೆ ಇಂಟರ್ವ್ಯೂಲ್ ಅಲ್ಲಿ, ಸೆಕೆಂಡ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ ಅಲ್ವಾ? ಸೊ ಈ ತರ ಇದ್ದಾಗ ನಾವೇನ್ ಮಾಡ್ಬೇಕಂತ ಅಂದ್ರೆ, ಯೂನಿಯನ್ ಅಂತ ಅಂದ್ರೆ ನೋಡಿ, ನಮ್ಗೆ ಇನ್ನೊಂದು ನೋಡಿ, ದಿಸ್ ಇಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್ ಅಲ್ವಾ? ದಿಸ್ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್ ಅಂದ್ರೆ ಇದರಲ್ಲಿರುವ ಎಲ್ಲಾ ಎಲಿಮೆಂಟ್ಸ್ಗಳು ಎಲಿಮೆಂಟ್ಸ್ ಆಫ್ ಕ್ಲೋಸ್ಡ್ ಇಂಟರ್ವಲ್. ಎಲಿಮೆಂಟ್ಸ್, ಆಲ್ ದ ಎಲಿಮೆಂಟ್ಸ್ ಆಫ್ ದ ಓಪನ್ ಇಂಟರ್ವಲ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಕ್ಲೋಸ್ಡ್ ಇಂಟರ್ವಲ್. ನೋಡಿ, ಯಾವತ್ತೇ ಆಗ್ಲಿ ಇಫ್ ಎ ಇಸ್ ಅ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ಇದ್ದಾಗ, ಸೊ ನೋಡಿ, ಎ ಇಸ್ ಅ ಸಬ್ಸೆಟ್ ಆಫ್ ಆರ್ ಈಕ್ವಲ್ ಟು ಬಿ ಅಂತಂದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು? ಬಿ ಇಸ್ ದೊಡ್ಡದು. ಬಿ ಇಸ್ ದೊಡ್ಡದು, ಓಕೆನಾ? ಸೊ ಎ ಅನ್ನೋದು ಚಿಕ್ಕದು. ಇವಾಗ ನೀವು ಯೂನಿಯನ್ ಏನಾದ್ರು ತಗೊಂತ ಹೋದ್ರೆ ದೊಡ್ಡ ಸೆಟ್ ಬರುತ್ತೆ. ದೊಡ್ಡ ಸೆಟ್ ಯಾವ್ದಿಲ್ಲಿ? ಬಿ. ಇದೇ ಕೇಸಲ್ಲಿ ನಾವು ಇಫ್ ಐ ಟೇಕ್ ದ ಇಂಟರ್ಸೆಕ್ಷನ್, ಚಿಕ್ಕದು ಬರುತ್ತೆ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಅಲ್ವಾ? ಕಾಮನ್ ಎಲಿಮೆಂಟ್ಸ್ ಅಂದ್ರೆ ಯಾವುದು? ಚಿಕ್ಕದು ಬರುತ್ತೆ. ಚಿಕ್ಕಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ಗಳು ದೊಡ್ಡ ಅದ್ರಲ್ಲಿ ಇದ್ದೇ ಇರ್ತಾವಲ್ಲ. ಸೊ ಹಂಗಾಗಿ ಸೊ ಇವೆರಡದು ಯೂನಿಯನ್. ಸಿನ್ಸ್ ದಿಸ್ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್, ಓಕೆನಾ? ಸೊ ಯೂನಿಯನ್ ಮಾಡಿದಾಗ ಇಷ್ಟೊಂದೆಲ್ಲ ಡೆಪ್ತ್ ಬೇಕಿಲ್ಲ, ಬಟ್ ನೀವು ಹಂಗೆ ನೋಡ್ ಗೊತ್ತಾಗುತ್ತಲ್ಲ. ಯೂನಿಯನ್ ಸಿಂಪಲ್ ಯೂನಿಯನ್ ಅಷ್ಟೇ ಇದೆ, ಏನಿಲ್ಲ ತೊಂದ್ರೆ ಇಲ್ಲ. ಎಲ್ಲಾನು ಒಂದ್ರಲ್ಲಿ ಹಾಕೋದು ಅಂತ. A, B ಇದ್ರಲ್ಲಿ ಇಲ್ಲ ಅಂದ್ರೂ ಕೂಡ ಯೂನಿಯನ್ ಅಂದ್ರೆ ಸೇರಿಸಲೇಬೇಕಾಗುತ್ತೆ. ಸೊ ಇದು ಏನು ಹೇಳಕ್ ಬಂದೆ? A union B, this is a proper subset of this. A union B is equal to ಇದ್ರಲ್ಲಿ ದೊಡ್ಡದ ಯಾವುದು? ಇದು ದೊಡ್ಡದ, ಇದು ದೊಡ್ಡದ? ಕ್ಲೋಸ್ ಈಸ್ ಬಿಗ್ಗರ್ ಅಲ್ವಾ? ಸೊ ಕ್ಲೋಸ್ ಬರುತ್ತೀವಿ. ಅದೇ ಇಲ್ಲಿ ಇಂಟರ್ಸೆಕ್ಷನ್ ತಗೊಂಡಿದ್ರೆ ಏನ್ ಬರೋದು ಹೇಳಿ? ಇಫ್ ಐ ಟೇಕ್ ದ ಇಂಟರ್ಸೆಕ್ಷನ್, ಓಪನ್ A, B ಬರುತ್ತೆ. ಐಸೋ ಆಫ್ ಎ ಬರುತ್ತೆ A minus A dash. ಸೊ A minus B minus ಕ್ಲೋಸ್ A minus B.
ಓಕೆನಾ. ಸೊ ನಲ್ ಸೆಟ್ ಬರುತ್ತೆ, ಯಾವ್ದು ಬರೋದಿಲ್ಲ. ಯಾಕಂದ್ರೆ ಓಪನ್ ಎ ಕಮ ಬಿ ನಲ್ಲಿ ಯಾವ್ದನ್ನ ಮೈನಸ್ ಮಾಡ್ಬೇಕು, ಕ್ಲೋಸ್ ಅಲ್ಲಿ ಇರುವಂತವನ್ನ ಮೈನಸ್ ಮಾಡ್ಬೇಕು ಯಾವತ್ತೂ ಕೂಡ. ಈಗ ಇದರಲ್ಲಿ ಇದು ಚಿಕ್ಕದು, ಹೌದಲ್ವಾ? ಇದು ಚಿಕ್ಕದು, ಇದು ದೊಡ್ಡದು. ಅಂದ್ರೆ ಇದಕ್ಕಿಂತ ದೊಡ್ಡದು, ಇದು ದೊಡ್ಡದು ಇನ್ ದ ಸೆನ್ಸ್ ಇಟ್ ಇಸ್ ಎ ಪ್ರಾಪರ್ ಸೂಪರ್ ಸೆಟ್. ಚಿಕ್ಕದ್ರಲ್ಲಿ ದೊಡ್ಡದನ್ನ ಮೈನಸ್ ಮಾಡಕ್ ಆಗುತ್ತಾ? ನೋ. ಅಂದ್ರೆ 5 ಬರುತ್ತೆ ಅಂತ. ಓಕೆ. ಹ್ಮ್ ಸೊ ಅಂದ್ರೆ ಓಕೆ. ಇದ್ರಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಕಿತ್ಕೋತಾ ಇದ್ದೀನಿ ನಾನು ಅಂತ. ಸೊ ಏನನ್ನ ಕೊಡಪ್ಪ ಬನ್ನಿ 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 ಅಂತ ಕಿತ್ಕೊಂಡಾಗ ಏನಾಗುತ್ತೆ, ನಲ್ ಸೆಟ್ ಬರುತ್ತೆ. ಓಪನ್ ಅಂದ್ರೆ ನೋ, ಇಟ್ ಈಸ್ ಓಪನ್ ಎಸ್. ಯಾಕಂದ್ರೆ ಎ ಇಂಟೀರಿಯರ್ ಇಸ್ ಈಕ್ವಲ್ ಟು ಏನೇ ಬರ್ತಾ ಇದೆ. ಇಟ್ ಈಸ್ ನಾಟ್ ಕ್ಲೋಸ್ಡ್, ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಎ ಬರ್ಬೇಕು. ಎ ಬಿ ಮತ್ತೆ ಇದು ಕ್ಲೋಸ್ ಎ ಬಿ ಬರ್ತಾ ಇದೆ ಲಿಮಿಟ್ ಪಾಯಿಂಟ್ಸ್, ಹಂಗಾಗಿ ಆಗಲ್ಲ. ಬೌಂಡೆಡ್ ಇದೆ, ನಾಟ್ ಕಾಂಪ್ಯಾಕ್ಟ್ ಸಿನ್ಸ್ ಇಟ್ ಈಸ್ ನಾಟ್ ಕ್ಲೋಸ್ಡ್. ಸೊ ನಾಟ್ ಡೆನ್ಸ್ ಇನ್ ಆರ್, ಇಟ್ ಈಸ್ ನಾಟ್ ಡೆನ್ಸ್ ಇನ್ ಆರ್. ವೈ? ಬಿಕಾಸ್ ಡೆನ್ಸ್ ಡೆಫಿನಿಷನ್ ಏನಂತೆ, ಎ ಕ್ಲೋಜರ್ ಇಸ್ ಈಕ್ವಲ್ ಟು ಆರ್ ಬರ್ಬೇಕು. ಆರ್ ಬರ್ಬೇಕಿತ್ತು, ಬಂದಿಲ್ಲ. ಸೊ ನಾಟ್ ಪರ್ಫೆಕ್ಟ್, ಯಾಕಂದ್ರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಎ ಬರ್ತಾ ಇದೆ. ಸೊ ಕನೆಕ್ಟೆಡ್, ಎಸ್ ಇಸ್ ಅನ್ ಇಂಟರ್ವಲ್, ಇಟ್ ಇಸ್ ಕನೆಕ್ಟೆಡ್. ಸೆಟ್ ಆಫ್ ರಿಯಲ್ಸ್ ಬಗ್ಗೆ ಹಂಗೆ ನೋಡ್ತಾ ಹೋಗಿ, ಓಪನ್. ಯಾವ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಇಂಟೀರಿಯರ್ ಆರ್ ಬರುತ್ತಾ? ಎಸ್ ಸರ್. ಲಿಮಿಟ್ ಪಾಯಿಂಟ್ಸ್ ಆರ್ ಬರುತ್ತೆ, ಹ್ಮ್ ಕ್ಲೋಜರ್ ಆರ್ ಬರುತ್ತೆ. ಐಸೋಲೇಟೆಡ್ ಪಾಯಿಂಟ್ಸ್ ಯಾವ್ದು ಇಲ್ಲ, ಅಂದ್ರೆ ಒಂಟಿಯಾಗಿ ಯಾವ್ದು ಇಲ್ಲ, ಎಲ್ಲ ಫುಲ್ ಜಂಟಿ ಇದಾವೆ ಅಂತ. ಅಂದ್ರೆ ಲೈಕ್ ಐ ಮೀನ್ ಸೇ ಕ್ಲಿಯರ್ ಆಗಿದಾವೆ ಅಂತ. ಅಂದ್ರೆ ಏನದು ಹತ್ರ ಇದಾವೆ ಅಂತ, ಎಲ್ಲ ಒಬ್ರಿಗೊಬ್ರು ಅನ್ಯೂನ್ಯವಾಗಿದ್ದಾರೆ ಅಂತ. ಈಗ ಅದ್ರಲ್ಲಿ ಐಸೋ ಅಂತಂದ್ರೆ ಗೊತ್ತಾಯ್ತಲ್ವಾ ಯಾವ ತರ ಅಂತ? ಅಂದ್ರೆ ಕ್ಲಿಯರ್ ಗ್ಯಾಪ್ ಇರುತ್ತೆ ಅಲ್ಲಿ, ಆ ಎಲಿಮೆಂಟ್ಸ್ ಅಂತ ಐಸೋಲೇಟ್ ಆಗಿರ್ತವೆ ಅಂತ. ಐಸೋಲೇಟ್ ಅಂದ್ರೆ ಏನ್ ಹೇಳಿ? ಸಪರೇಟ್ ಆಗಿರೋದು ಅಂತ. ಓಪನ್, ಓಪನ್ ಅಂತ ಅಂದ್ರೆ ಏನು? ಓಪನ್ ಆಗುತ್ತೆ ಇದು, ಕ್ಲೋಸ್ ಆಗುತ್ತೆ, ಬಟ್ ನಾಟ್ ಬೌಂಡೆಡ್. ಸೊ ಇಟ್ ಇಸ್ ನಾಟ್ ಕಾಂಪ್ಯಾಕ್ಟ್ ಸಿನ್ಸ್ ಇಟ್ ಇಸ್ ನಾಟ್ ಬೌಂಡೆಡ್. ಇಟ್ ಇಸ್ ಡೆನ್ಸ್ ಇನ್ ಆರ್, ಪರ್ಫೆಕ್ಟ್, ಕನೆಕ್ಟೆಡ್. ಆರ್ ಮೈನಸ್ ಎನ್. ಆರ್ ಮೈನಸ್ ಎನ್ ಅಂದ್ರೆ ಏನ್ ಹೇಳಿ? ಆರ್ ಅಲ್ಲಿ ಏನ ಮೈನಸ್ ಮಾಡಬೇಕು? ರಿಯಲ್ಸ್. ಆರ್ ಮೈನಸ್ ಎನ್ ಅಂದ್ರೆ ನೋಡಿ ಈ ತರ ಬರುತ್ತೆ, ರಿಯಲ್ಸ್ ನ್ಯಾಚುರಲ್ಸ್ ನ ಮೈನಸ್ ಮಾಡ್ಬೇಕು. ಅವಾಗ ಹೆಂಗಿರುತ್ತೆ ಇದು? ಸೊ ನಿಮ್ಗೆ ರಿಯಲ್ ಲೈನ್ ತಗೊಂಡು ತೋರಿಸಿದಾಗ ನಿಮ್ಗೆ ಎನ್ ಅಂದ್ರೆ ಎನ್ ನ ಮೈನಸ್ ಮಾಡ್ಬೇಕಲ್ವಾ? ಸೊ ದಿಸ್ ಇಸ್ 1, ದಿಸ್ ಇಸ್ 2 ಅಂಡ್ ದಿಸ್ ಇಸ್ 3 ಅಂಡ್ ಸೋ ಆನ್, ಹಿಂಗೆ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ಮೈನಸ್ ಇನ್ಫಿನಿಟಿ, ಇದ್ರದ್ದು ಯೂನಿಯನ್ ಮಾಡಿ, ಮತ್ತೆ 1 to 2 ಯೂನಿಯನ್, ಮತ್ತೆ 2 to 3 ಯೂನಿಯನ್, ನೆಕ್ಸ್ಟ್ 3 to 4, ಹೆಂಗೆ ಎಲ್ಲ ಹಿಂಗೆ ಯೂನಿಯನ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಲ್ಲ ಯೂನಿಯನ್ ಮಾಡಿದಾಗ ನಮ್ಗೆ ಇದು ಬರುತ್ತೆ. ಅಂದ್ರೆ ಆರ್ ನಲ್ಲಿ ಈ ಎಲಿಮೆಂಟ್ಸ್ ಗಳನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಯೂನಿಯನ್ ಮೈನಸ್ ಮಾಡೋದಂತಂದ್ರೆ ಹೆಂಗೆ? ಯು ಟು ಟೇಕ್ ದ ಯೂನಿಯನ್, ಐ ಮೀನ್ ಓಪನ್. ಯಾವ್ದೇ ಒಂದು ಎಲಿಮೆಂಟ್ ನ ನೋಡಿ, ಯಾವ್ದೇ ಒಂದು ಆರ್ ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಸಪೋಸ್ 5 ಅಂತ ಇದೆ ಅಂತ ಅನ್ಕೊಳ್ಳಿ. ಹೆಂಗೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ ಅಂದ್ರೆ, ಈ ಎಲಿಮೆಂಟ್ ನ ಮೈನಸ್ ಮಾಡೋದು ಹೆಂಗೆ ಅಂತಂದ್ರೆ, ಮೈನಸ್ ಇನ್ಫಿನಿಟಿ ಇಂದ 5 ಬರ್ಬೇಕು ಇಂಟರ್ವಲ್ ಅಲ್ಲಿ, ಇಲ್ಲಿ ಓಪನ್ ಹಾಕ್ಬೇಕು. ಓಪನ್ ಅಂದ್ರೆ ನಾಟ್ ಇನ್ಕ್ಲೂಡೆಡ್ ಅಂತ, ಇನ್ಕ್ಲೂಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ 5 ನ ತೆಗಿತಾ ಇದೀವಿ ನಾವು. ಯೂನಿಯನ್ 5, ಇನ್ಫಿನಿಟಿ. ಇನ್ ದ ಸೇಮ್ ವೇ, ಇಫ್ ಯು ಡಿಲೀಟ್ ಆಲ್ ದ ನ್ಯಾಚುರಲ್ ನಂಬರ್ಸ್ ಫ್ರಮ್ ರಿಯಲ್ಸ್, ನಿಮ್ಗೆ ಏನ್ ಸಿಗುತ್ತೆ? ಕಲೆಕ್ಷನ್ ಆಫ್ ಓಪನ್ ಇಂಟರ್ವಲ್ ಸಿಗುತ್ತೆ, ಹೌದಲ್ವಾ? ಸೊ ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್, ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್, ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್, ಕಲೆಕ್ಷನ್ ಆಫ್ ಓಪನ್ ಇಂಟರ್ವಲ್ ಸಿಗುತ್ತೆ, ಇನ್ಫೈನೈಟ್ ಕಲೆಕ್ಷನ್ ಆಫ್ ಓಪನ್ ಇಂಟರ್ವಲ್ ಸಿಗುತ್ತೆ. ಸೊ ಈಗ ಇದ್ರ ಪ್ರಾಪರ್ಟೀಸ್ ಏನೇನು ಡಿಫೈನ್ ಆಗುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಇಂಟೀರಿಯರ್ ಏನಾಗುತ್ತೆ? ಈಗ ಸಿನ್ಸ್ ಆಲ್ ದ ಇಂಟರ್ವಲ್ಸ್ ಆರ್ ಓಪನ್ ಇದ್ರೆ ಇಂಟೀರಿಯರ್ ಅದೇ ಬರುತ್ತಲ್ವಾ? ಸೊ ಹಂಗಾಗಿ ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಆರ್ಬಿಟ್ರಿ ಕಲೆಕ್ಷನ್ ಆಫ್ ಓಪನ್ ಸೆಟ್ಸ್ ಈಸ್ ಓಪನ್, ದ ಟೋಟಲ್ ಸೆಟ್ ಈಸ್ ಓಪನ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಓಪನ್ ಸೆಟ್ಸ್ ಡೆಫಿನೇಷನ್ ಇದರಲ್ಲಿ ಹೇಳಿದ್ವಿ ರಿಸಲ್ಟ್ ಅಲ್ಲಿ. ಆರ್ಬಿಟ್ರಿ ಕಲೆಕ್ಷನ್, ನೀವು ಎಷ್ಟನ ಓಪನ್ ಸೆಟ್ಸ್ ಗಳನ್ನ ಯೂನಿಯನ್ ಮಾಡಿದ್ರು ಕೂಡ ಆನ್ಸರ್ ಏನ್ ಬರುತ್ತೆ? ಓಪನ್ ಬರುತ್ತೆ. ಸೊ ಹಂಗಾಗಿ ಇನ್ ದಟ್ ಸೆನ್ಸ್ ಹೇಳೋದಾದ್ರೆ, ಸೊ ಓಪನ್ ಸೆಟ್ಗೆ ಇಂಟೀರಿಯರ್ ನಿಮ್ಗೆ ಅದೇ ಬರುತ್ತೆ, ಅಂದ್ರೆ ಆರ್ ಮೈನಸ್ ಎನ್ ಬರುತ್ತೆ. ಅದಕ್ಕೆ ಇಲ್ಲಿ ಓಪನ್ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿ, ಓಪನ್ ಅಂತ ಹೇಳಿದ್ದಾರೆ. ಸೊ ಎ ಡ್ಯಾಶ್ ಏನ್ ಬರುತ್ತೆ? ಐ ಮೀನ್ ಎ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಆರ್ ಬರುತ್ತೆ. ಯಾಕಂತಂದ್ರೆ ನಿಮ್ಗೆ ಈ ಓಪನ್ ಸೆಟ್ ಒಳಗಡೆ ಇರೋಂಥವು ಎಲ್ಲ ಲಿಮಿಟ್ ಪಾಯಿಂಟ್ಸ್ ಅದೇ ಆಗ್ತವೆ, ಓಪನ್ ಇಂಟರ್ವಲ್ಸ್ ಒಳಗಡೆ ಇರೋಂಥವು ಎಲ್ಲ ಲಿಮಿಟ್ ಪಾಯಿಂಟ್ಸ್ ಅದೇ ಆಗ್ತವೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇಲ್ಲಿ 1, 2, 3 ಇದ್ರ ಮೇಲೆ.
ಈಗ ನಾನು ಕೇಳ್ತಾ ಇದೀನಿ ಡಸ್ ಒನ್ ಇಸ್ ಅ ಲಿಮಿಟ್ ಪಾಯಿಂಟ್ ಅಂದ್ರೆ ಏನಂತ ಹೇಳ್ಬೇಕು ಈಗ ನಿಮ್ಗೆ ಒನ್ಗೆ ಒನ್ ಹತ್ರ ಏನ್ ಮಾಡ್ಬೇಕು ನೀವೀಗ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡ್ಬೇಕು. ಮಾಡ್ಬೇಕು. ಆ ನೈಬರ್ಹುಡ್ ಅಲ್ಲಿ ಆ ಇನ್ಫೈನೈಟ್ ನೈಬರ್ಹುಡ್ ಒಳಗಡೆ ಇನ್ಫೈನೈಟ್ ಎಲಿಮೆಂಟ್ಸ್ ಇರಬೇಕು ಆರ್ಮನೆಸ್ ಅಲ್ಲಿ ಇರುವಂತ ಎಲಿಮೆಂಟ್ಸ್. ಹೌದಲ್ಲ, ಇಷ್ಟೊಂದು ನೋಡಿ ಇಲ್ಲಿ ಎಷ್ಟೊಂದು ಇದಾವೆ ಈ ಕಡೆ ನೈಬರ್ಹುಡ್ ಅಲ್ಲಿ, ರೈಟ್ ನೈಬರ್ಹುಡ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇದಾವೆ ತಾನೆ. ಎಸ್ ಸೊ ಸರ್. ಹಂಗಾಗಿ ಎಸ್ ಒನ್ ಇಸ್ ಎ ಲಿಮಿಟ್ ಪಾಯಿಂಟ್. ಸಿಮಿಲರ್ಲಿ 2, 3, 4 ಇವೆಲ್ಲ ಲಿಮಿಟ್ ಪಾಯಿಂಟ್ಸ್ ಆಗ್ತವೆ. ಹಂಗಾಗಿ ಕಂಪ್ಲೀಟ್ ಆಗಿ ಸೊ ಅಂದ್ರೆ ಓಪನ್ ಇಂಟರ್ವಲ್ ಒಳಗಡೆ ಏನಿದಾವೆ ಈ ಪಾಯಿಂಟ್ಸ್ ಗಳು ಇವೆಲ್ಲ ಲಿಮಿಟ್ ಪಾಯಿಂಟ್ಸ್ ಆಗೇ ಆಗಿರ್ತವೆ. 1, 2, 3 ಅವು ಕೂಡ ಲಿಮಿಟ್ ಪಾಯಿಂಟ್ ಅಂತಂದ್ರೆ ಎಲ್ಲವನ್ನು ಯೂನಿಯನ್ ಮಾಡಿದಾಗ ಏನ್ ಬಂತು ನಮ್ಗೆ ಟೋಟಲ್ ಆರ್ ಬರುತ್ತೆ. ಸೊ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಇಸ್ ಆರ್. ಸೊ ಎ ಕ್ಲೋಜರ್ ಇಸ್ ಈಕ್ವಲ್ ಟು ಎ ಯೂನಿಯನ್ ಎ ಬಾರ್ ಆರ್ ಮೈನಸ್ ಎನ್ ಯೂನಿಯನ್ ಆರ್ ಅಂದ್ರೆ ಏನಾಗುತ್ತೆ ನೋಡಿ, ಆರ್ ಮೈನಸ್ ಎನ್ ಇಸ್ ಸಬ್ಸೆಟ್ ಆಫ್ ಆರ್. ಎಸ್ ಸರ್. ಸೊ ದೆನ್ ಇಟ್ಸ್ ಯೂನಿಯನ್ ವಿಲ್ ಬಿ ದೊಡ್ಡದು. ಓಕೆನಾ, ಸೊ ಇದು ಚಿಕ್ಕದು, ಆರ್ ಮೈನಸ್ ಎನ್ ಇಸ್ ಸ್ಮಾಲರ್ ದೆನ್ ಆರ್. ಸೊ ಆರ್ ಎ ಬರುತ್ತೆ ನಮಗೆ. ಸೊ ಐಸೋಲೇಟೆಡ್ ಪಾಯಿಂಟ್ಸ್ ಅಂದ್ರೆ ಯಾವ ಐಸೋಲೇಟೆಡ್ ಪಾಯಿಂಟ್ಸ್ ಇಲ್ಲ. ಓಕೆ, ಎ ಮೈನಸ್ ಎ ಬಾರ್ ಎ ಡ್ಯಾಶ್ ಆರ್ ಮೈನಸ್ ಎನ್ ಮೈನಸ್ ಆರ್. ಸೊ ಇಟ್ ಇಸ್ 5 ಬರುತ್ತೆ. ಐಸೋಲೇಟೆಡ್ ಪಾಯಿಂಟ್ಸ್ ಎಲ್ಲಿದಾವೆ ಇಲ್ಲಿ 1, 2, 3 ಇಲ್ವಲ್ಲ, ಸೆಟ್ಟಲ್ಲೇ ಇಲ್ವಲ್ಲ 1, 2, 3. ಇದು ಓಪನ್ ಆದ್ರೆ ಓಪನ್ ಎಸ್. ಸೊ ಕ್ಲೋಸ್ಡ್ ಇದು ನೋ ಸರ್, ಇಟ್ ಈಸ್ ನಾಟ್ ಕ್ಲೋಸ್ಡ್. ಯಾಕಲ್ಲ, ಲಿಮಿಟ್ ಪಾಯಿಂಟ್ಸ್ ಬಂದ್ಬೇಕು. ಕ್ಲೋಸ್ ಅಂತ ಲಿಮಿಟ್ ಪಾಯಿಂಟ್ಸ್. ಲಿಮಿಟ್ ಪಾಯಿಂಟ್ಸ್ ಏನಾಗಿರ್ಬೇಕು, ಸೊ ಎ ಬಾರ್ ಇಸ್ ಈಕ್ವಲ್ ಟು ಏನೇ ಬರಬೇಕು, ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನೇ ಬರಬೇಕಿತ್ತು. ಸಾರಿ, ಇದು ಸಬ್ಸೆಟ್. ಸೊ ನಾಟ್ ಬೌಂಡೆಡ್. ಎಸ್ ಸರ್. ಇಟ್ ಇಸ್ ನಾಟ್ ಬೌಂಡೆಡ್, ನಾಟ್ ಕಾಂಪ್ಯಾಕ್ಟ್, ಡೆನ್ಸ್. ಎಸ್ ಸರ್. ಡೆನ್ಸ್ ಇದೆಯಾ ಇದು? ಡೆನ್ಸ್. ಯಾಕಂದ್ರೆ ಡೆನ್ಸ್ ಗೆ ಏನಂತ ಹೇಳಿದ್ರೆ ಕ್ಲೋಜರ್ ನೋಡ್ಬೇಕು. ಕ್ಲೋಜರ್ ಆರ್ ಬರ್ತಾ ಇದೆಯಾ? ಎಸ್, ಆರ್ ಕ್ಲೋಜರ್ ಬರ್ತಾ ಇದೆ. ಡೆನ್ಸ್ ನಾಟ್ ಪರ್ಫೆಕ್ಟ್. ಇದು ನಾಟ್ ಪರ್ಫೆಕ್ಟ್ ಯಾಕಂತಂದ್ರೆ ಲಿಮಿಟ್ ಪಾಯಿಂಟ್ ನೋಡ್ಬೇಕು. ಸೊ ನಾಟ್ ಕನೆಕ್ಟೆಡ್, ಇಟ್ ಈಸ್ ನಾಟ್ ಅನ್ ಇಂಟರ್ವಲ್. ಆಮೇಲೆ ನೀವು ಸರ್ ಯೂನಿಯನ್ ಆಫ್ ಟು ಇಂಟರ್ವಲ್ಸ್ ಈಸ್ ಇಂಟರ್ವಲ್ ಅಂತ ಹೇಳಕ್ ಬರಲ್ಲ. ಓಕೆನಾ, ಇಂಟರ್ವಲ್ಸ್ ಆರ್ ಕನೆಕ್ಟೆಡ್. ಓಕೆನಾ, ಸೊ ಓಪನ್ ಇಂಟರ್ವಲ್ಸ್ ಆರ್ ನಾಟ್ ಕನೆಕ್ಟೆಡ್. ಯಾಕಂದ್ರೆ ನೀವು ಕನೆಕ್ಟ್ ಮಾಡಕ್ಕಾಗುತ್ತಾ ನೋಡಿ. ಈಗ ಸಪೋಸ್ ಇಲ್ಲಿ 1, 2 ನಲ್ಲಿ ಯಾವ್ದೋ ಒಂದು ಪಾಯಿಂಟ್ ತಗೋತೀನಿ, 2, 3 ನಲ್ಲಿ ಯಾವ್ದೋ ಇಂಟರ್ವಲ್ ಒಂದು ಪಾಯಿಂಟ್ ತಗೋತೀನಿ, ನೀವು ಜಾಯಿನ್ ಮಾಡ್ಬೋದಾ? ನೋ ಸರ್. ಇದು ಪಾಸಿಬಲ್ ಟು ಜಾಯಿನ್. ಯಾಕಂದ್ರೆ ನಮಗೆ 2 ಇಸ್ ನಾಟ್ ಇನ್ಕ್ಲೂಡೆಡ್. ನೀವು ಜಾಯಿನ್ ಮಾಡಕ್ಕಾದ್ರೆ ದ ಓನ್ಲಿ ಪಾಸಿಬಿಲಿಟಿ ಇಸ್ ದಟ್. ಆಮೇಲೆ ಸರ್ ಹಿಂಗ್ ಜಾಯಿನ್ ಮಾಡ್ತೀನಿ ಸರ್ ಅಂತ ಅನ್ನೋಂಗಿಲ್ಲ. ನಾವು ಸ್ಟಡಿ ಮಾಡ್ತಾ ಇರೋದು ಏನು, ರಿಯಲ್ ಲೈನು. ರಿಯಲ್ ಲೈನ್ ಮೇಲೆನೆ ಮಾತಾಡ್ಬೇಕು. ಹಿಂಗ್ ಜಾಯಿನ್ ಮಾಡೋದು ಬರುತ್ತೆ. ನೆಕ್ಸ್ಟ್ ಟಪೋಲಜಿ ಆಫ್ ಆರ್ ಸ್ಕ್ವೇರ್ ಅಲ್ಲಿ ನೀವು ಹೆಂಗ್ ಬೇಕಾದ್ರೆ ತಿರುಗಿಸ್ಕೊಂಡು ಜಾಯಿನ್ ಮಾಡ್ಕೋಬಹುದು. ಅಲ್ಲಿ ಆರ್ ಸ್ಕ್ವೇರ್ ಅಂತ ಬರುತ್ತೆ ಪಾಯಿಂಟ್ಸ್. ನಾವಿಲ್ಲಿ ಆರ್ ರಿಯಲ್ ಲೈನ್ ಸ್ಟಡಿ ಮಾಡ್ತಿರೋದ್ರಿಂದ ರಿಯಲ್ ಲೈನ್ ಮೇಲೆನೆ ನೀವು ಒಂದು ಕರ್ವ್, ಕಂಟಿನ್ಯೂಸ್ ಕರ್ವ್ ಡ್ರಾ ಮಾಡ್ಬೇಕು. ನೀವು ಹಿಂಗೆ ಲೈನ್ ಮೇಲೆನೆ ಬರ್ಬೇಕು ನೀವು. ಅವಾಗ ಇಲ್ಲಿ ಏನಾಗುತ್ತೆ, ಡಿಸ್ಕಂಟಿನ್ಯೂಟಿ ಬರುತ್ತೆ. ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಡ್ರಾ ಎ ಕಂಟಿನ್ಯೂಸ್ ಕರ್ವ್ ಟು ಜಾಯಿನ್ ದ 2 ಪಾಯಿಂಟ್ಸ್ ಆಫ್ ದ ಸೆಟ್. ದೇರ್ಫೋರ್ ದಿಸ್ ಇಸ್ ನಾಟ್ ಕನೆಕ್ಟೆಡ್. ನೀವು ಮಾಡ್ಕೊಳ್ಳಿ. ಇಂಟರ್ವಲ್ ಯೂನಿಯನ್ 3, 4, 5 ಅಂತ ಇದೆ. ಇದನ್ನ ಸರಿ ನೋಡ್ಕೊಳ್ಳಿ, ನೋಟ್ಸ್ ಅಲ್ಲಿ ಇದೆ ಇದೆಲ್ಲ. ಸರಿ ಅನಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. 1/n ಬಗ್ಗೆನೂ ಗೊತ್ತಿರುತ್ತೆ. 1/n ತುಂಬಾ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ ಇದು ಕರೆಕ್ಟ್ ಆಗಿದೆಯಾ ಅಂತ. ಇಂಟೀರಿಯರ್ ಏನ್ ಬರುತ್ತೆ? ನಲ್ ಸೆಟ್. ಇಂಟೀರಿಯರ್ ಇಸ್ ನಲ್. ಲಿಮಿಟ್ ಪಾಯಿಂಟ್ಸ್ ಇಸ್ 0. ಎ ಕ್ಲೋಜರ್ ಎ ಯೂನಿಯನ್ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್. ಸೊ ಕ್ಲೋಜರ್ ಬಂತು. ಐಸೋಲೇಟೆಡ್ ಎ ಮೈನಸ್ ಎ ಲಿಮಿಟ್ ಪಾಯಿಂಟ್ಸ್ ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಆಫ್ ಎ ಅಂದ್ರೆ ಇದು ಬರುತ್ತೆ. ನೋಡಿ, ಅಂದ್ರೆ ದಿಸ್ ನಥಿಂಗ್ ಬಟ್ ವಾಟ್ ಎ ಇಟ್ ಸೆಲ್ಫ್. ಎಸ್ ಸರ್. ನಾಟ್ ಓಪನ್, ನಾಟ್ ಕ್ಲೋಸ್ಡ್, ಬೌಂಡೆಡ್, ನಾಟ್ ಕಾಂಪ್ಯಾಕ್ಟ್. ನಾಟ್ ಕಾಂಪ್ಯಾಕ್ಟ್, ಡೆನ್ಸ್ ಬರಲ್ಲ, ಪರ್ಫೆಕ್ಟ್ ಆಗಲ್ಲ, ಕನೆಕ್ಷನ್ ಇಲ್ಲ, ಆತರ ಎಲ್ಲ ಆಗುತ್ತೆ. ನೋಡ್ಕೊಳ್ಳಿ. ಅದೇ ತರ ಇದು ಏನ್ ಬರುತ್ತೆ ಅಂತಂದ್ರೆ ಒಂದ್ಸರಿ ನೋಡಿ. ಸೊ ಇದಕ್ಕೆ ಎಲಿಮೆಂಟ್ಸ್ ನ ಜನರೇಟ್ ದ ಎಲಿಮೆಂಟ್ಸ್ ಹೆಂಗ್ ಜನರೇಟ್ ಆಗ್ತಾ ಗೊತ್ತಾ ಇವು ನೋಡಿ. ಫಸ್ಟ್ n ಗೆ 1 ಕೊಡಿ. ಇವೆಲ್ಲ ಸೀಕ್ವೆನ್ಸಸ್. ನಿಮ್ಗೆ n ಗೆ 1 ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ? 1 + 1 -2 ಬರುತ್ತೆ. 1/2 ಅಂದ್ರೆ 3/2 ಬರುತ್ತೆ. ಇಲ್ಲಿ 3/2 ಅಂದ್ರೆ ಇಲ್ಲಿ ಪ್ಲಸ್ ಬಂದಿರುತ್ತೆ, ಪ್ಲಸ್ 3/2. n ಗೆ 3 ಕೊಟ್ರೆ ಮೈನಸ್ 3 ಅಂದ್ರೆ 4/3.
4/3 ಬರುತ್ತೆ, -4/3 ಬರುತ್ತೆ. ಸೊ 4 ಕೊಟ್ರೆ 1/4 5/4 4 5 ಬರುತ್ತೆ. ಪ್ಲಸ್ 5/4 ಬರುತ್ತೆ. ಸೊ ಅಂಡ್ ಸೊ ಹಿಂಗೆ ರನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಇಂಟೀರಿಯರ್ ಏನ್ ಬರುತ್ತೆ, 0 ನಲ್ ಬರುತ್ತೆ. ಇಂಟೀರಿಯರ್ ಯಾವುದು ಬರೋದಿಲ್ಲ. ಇಂಟೀರಿಯರ್ ಅಂತ ಅಂದ್ರೆ ಏನಾಗಿರ್ಬೇಕು, ಇಂಟೀರಿಯರ್ ಈಸ್ ಆಲ್ವೇಸ್ ಅನ್ಕೌಂಟಬಲ್ ಸೆಟ್. ಓಕೆನಾ? ಸೊ ಹಂಗಾಗಿ ಇದು ಕೌಂಟಬಲ್ ಇನ್ಫೈನೈಟ್ ಅಲ್ವಾ ಈ ಸೆಟ್. Yes, sir. ಇಂಟೀರಿಯರ್ ಬರಕ್ ಚಾನ್ಸ್ ಇಲ್ಲ. ನೋಡಿ ಈ ತರ ಇಲ್ಲಿ ಎಲ್ಲಾದ್ರೂ ಕೊಟ್ಟಿದ್ದಾನೆ ಅಂತ ಅಂದ್ರೆ ಯಾವ್ದೋ ಒಂದು ಸೀಕ್ವೆನ್ಸ್ ತರ ಕೊಟ್ಬಿಟ್ಟು n ಬಿಲಾಂಗ್ಸ್ ಟು n ಅಂತ ಕೊಟ್ಟಿದ್ದಾನೆ ಅಥವಾ n ಬಿಲಾಂಗ್ಸ್ ಟು z ಅಂತ ಕೊಟ್ಟಿದ್ದಾನೆ ಅಂತ ಅಂದ್ರೆ ಯಾವತ್ತು ನೆನ್ಪಿಟ್ಕೊಳ್ಳಿ, ಇಂಟೀರಿಯರ್ 5a ಬರುತ್ತೆ. ಯಾಕಂತ ಅಂದ್ರೆ n ಈಸ್ ಕೌಂಟಬಲ್ ಆಗಿರೋದ್ರಿಂದ ಇಂಟೀರಿಯರ್ ಯಾವತ್ತೂ ಅಲ್ಲಿ ಇಂಟರ್ವಲ್ ಡ್ರಾ ಮಾಡ್ಬಿಡ್ತೀವಿ. ಓಪನ್ ಇಂಟರ್ವಲ್ ಈಸ್ ಅನ್ಕೌಂಟಬಲ್, ಹಂಗಾಗಿ ಇಂಟೀರಿಯರ್ ಎಲ್ಲಾದ್ರಲ್ಲೂ 5ನೇ ಬರ್ತಾ ಹೋಗುತ್ತೆ. ಸೊ ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ, ಲಿಮಿಟ್ ಪಾಯಿಂಟ್ಸ್ ಹೆಂಗ್ ಕಂಡುಹಿಡಿಯೋದು ಅಂತ ಅಂದ್ರೆ ನೋಡಿ ಈ ತರ ಬಂದಾಗ ನೀವು n ಟೆನ್ಸ್ ಟು ಇನ್ಫಿನಿಟಿ ಹಾಕೊಳ್ಳಿ. ಅಂದ್ರೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಬೋತ್ ದ ವ್ಯಾಲ್ಯೂಸ್ ಏನಾಗ್ತವೆ ಅಂತ, ಬೋತ್ ದ ವ್ಯಾಲ್ಯೂಸ್ 1 ಏನಾಗ್ತವೆ - ಅಂತ 1. ಅಂದ್ರೆ ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ನೋಡಿ. ಈಗ ಈ ಸೆಟ್ ಇದೆಯಲ್ಲ ಮೈನಸ್ ಇಂದ ಹೋಗ್ತಿದಾವಲ್ಲ, -1. ನೆಕ್ಸ್ಟ್ ನಿಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ ಅದು ಮೈನಸ್ ಇಂದ ಹೋಗ್ತಾ ಇರುತ್ತಲ್ಲ, ಅದು ಇಟ್ ಅಪ್ರೋಚಸ್ ಟು -1. -1 -1 ಕಡೆ ಅಪ್ರೋಚ್ ಆಗ್ತಾ ಇರುತ್ತೆ. ಈ ಪ್ಲಸ್ ಇರೋದೇನಿದೆ +3/2 ಇದೆಲ್ಲ +5/4 +1. ಇದು +1 ಕಡೆ ಅಪ್ರೋಚ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಅಪ್ರೋಚಿಂಗ್ ಅಂತಂದ್ರೆ ಲಿಮಿಟ್ ಪಾಯಿಂಟ್ಸ್ ಏನಾಗ್ತವೆ ಅಂತಂದ್ರೆ 1 ಮತ್ತೆ -1 ಆಗ್ತವೆ. as n ಟೆನ್ಸ್ ಟು ಇನ್ಫಿನಿಟಿ ಹಾಕ್ಬಿಡಿ. ಸೊ as n ಟೆನ್ಸ್ ಟು ಇನ್ಫಿನಿಟಿ ದ ಪಾಸಿಬಲ್ ಆಫ್ -1 to 1 ಏನಾಗುತ್ತೆ, +1 ಆಗುತ್ತೆ, ಇಲ್ಲಾಂದ್ರೆ -1 ಆಗುತ್ತೆ. ಓಕೆ, as n ಟೆನ್ಸ್ ಟು ಇನ್ಫಿನಿಟಿ ದಿಸ್ ಟರ್ಮ್ ಬಿಕಮ್ಸ್ 0. So 1 into +1 gives you +1, 1 into -1 gives you -1. So the limit points are 1 and -1. -1. A closure is equal to A union A dash. So which is equal to A union A dash ಅಂದ್ರೆ ನಿಮ್ಗೆ ಮಾಮೂಲಿ ಗೊತ್ತಿದೆ, ಲಿಮಿಟ್ ಪಾಯಿಂಟ್ಸ್ ಗೊತ್ತಿದೆ. ಐಸೋಲೇಟೆಡ್ ಅಂತಂದ್ರೆ A minus A dash. ಈಗ ಲಿಮಿಟ್ ಪಾಯಿಂಟ್ಸ್ಗಳು ಏನ್ ಬಂದಿದಾವೆ ಅವು ಸೆಟ್ ಒಳಗಡೆ ಇದಾವ? No, sir. ಸೆಟ್ ಒಳಗಡೆ ಇಲ್ಲ. ಅಂದ್ರೆ ಸೆಟ್ ಒಳಗಡೆ ಇರ್ಬೇಕಂತ ಅಂದ್ರೆ ಫಾರ್ ಸಮ್ ಚಾಯ್ಸ್ ಆಫ್ n ನಿಮ್ಗೆ ಆನ್ಸರ್ 1 ಬರ್ಬೇಕು. ನಿಮ್ಗೆ ಆನ್ಸರ್ ನೀವು n ಗೆ ಏನೇ ವ್ಯಾಲ್ಯೂ ಕೊಟ್ಟರು ನಿಮ್ಗೆ 1 ಬರಲ್ಲ. ಇಟ್ ಅಪ್ರೋಚಸ್ ಟು 1 ಅಂತ ಅದ್ರ ಅರ್ಥ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂತ ಅಂದ್ರೆ as n approaches to infinity your value approaches to 1 ಅಂತ ಅಂದ್ರೆ 1 is not an element here. So -1 is also an element here. ಓಕೆ, ಸೊ ಹಂಗಾಗಿ ಸಬ್ಟ್ರಾಕ್ಟ್ ಮಾಡೋದು ನಿಮ್ಗೆ ಏನೇ ಬರುತ್ತೆ. ಇಟ್ ಈಸ್ ನಾಟ್ ಓಪನ್, ಇದರಿಂದ ಇಟ್ ಈಸ್ ನಾಟ್ ಕ್ಲೋಸ್ಡ್. ಯಾಕೆ ಕ್ಲೋಸ್ಡ್ ಅಲ್ಲ? ಬಿಕಾಸ್ ಲಿಮಿಟ್ ಪಾಯಿಂಟ್ಸ್ ಬಂದಿರವು ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎ. ಆರ್ ದೀಸ್ ದ ಎಲಿಮೆಂಟ್ಸ್ ಆಫ್ ಎ? No, sir. ನೋ, ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಕ್ಲೋಸ್ಡ್ ಅದೇ ಡೆಫಿನಿಷನ್. ಸೊ ಎ ಡ್ಯಾಶ್ ಇಸ್ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎ ಇರಬೇಕು. ಸೊ ಇಟ್ ಈಸ್ ನಾಟ್ ಕ್ಲೋಸ್ಡ್. ಬೌಂಡೆಡ್? ಎಸ್, ಇಟ್ ಈಸ್ ಬೌಂಡೆಡ್. ಓಕೆನಾ? ಸೊ ಹೆಂಗ್ ಹೋಗ್ತಿರುತ್ತೆ ಗೊತ್ತಾ ಇದು ಸೀಕ್ವೆನ್ಸ್? ಈ ಸೀಕ್ವೆನ್ಸ್ ಹಿಂಗಿರುತ್ತೆ. ಸೊ ಸ್ವಲ್ಪ ವಿಜುವಲೈಸ್ ಮಾಡ್ಕೊಂತ ಹೋಗ್ಬೇಕು. ಹೆಂಗೆ ಅಂತಂದ್ರೆ ಇಲ್ಲೆಲ್ಲೋ -2 ಇರುತ್ತೆ. ಸೊ ಇಲ್ಲೆಲ್ಲೋ ನಿಮ್ಗೆ 3/2 ಇರುತ್ತೆ. ಓಕೆ, ನೀವು ಎನ್ನಿಗೆ ಇಲ್ಲೆಲ್ಲೋ 0 ಇರುತ್ತೆ. ಓಕೆನಾ? ಸೊ ನಿಮ್ಗೆ ವ್ಯಾಲ್ಯೂಸ್ಗೆ ನೀವು ಕೊಡ್ತಾ ಹೋದಂಗೆ ಫಸ್ಟ್ ಇಲ್ಲಿ ವ್ಯಾಲ್ಯೂ ಬರುತ್ತೆ, ಇಲ್ಲಿ ವ್ಯಾಲ್ಯೂ ಬರುತ್ತೆ, ಇಲ್ಲಿ ವ್ಯಾಲ್ಯೂ ಬರುತ್ತೆ. ಒಂದು ವ್ಯಾಲ್ಯೂ -1 ಕಡೆ ಅಪ್ರೋಚ್ ಆಗ್ತಾ ಇರುತ್ತೆ. ಇಲ್ಲಿರೋ ವ್ಯಾಲ್ಯೂಸ್ ಬರ್ತಾ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಈ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಈ -1 ಕಡೆ ಹೋಗ್ತಾ ಇರ್ತವೆ. ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಹೆಂಗಿರ್ತದೆ ಅಂದ್ರೆ 3/2 ಅಂದ್ರೆ ಇದು 1.5 ಅಂತ, ಇಲ್ಲೆಲ್ಲ 1 ಇರುತ್ತೆ. ಸೊ ಫಸ್ಟ್ ನಿಮ್ಗೆ 3/2 ಬರುತ್ತೆ, ಅದಾದ್ಮೇಲೆ 5/4 ಬರುತ್ತೆ. ಹಿಂಗ್ ಬರ್ತಾ ಏನಾಗ್ತದೆ, ಹಿಂಗ್ ಅಪ್ರೋಚ್ ಆಗ್ತಾ ಇರ್ತವೆ. ಸೊ ಇಷ್ಟು ಅಂದ್ರೆ ಈ ಬೌಂಡ್ರಿ ಸಿಕ್ತಲ್ಲ, ಇಷ್ಟರಲ್ಲೇ ಇದರಲ್ಲೇ ಇದಾವೆ. ಆಲ್ ದ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಆರ್ ಇನ್ ದಿಸ್ ಇಂಟರ್ವಲ್. ಓಕೆನಾ? ಅಂದ್ರೆ ಇಂಟರ್ವಲ್ ಅಲ್ಲ, ಅಂದ್ರೆ ಇಷ್ಟು ಈ ಇದ್ರಲ್ಲಿ ಬರ್ತವೆ. ಅಂದ್ರೆ ನಿಮ್ಗೆ ಸುಪ್ರಿಯಮೋ ಸಿಗುತ್ತೋ ಇನ್ಫಿಮೋ ಸಿಕ್ತು. ಹಂಗಾಗಿ it is bounded, it is not complex, since it is not closed, it is not dense, not perfect, not connected. ಈಗ ಇದೊಂದು ಮಾಡ್ಬಿಟ್ಟು ವೈಂಡ್ ಅಪ್ ಮಾಡೋಣ. ಫೈಂಡ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಅಂತ ಇದೆ. ಫೈಂಡ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಅಂದ್ರೆ ಈಗ ಲಿಮಿಟ್ ಪಾಯಿಂಟ್ ಗಳನ್ನ ಕಂಡಿಡ್ತೇವೆ. ಯಾಕಂದ್ರೆ ನಮ್ಗೆ ಮೇಜರ್ ಆಗಿ ಏನಂತ ಹೇಳಿದೀನಿ ನಾನು ನಿಮ್ಗೆ, ಲಿಮಿಟ್ ಪಾಯಿಂಟ್ ಇಂದಾನೇ ನಾವು ತುಂಬಾ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡೋದು ಅಂತ. ಲಿಮಿಟ್ ಪಾಯಿಂಟ್ ಒಂದು ಕಂಡಿಡಿಯೋದು ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೊಂದು ಪ್ರಾಪರ್ಟೀಸ್ ಗಳನ್ನ ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಈಗ ಲಿಮಿಟ್ ಹೆಂಗ್ ಕಂಡಿಡ್ತೀರಾ?
ಸೊ 1 ಪ್ಲಸ್ ಲಿಮಿಟ್ ಪಾಯಿಂಟ್ಸ್ ಹೆಂಗ್ ಕಂಡಿಡ್ತೀವಿ ಅಂದ್ರೆ ಒಂದು ಕ್ವಶನ್ ಕೊಟ್ಟಿದ್ದೀನಿ ತಗೊಳ್ಳಿ, n ಪ್ಲಸ್ 1/n n ಬಿಲಾಂಗ್ಸ್ ಟು n ಅಂತ ಇದೆ. ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನಾಗುತ್ತೆ ನೋಡಿ, ಸೀಕ್ವೆನ್ಸ್ ಜನರೇಟ್ ಮಾಡಿದ್ರೆ ಹಿಂಗ್ ಬರ್ತಾ ಹೋಗುತ್ತೆ. 1 ಪ್ಲಸ್ 1/2, 2 ಪ್ಲಸ್ 1/2, 3 ಪ್ಲಸ್ 1/3 ಅಂಡ್ ಸೋ ಆನ್ ಇದೇ ತರ ಜನರೇಟ್ ಆಗ್ತಾ ಇರುತ್ತಲ್ವಾ. ಸೊ ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ? 5 ಬರುತ್ತೆ. ಸರ್ ಯಾವ್ದು ಲಿಮಿಟ್? 1+1 ಅಲ್ಲ ಸರ್? ಹೌದಪ್ಪ, ಇದು 1+1 ಇದೆ. 1+1 ಕರೆಕ್ಟ್. n ಜಾಗದಲ್ಲಿ 1 ಹಾಕಿದ್ರೆ 1/1 ಆಗುತ್ತೆ. 1/1 ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಲಿಮಿಟ್ ಪಾಯಿಂಟ್ಸ್ ನಿಮ್ಗೆ 5 ಬರುತ್ತೆ, ಯಾವ್ದು ಲಿಮಿಟ್ ಪಾಯಿಂಟ್ಸ್ ಬರಲ್ಲ. ಸೊ ಈಗ ಇದನ್ನ ಇನ್ಫಿನಿಟಿ ಅಪ್ರೋಚ್ ಅಲ್ಲಿ ಹೋಗ್ಲಿಲ್ಲ. ಯಾಕಂತ ಅಂದ್ರೆ n ಟೆನ್ಸ್ ಟು ಇನ್ಫಿನಿಟಿ ಆ ತರ ಮಾಡ್ಲಿಲ್ಲ. ಯಾಕಂತ ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ನೋಡ್ಬೇಕು ನಾವು ಇದು ಯಾವ ತರ ಹೋಗ್ತಾ ಇದೆ ಅಂತ. ಈಗ ಇಲ್ಲಿ ನೋಡಿ, ಲಿಮಿಟ್ ಪಾಯಿಂಟ್ ಡೆಫಿನಿಷನ್ ಅಂತ ಹೇಳಿದ್ರೆ ಇದು ಎಲಿಮೆಂಟ್ ಏನೋ ಈಗ ಇಲ್ಲ, ಸುಮ್ಮನೆ 1+1 2 ಏನೋ ಬರುತ್ತೆ. ಇದು ಯಾವುದೋ ಒಂದು ಎಲಿಮೆಂಟ್ ನ ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕು ಹೇಳು? ಅದಕ್ಕೆ ನೈಬರ್ಹುಡ್ ಡ್ರಾ ಮಾಡ್ಬೇಕು. ಈಗ ಸಪೋಸ್ ಇದು ಯಾವುದೋ ಒಂದು ಲಿಮಿಟ್ ಪಾಯಿಂಟ್ ಇದೆ ಅಂತ, ಸಮ್ x0 ನ ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ನಾವು? ಒಂದು ನೈಬರ್ಹುಡ್ ಡ್ರಾ ಮಾಡ್ಬೇಕು, ಎಪ್ಸಿಲಾನ್ ನೈಬರ್ಹುಡ್. ಇದ್ರಲ್ಲಿ ಈ ಎಪ್ಸಿಲಾನ್ ನೈಬರ್ಹುಡ್ ನಲ್ಲಿ ಇದ್ರಲ್ಲಿರುವಂತ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತಾ ಇದರಲ್ಲಿ? ಇರಲ್ಲ. ಸೊ ಹಂಗಾಗಿ ಯಾವುದೇ ಕೂಡ ಲಿಮಿಟ್ ಪಾಯಿಂಟ್ಸ್ ಇಲ್ಲ ಇದು ಅಪ್ರೋಚ್ ಅಲ್ಲಿ ಹೋಗಿ. ಸೊ ಲಿಮಿಟ್ ಪಾಯಿಂಟ್ಸ್ ಇಲ್ಲ ಯಾವುದು ಅದಕ್ಕೆ ಅಂತ. ಸೊ ಇದು ಹೆಂಗಿದೆ ಅಂತಂದ್ರೆ a is equal to m plus 1/n ಅಂತ ಇದೆ. mn ಬಿಲಾಂಗ್ಸ್ ಟು n ಅಂತ ಇದೆ. ನೀವೇನ್ ಮಾಡಿ ಫಸ್ಟ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ n ಅಂತ ಹೇಳ್ತಿದ್ದಾರೆ ಸರ್. ನ್ಯಾಚುರಲ್ ನಂಬರ್ಸ್ ಆರ್ ದ ಲಿಮಿಟ್ ಪಾಯಿಂಟ್ಸ್ ಅಂತ ನೀವೇನ್ ಮಾಡ್ತಾರೆ ನೀವೇನ್ ಮಾಡಿ ಅಂತಂದ್ರೆ m ನ ಫಿಕ್ಸ್ ಮಾಡಿ ಫಸ್ಟ್. n ನ ವೇರಿ ಮಾಡಿ. ಎಲ್ಲಿವರೆಗೂ ವೇರಿ ಮಾಡಿ? ಟಿಲ್ ಇನ್ಫೈನೈಟ್. ಓಕೆನಾ? ಸೊ as n tends to infinity, ಈ ಟರ್ಮ್ ಏನಾಗುತ್ತದು 0 ಆಗೋಗ್ಬಿಡುತ್ತೆ. ಸೊ ಅವಾಗ ನಿಮ್ಗೆ ಇದು ಬರುತ್ತೆ, ಏನ್ ಬರುತ್ತೆ? m ಅಂದ್ರೆ ಒಂದೇ, n ಅಂದ್ರೆ ಒಂದೇ. ಬಿಕಾಸ್ m and n ಬೋತ್ ಬಿಲಾಂಗ್ಸ್ ಟು n ಇಲ್ವಾ? ಸೊ 1/m plus 1/n mn ಬಿಲಾಂಗ್ಸ್ ಟು n ಅಂತ ಇದೆ. ಸೊ ಇಲ್ಲೇನ್ ಮಾಡಿ ನೀವು ಅಂತಂದ್ರೆ ಒಂದನ್ನ ಫಿಕ್ಸ್ ಮಾಡ್ಕೊಂಡು ಒಂದನ್ನ ವೇರಿ ಮಾಡಿ. 1/m ನ ಹಂಗೆ ಇಟ್ಕೊಳ್ಳಿ. m ಅಂದ್ರೆ ಜಸ್ಟ್ m ಮತ್ತೆ n ಅಂತ ಅಂದ್ರೆ ಜಸ್ಟ್ ವೇರಿ ಮಾಡ್ತಾ ಇರೋದಷ್ಟೇ. 1/m ನ ಹಂಗೆ ಇಟ್ಕೋತೀನಿ, n ನ ವೇರಿ ಮಾಡಿ. n ನ ವೇರಿ ಮಾಡಿದ್ರೆ n ಟೆನ್ಸ್ ಟು ಇನ್ಫಿನಿಟಿ ಹಾಕಿ ಅಂತ. n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ? ಇದು 0 ಆಗುತ್ತೆ. ಓಕೆನಾ? ಸಪೋಸ್ ನಾನು 1/n ನ ಹಂಗೆ ಇಟ್ಕೋತೀನಿ, m ನ ವೇರಿ ಮಾಡ್ತೀನಿ ಅಂತಂದ್ರೆ 1/m ಟೆನ್ಸ್ ಟು ಏನಾಗುತ್ತೆ? 0 ಆಗ್ಬಿಡುತ್ತೆ. ಸೊ ನೀವು ಯಾವ್ದನ್ನೇ ಒಂದನ್ನ ಕಾನ್ಸ್ಟೆಂಟ್ ಒಂದನ್ನ ಫಿಕ್ಸ್ ಮಾಡಿ ಇನ್ನೊಂದನ್ನ ವೇರಿ ಮಾಡಿದ್ರು ಕೂಡ ಆನ್ಸರ್ 1/1 ನ್ಯಾಚುರಲ್ ನಂಬರೇ ಬರುತ್ತೆ. ನಾನು ಜನರಲ್ ಆಗಿ ಐ ವಿಲ್ ರೈಟ್ 1/n ಅಂತ ಬರ್ತೀನಿ. 1/n n ಬಿಲಾಂಗ್ಸ್ ಟು n. ಅಂಡ್ ಸಪೋಸ್ ಯೋಚನೆ ಮಾಡಿ, ಆಲ್ಸೋ ಇಫ್ m ಟೆನ್ಸ್ ಟು ಇನ್ಫಿನಿಟಿ n ಟೆನ್ಸ್ ಟು ಇನ್ಫಿನಿಟಿ ಏನಾಗ್ಬಿಡುತ್ತೆ? ಇದು 0 ಆಯ್ತದೆ, ಇದು 0 ಆಯ್ತದೆ. ಎರಡನ್ನೂ ವೇರಿ ಮಾಡ್ತೀವಿ ಸರ್ ಅಟ್ ಎ ಟೈಮ್. ಇದನ್ನು ಇನ್ಫಿನಿಟಿ ಹೋಗ್ತೀನಿ, ಇದನ್ನು ಇನ್ಫಿನಿಟಿ ಹೋಗ್ತೀನಿ ಅಂದ್ರೆ ಏನಾಗುತ್ತೆ? ಎರಡು ಟೆನ್ಸ್ ಟು 0 ಆಗುತ್ತೆ. ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಅಲ್ಲಿ 1/n n ಬಿಲಾಂಗ್ಸ್ ಟು n ಯೂನಿಯನ್ 0 ಕೂಡ ಬರುತ್ತೆ ಅಂತ. ನೋಡಿ, ಇದು ಒಂದು x plus 1/n n ಬಿಲಾಂಗ್ಸ್ ಟು n. ಬಟ್ ಇಲ್ಲಿ ಏನ್ ಮಾಡಿದ್ದಾನೆ ಅರ್ಥ ಮಾಡ್ಕೊಳ್ಳಿ. x ಕೊಟ್ಟಿದ್ದಾನೆ, 1/n ಕೊಟ್ಟಿದ್ದಾನೆ. n ಅನ್ನೋದು ನ್ಯಾಚುರಲ್ ನಂಬರ್ ಸೆಂಟ್ರಿಸ್ ತಗೋಬೇಕು. x ಅನ್ನೋದು ಇಟ್ ಇಸ್ ಅನ್ ಕ್ಲೋಸ್ಡ್ ಇಂಟರ್ವಲ್ 0 to 1 ಅಂತ. ಸೊ x ವೇರಿಯಸ್ 0 to 1 ಅಂತ. ಈ ತರ ಇದ್ದಾಗ ಈ ತರದೊಂದು ಸೆಟ್ ಜನರೇಟ್ ಆಗಿದೆಯಂತೆ. ಇದ್ರದ್ದು ಲಿಮಿಟ್ ಪಾಯಿಂಟ್ಸ್ ಕೇಳ್ತಿದ್ದಾನೆ ಅವನು. ಈ ಸೆಟ್ ನ ಬರಿತಾ ಹೋದಾಗ ಏನಾಗ್ಬಿಡುತ್ತೆ ನಿಮ್ಗೆ ಹಿಂಗ್ ಬರುತ್ತೆ ನೋಡಿ. ಸೊ ಎಕ್ಸ್ ಗೆ ಏನು ವ್ಯಾಲ್ಯೂಸ್ 0 to 1. ಸೊ 1/n ಅನ್ನೋದು ಬೌಂಡೆಡ್ ಅಲ್ವಾ? ಅಂದ್ರೆ 0 ಲೆಸ್ ದೆನ್ 1/n ಲೆಸ್ ದೆನ್ ಆರ್ ಈಕ್ವಲ್ ಟು 1/n. ಸೊ ಇದಕ್ಕೆ ಆಡ್ ಮಾಡಿದ್ರೆ ಇಲ್ಲಿ ಅಂದ್ರೆ ಅಡಿಷನ್ ಇರೋದಲ್ಲ ಮಧ್ಯದಲ್ಲಿ, ಇಲ್ಲಿ ಅಡಿಷನ್ ಇರೋದ್ರಿಂದ ನಾವು ಈಗ ಇಲ್ಲಿರೋ ವ್ಯಾಲ್ಯೂಸ್ ನ ಎಲ್ಲ ಆಡ್ ಮಾಡಿದ್ರೆ ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂಸ್ ಏನೇನ್ ಬರುತ್ತೆ ಅಂತ ನಾವು ಲೆಕ್ಕಕ್ಕಂತ ಹೋಗ್ತಾ ಇದೀವಿ ಅಲ್ವಾ? ಈಗ ಕಡಿಮೆ ಅಂದ್ರೆ ವ್ಯಾಲ್ಯೂ ಏನ್ ಬರುತ್ತೆ? ಅಲ್ಲಿ 0 ಬರುತ್ತೆ. ಯಾಕಂದ್ರೆ ಇದ್ರಲ್ಲಿ ಕಡಿಮೆ ವ್ಯಾಲ್ಯೂ ಏನು? ಯಾಕಂದ್ರೆ ನಮಗೆ ಸುಪ್ರೀಂ ಇನ್ಫಿಯಮ್ ಏನ್ ಮಾಡ್ಬೇಕಾದ್ರೆ ನಾವ್ ಹೆಂಗ್ ಲೆಕ್ಕ ಹಾಕ್ತಿದ್ವಿ? ಸುಪ್ರೀಮ್ ಆಫ್ a plus b is equal to ಸುಪ್ರೀಂ a plus ಸುಪ್ರೀಂ b ಮಾಡ್ತೀವಿ. ಓಕೆನಾ? ಈಗ ಇನ್ಫಿಯಮ್ ಆಫ್ a plus b ಏನ್ ಮಾಡ್ತೀವಿ? ಇನ್ಫಿಯಮ್ a plus ಇನ್ಫಿಯಮ್ b ಮಾಡ್ತೀವಿ. ವಾಟ್ ಇಸ್ ಇನ್ಫಿಯಮ್ ಆಫ್ a? ದಿಸ್ ಒನ್ 0. ಇದ್ರಲ್ಲೂ ಕೂಡ ಇನ್ಫಿಯಮ್ 0. 0 plus 0 0ನೇ ಬರುತ್ತೆ. ಸಿನ್ಸ್ ಇಟ್ ಈಸ್ ಕ್ಲೋಸ್ಡ್, ನಾನು ಇಲ್ಲೂ ಕೂಡ ಏನಾಗ್ತೀನಿ? ಕ್ಲೋಸ್ ಹಾಕೋತೀನಿ.
ಸೊ ಅಂಡ್ ದೆನ್ ಹಿಯರ್ 1 + 1 ಏನಾಗುತ್ತೆ 2. 2 ಆಗುತ್ತೆ. ಸೊ set of all limit points is this. One plus 1/3 power n belongs to n. As n tends to infinity, ನಿಮಗೆ ಗೊತ್ತಿದೆ. So 1/3 power n tends to 0. So 3 power infinity is infinity. So 1/infinity is 0. So ಏನಾಗುತ್ತೆ ಅವಾಗ? If this tends to 0, ಉಳಿಯೋದೇನು? 1. 1 ಮಾತ್ರ. So 1 is the only limit point. ಅಂದ್ರೆ ಅದರ ಅರ್ಥ ಹೆಂಗ್ ಗೊತ್ತಾ? 1 is the limit point ಅಂತ ಅಂದ್ರೆ if you take 1 ಅಂತ ಇದೆ ಇಲ್ಲಿ. If you take any choice of epsilon neighborhood here, ಸೊ ಇದರಲ್ಲಿ ಈ ಸೆಟ್ ಅಲ್ಲಿ ಇರುವಂತ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ. ಇದಾವೆ, ನೀನ್ ತುಂಬಾ ಎನ್ನಿಗೆ ದೊಡ್ಡ ವ್ಯಾಲ್ಯೂ ಕೊಟ್ಕೊಂತ ಹೋಗಿ ಇದ್ರಲ್ಲಿ ಬಂದೇ ಬರ್ತಾವಲ್ಲ, ಎಷ್ಟೊಂದು ಹೇಳ್ಬೋದಲ್ವಾ ಈ ನೈಬರ್ಹುಡ್ ಅಲ್ಲಿ. Yes, sir. ಸೊ ಹಂಗಾಗಿ 1 is the only limit point. -1 whole power n plus 1/n. ಸೊ ಇದಕ್ಕೆ 1 and -1 ಬರುತ್ತೆ. ಗೊತ್ತಲ್ಲ, n tends to infinity ಏನಾಗುತ್ತೆ, ಇದು +1 -1 ವೇರಿ ಆಗ್ತಾ ಇರುತ್ತೆ. ಇದು ಒಂದು +1 ಒಂದ್ಸರಿ -1 ಬರ್ತಾ ಇರುತ್ತೆ. as n tends to 0 infinity, ಆಗುತ್ತೆ. this tends to 0. ಸೊ 0 + 1 ಅಂದ್ರೆ 1 ಬರುತ್ತೆ, 0 - 1 ಅಂದ್ರೆ -1 ಬರುತ್ತೆ. ಸೊ ಇದು ಕೂಡ ಅಷ್ಟೇ, as n tends to infinity ಟೋಟಲ್ ಆನ್ಸರ್ 0 ಬಂದ್ಬಿಡುತ್ತೆ. as n tends to infinity ಎನಿಥಿಂಗ್ ಬೈ ಇನ್ಫಿನಿಟಿ ಏನಾಗುತ್ತೆ 0 ಬಂದ್ಬಿಡುತ್ತೆ. ಸೊ ಇದೇನಾಗುತ್ತೆ, as n tends to infinity this term becomes 0, ಹೌದಲ್ಲ? ಬಿಕಾಸ್ n Yes, tends to infinity ಡಿನಾಮಿನೇಟರ್ ಇನ್ಫಿನಿಟಿ ಆಯ್ತು ಅಂದ್ರೆ ಟೋಟಲ್ ಆನ್ಸರ್ 0 ಆಗುತ್ತೆ. 0 ಅಂತ ಅಂದ್ರೆ 1 ಬರುತ್ತೆ. ನೋಡಿ, ಈಗ ನಾವ್ ಇಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ ಎಲ್ಲ ಕ್ಲೋಸ್ಡ್ ಸೆಟ್ಸ್. No, sir. ಕ್ಲೋಸ್ಡ್ ಅಲ್ಲ. ಯಾಕಂತಂದ್ರೆ ನಾವು ಲಿಮಿಟ್ ಪಾಯಿಂಟ್ಸ್ ಕಂಡಿಡ್ತಾ ಇರೋದೇ ಅದೇ ಉದ್ದೇಶಕ್ಕೆ. ನಾವು ಯಾಕೆ ಲಿಮಿಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಿದೀನಿ ಅಂತ ಅಂದ್ರೆ, ಲಿಮಿಟ್ ಪಾಯಿಂಟ್ಸ್ ಇಂದಾನೆ ಎಷ್ಟೊಂದು ಹೇಳ್ಬೋದು ನಾವು, ಹೌದಲ್ವಾ? ಎಲ್ಲ ಲಿಮಿಟ್ ಪಾಯಿಂಟ್ಸ್ಗಳು ಇದ್ರಲ್ಲಿ ಇದೆಯಾ ಅಂತ ನೋಡ್ಕೊಂತ ಹೇಳೋದಷ್ಟೇ. ಅಂದ್ರೆ ಅಲ್ಲ, ಕ್ಲೋಸ್ ಎಷ್ಟೊಂದು ಆಗ್ಬೋದು, ಆಗ್ದೇನೆ ಇರ್ಬೋದು. ಏನ್ ಕ್ಲೋಸ್ ಡೆಫಿನಿಷನ್ ಹೇಳಿ? A dash ಲಿಮಿಟ್ is ಪಾಯಿಂಟ್ಸ್ separate. ಕಂಟೈನ್ ಸೆಪರೇಟ್ ಆರ್ ಈಕ್ವಲ್ ಟು ಎ ಇರಬೇಕು. ಎ ಕಂಟೈನ್ ಇನ್. ಅದನ್ನ ನೋಡ್ಕೊಂಡು ನೀವು ಹೇಳ್ತಾ ಹೋಗ್ಬೋದು ಮುಂದೆ ಸೆಟ್ಗಳನ್ನ. ಸೊ ಇದು ನೋಡಿ, 1 + 1/n whole power n ಅಂತ ಅಂದ್ರೆ as n tends to infinity, ನಿಮ್ಗೆ ಲಿಮಿಟ್ ಇದು ಗೊತ್ತಿದೆ, ಸ್ಟ್ಯಾಂಡರ್ಡ್ ಲಿಮಿಟ್. as n tends to infinity 1 + 1/n whole power n tends to e ಅಂತ ಗೊತ್ತಿದೆ. ಸೊ ಇಟ್ ಇಸ್ ಅ ಸಿಂಗಲ್ಟನ್ e. ಸೊ ಎಷ್ಟಾಯ್ತು? 1/2 power m plus 1/2 power n, mn belongs to n ಅಂತ ಇದೆ. ಇದಕ್ಕೆ ಹೇಳ್ತೀರಾ? ಇದನ್ನ ಒಂದು ವೇರಿ ಮಾಡಿ, ಫಸ್ಟ್ ಒಂದು ವೇರಿ ಮಾಡಿ, ಇನ್ನೊಂದು ವೇರಿ ಮಾಡಿ, ಅದಾದ್ಮೇಲೆ ಎರಡನ್ನೂ ವೇರಿ ಮಾಡಿ. 1/2 power m ನ ಹಂಗೆ ಇಟ್ಕೋತೀನಿ, 1/2 power n ನ ಟೆನ್ಸ್ ಟು ಇನ್ಫಿನಿಟಿ ಕಳಿಸ್ತೀನಿ, n ನ ಇನ್ಫಿನಿಟಿ ಕಳಿಸ್ತೀನಿ. Zero. n ನ ಇನ್ಫಿನಿಟಿ ಕಳಿಸಿದ್ರೆ ಫುಲ್ ಏನಾಗುತ್ತೆ ಇದು? Zero. 1/2 power m belongs to n ಯೂನಿಯನ್. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು? ಇದನ್ನ M. ಇನ್ಫಿನಿಟಿ M ಕಳಿಸ್ತೀನಿ, vary 1/2 ಮಾಡ್ತೀರಾ? power n M ಫಿಕ್ಸ್ ಮಾಡಿ, m ಬೇರೆ 1/2 power n ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು? ಎರಡನ್ನೂ ವೇರಿ ಮಾಡ್ತೀನಿ, ಎರಡನ್ನೂ ಇನ್ಫಿನಿಟಿ ಕಳಿಸ್ತೀನಿ. ಯಾವಾಗ ಏನಾಗುತ್ತೆ? Zero. ಬೋತ್ ಟೆನ್ಸ್ ಟು 0 ಆಗುತ್ತೆ. ಇದು 0 ಆಗುತ್ತೆ, ಇದು 0 ಆಗುತ್ತೆ. 0 + 0 0 ಯೂನಿಯನ್ 0. n tends to infinity ಕಳಿಸಿದಾಗ ಇದು ಬರುತ್ತೆ, m tends to infinity ಕಳಿಸಿದಾಗ mn ಬೋತ್ ಟೆನ್ಸ್ ಟು ಇನ್ಫಿನಿಟಿ, ಯು ಗೆಟ್ ಎ ಸಿಂಗಲ್ಟನ್ 0. So these are the limit points. ಸರ್ ರಿಪೀಟ್ ಮಾಡಿ ಸರ್, ಇದು ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಒಂದನ್ ಮಾತ್ರ ಎಲ್ಲಿ 1/m + 1/n ಇದ್ದಾಗ ಒಂದನ್ ವೇರಿ ಮಾಡಿ ಮಿಕ್ಕಿರೋದು ಹಾಗೆ ಬರ್ಕೋತಿದ್ವಲ್ಲ, ಇದ್ರಲ್ಲಿ ಎರಡನ್ನೂ ವೇರಿ ಮಾಡ್ತಾ ಇದ್ದೀವಿ. ಎಲ್ಲಿ ಕ್ವೆಶ್ಚನ್ ನಂಬರ್ 3 ಇದ್ರಲ್ಲ, ಇದರಲ್ಲಿ ಏನಾಗುತ್ತೆ ಗೊತ್ತಾ? ಆಯ್ತು, ಇದನ್ನು ಹಂಗೇನೆ ಮಾಡೋದು. ಮಾಡಿ ನೋಡೋಣ. ಈಗ ಫಸ್ಟ್ ಈಗ m ನ ವೇರಿ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? n ಟೆನ್ಸ್ ಟು ಇನ್ಫಿನಿಟಿ ಕಳಿಸಿದ್ರೆ ಏನ್ ಬರುತ್ತೆ? 1/m 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 ಬರುತ್ತೆ. belongs to m n. ಬಿಲಾಂಗ್ಸ್ ಟು n, ಹೌದಲ್ವಾ? ಯೂನಿಯನ್. M ಈಗ vary m ನ ವೇರಿ ಮಾಡಿ ಏನ್ ಬರುತ್ತೆ? 1/n 1/n n n ಬಿಲಾಂಗ್ಸ್ ಬಿಲಾಂಗ್ಸ್ ಟು to n.
ಯೂನಿಯನ್ ಎರಡನ್ನು ವೇರಿ ಮಾಡಿದ್ರೆ ಏನ್ ಬರುತ್ತೆ? ಸಿಂಗಲ್ಟನ್ 0. ಸಿಂಗಲ್ಟನ್ ಬರುತ್ತೆ. ನಾನು ಹೇಳ್ತಿದ್ದೀನಿ ದೀಸ್ ಟು ಆರ್ ಈಕ್ವಲ್ ಅಂತ. ಎಸ್ ಸರ್. ಒಪ್ಕೋತೀರಾ? 1/m ಅಂದ್ರೂ ಒಂದೇ, Yes, 1/n ಅಂದ್ರೂ ಒಂದೇ. ಬಿಕಾಸ್ ನಾನು ನ್ಯಾಚುರಲ್ಸ್ ತಗೊಂತಿದ್ದೀನಿ ಅಂತಂದ್ರೆ ನಿಮ್ಗೆ ಈ ಸೆಟ್ ಎರಡು ಜನರೇಟ್ ಮಾಡೋದನ್ನ ಸೇಮ್ ಬರುತ್ತಲ್ಲ. ಅದಕ್ಕೆ ನಾನು ಜನರಲ್ ಆಗಿ ಏನ್ ಬರ್ದಿದ್ದೀನಿ 1/n ಅಂತ ಬರ್ದಿದ್ದೀನಿ. ಅಥವಾ 1/n ಆದ್ರೂ ಬರ್ಕೊಳ್ಳಿ, 1/m ಆದ್ರೂ ಬರ್ಕೊಳ್ಳಿ, ನಿಮ್ ಇಷ್ಟ. ಬಿಲಾಂಗ್ಸ್ ಟು n ಯೂನಿಯನ್ 0 ಅಂತ ಬರ್ದಿದ್ದೀನಿ. ಬಿಕಾಸ್ ದೀಸ್ ಟು ಆರ್ ಸೇಮ್. ಬಟ್ ಇಲ್ಲಿ ಸ್ಪೆಷಲ್ ಆಗಿ ಯಾಕೆ ಬೇರೆ ಬೇರೆ ಬರ್ದಿದ್ದೀನಿ ಅಂದ್ರೆ ದೇ ಆರ್ ನಾಟ್ ಸೇಮ್. 2 ಪವರ್ ಇದೆ. ಇದು 2/m ಇದೆ, ಅಲ್ಲ ಇದು ಕೂಡ ಸೇಮ್ ಇದೆಯಲ್ವಾ? ಸೇಮ್ ಆಗುತ್ತೆ. ಸೇಮ್ ಆಗುತ್ತೆ ಸರ್, ಸೇಮ್. ನಾನೆಲ್ಲೋ ಸಪೋಸ್ ಇಲ್ಲಿ 3/m ಅಂತ ಆತರ ಏನಾದ್ರು ಇದ್ದಿದ್ರೆ ಅವಾಗ ನೀವು ಬೇರೆ ಬರಿಬೇಕಿತ್ತು. ಇದು ಸೇಮೇ ಇದೆ, ತೊಂದರೆ ಇಲ್ಲ. ಇದು ನಿಂಗೆ ಬರಿಬೋದಪ್ಪ. ಕರೆಕ್ಟ್. ಹೆಂಗ್ ಬರಿಬೋದು ಇದನ್ನ? 1/2/m ಅಥವಾ 2/n. ಯೂನಿಯನ್ 0 ಅಂತ ಬರೀಬೋದು. ಸಪೋಸ್ ಏನಾದ್ರು ಇಲ್ಲಿ 3/n ಅಂತ ಏನಾದ್ರು ಇದ್ದಿದ್ರೆ ಅವಾಗ ಮಾಡಕ್ ಬರ್ತಿರ್ಲಿಲ್ಲ. ಅವಾಗ ಇದು ಸಪ್ರೇಟು ಯೂನಿಯನ್ 0 ಅಂತ ಮಾಡ್ಬೇಕಿತ್ತು. ಅರ್ಥ ಆಯ್ತಲ್ವಾ? ಅಲ್ಲಿ ಯಾವ ತರ ಇದ್ದಾಗ ಹೆಂಗ್ ಮಾಡ್ಬೇಕಂತ. sin 1/n ಅಂತ ಇದೆ. set of all limit points. n tends to infinity, 1/n tends to ಏನಾಗುತ್ತೆ? 0 ಆಗುತ್ತೆ. n ಇನ್ಫಿನಿಟಿ ಕಳಿಸಿದ್ರೆ 1/∞ ಏನಾಗುತ್ತೆ? 0 ಆಗುತ್ತೆ. ಸೊ sin 0 ವ್ಯಾಲ್ಯೂ ಏನಾಗುತ್ತೆ? ಅವಾಗ sin 1/n ಏನಾಗುತ್ತೆ? it tends to 0 ಆಗುತ್ತೆ. ಅಂದ್ರೆ a' is equal to ಏನಾಗುತ್ತೆ? ಸಿಂಗಲ್ಟನ್ 0 ಆಗುತ್ತೆ. cos 1/n ಏನಾಗುತ್ತೆ? as n tends to infinity, 1/n tends to 0, cos 1/n tends to 1, because cos 0 ವ್ಯಾಲ್ಯೂ ಎಷ್ಟು? 1 ಅಲ್ವಾ? ಹಾಗಾಗಿ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನು ಬರುತ್ತೆ? 1 ಬರುತ್ತೆ. cos 1/n. ಸೊ ಎರಡನ್ನು ಕೂಡಿ sin 1/n cos 1/n ಮಾಡಿ ಅವಾಗ ಏನ್ ಬರುತ್ತೆ? ಸಿಂಗಲ್ಟನ್. as n tends to infinity, this tends to 0 and this tends to 1. ಸೊ ಅವೆರಡನ್ನು ಏನ್ ಮಾಡ್ತೀರ ಅವರು? ಕೂಡಿದ್ದಾರೆ, ಪ್ಲಸ್. ಇವೆರಡನ್ನು ಪ್ಲಸ್ ಮಾಡಿ 0 + 1 ಏನಾಗುತ್ತೆ? 1 ಬರುತ್ತೆ. ಸೊ set of all limit points is 1. ಓಕೆ, ಕ್ವಶನ್ಸ್ ಇದಾವೆ. ಕ್ವಶನ್ಸ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಟೊಪಾಲಜಿ ಆಫ್ R² ಅಂತ ಬರುತ್ತೆ. R² ನ ಫಿನಿಶ್ ಅಪ್ ಮಾಡ್ಬಿಟ್ಟು ಒಟ್ಟಿಗೆ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಬಿಡ್ತೀನಿ. ಎಲ್ಲ ಪ್ರೀವಿಯಸ್ ಇರೋ ಒಂದು 50 ಕ್ವಶನ್ ಡಿಸ್ಕಸ್ ಮಾಡ್ಬಿಟ್ರೆ ನಿಮಗೆ ಫುಲ್ ಟೊಪಾಲಜಿ ಫುಲ್ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಅಷ್ಟೇ. ಸೊ ನಾಳೆ, ಇವತ್ತು ಈವ್ನಿಂಗ್ ಕ್ಲಾಸ್ ಇರಲ್ಲ. ನಾಳೆ ನಾನು ಆಸ್ ಇಟ್ ಇಸ್ ಇದನ್ನ ಮಾಡ್ತಾ ಇದೀವಿ. ಸರ್ ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರು ತಗೊಳಕ್ ಆಗಲ್ಲ. ಅವರು ಬಿಕಾಸ್ ಆಫ್ ಸಮ್ ರೀಸನ್ಸ್ ಇಂದ ಇದಾಗಿದ್ದಾರೆ. ಸೊ ನಾವು ಬೇರೆ ಫ್ಯಾಕಲ್ಟಿನ ಅರೇಂಜ್ ಮಾಡ್ತೀನಿ. ಓಕೆನಾ? ಸೊ ಪ್ಲೀಸ್ ಅಲ್ಲಿವರೆಗೂ ಎಲ್ಲರೂ ಕೋಆಪರೇಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಫೈಂಡ್ ಎ ಗುಡ್ ಫ್ಯಾಕಲ್ಟಿ. ಓಕೆನಾ? ಯಾರು ಧೃತಿಗಡ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಾವೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.